ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರ ಉಪನ್ಯಾಸ ಮಾಲಿಕೆಯ 3ನೆಯ ಕಂತಿಗೆ ಬಂದಿದ್ದೀವಿ. ಮೊದಲ 2 ಕಂತುಗಳನ್ನು ಪ್ರಾಯೋಜನೆ ಮಾಡಿದ ಶ್ರೀಮತಿ ದೀಪ್ತಿ ಮತ್ತು ಶ್ರೀಶನ್ ತಿರುಮಲೆ ಅವರೇ ಇದನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ಅದೇ ಸಹೃದಯರೇ, ಅದೇ ಶ್ರೋತೃಗಳೇ ತಾವೆಲ್ಲ ಇದ್ದೀರಿ. ಅದೇ ಸಂಯೋಜನೆಯ ಅದೇ ವ್ಯವಸ್ಥೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ನಾನು ಅದೇ ವ್ಯಕ್ತಿ ಅಂತ ಅಂದುಕೊಂಡಿದ್ದೇನೆ. ಹೀಗಾಗಿ ಆ ಒಬ್ಬನೇ ವ್ಯಕ್ತಿಯ ಕಡೆಯಿಂದ ಈ ಎಲ್ಲ 3 ಸಂಸ್ಥೆಗಳಿಗೆ ಕೂಡ ನನ್ನ ಕೃತಜ್ಞತೆಗಳು. ಯಾಕೆಂದರೆ ಉತ್ತಮವಾದ ಕಾವ್ಯಗಳನ್ನು, ಕಥೆಗಳನ್ನು, ಕಲೆಯನ್ನು ಯಾವುದನ್ನಾದರೂ ಹಂಚಿಕೊಳ್ಳೋದಕ್ಕೆ ಯಾರೂ ಇಲ್ಲದೇ ಇದ್ದರೆ ಆಗುವ ದುಃಖ ಎಲ್ಲ ದುಃಖಗಳಿಗಿಂತ ದೊಡ್ಡದಾದದ್ದು ಅಂತ. ಆ ಬ್ರಹ್ಮವಸ್ತುವಿಗೂ ಕೂಡ ಬ್ರಹ್ಮಾನಂದವನ್ನು ಆಸ್ವಾದ ಮಾಡುವಾಗ ಅದನ್ನು ಮತ್ತಾರಿಗೋ ಹೇಳಿಕೊಳ್ಳಬೇಕು ಅಂತ ಅನಿಸಿ ತಾನೇ ಎರಡಾಯಿತು ಅಂತ ಅನ್ನುವಾಗ ಈ ಶ್ರೋತೃ ಸಾಹಚರ್ಯ, ಶ್ರೋತೃ ಸೌಖ್ಯ ಅನ್ನುವುದು ಭಾವ ಸಂವಿಭಾಗ. ಸಂವಿಭಾಗ ಅಂದರೆ ಹಂಚಿಕೊಳ್ಳುವುದು. ಅದು ಎಷ್ಟು ಜೀವ ಪ್ರಾಮುಖ್ಯ ಇರತಕ್ಕಂಥದ್ದು, ಇಟ್ಸ್ ಟಾಪ್ ಪ್ರಿಯಾರಿಟಿ ಆಫ್ ಎನಿ ಲೈಫ್ ಅಂತ ಅನಿಸುತ್ತದೆ. ಆ ದೃಷ್ಟಿಯಿಂದ ಅದೊಂದು ಭಾಗ್ಯ. ಸತ್ಕಾವ್ಯ, ಸತ್ಕಲೆಗಳನ್ನು, ಆಳವಾದ ಭಾವಗಳ ಮಡುಗಟ್ಟಿದ ರೂಪ, ಅದನ್ನು ಹಂಚಿಕೊಳ್ಳುವ ಅವಕಾಶ. ಪಂಚತಂತ್ರವಂತೂ ಸಂಸ್ಕೃತದ ಅತ್ಯಂತ ಕಡಿಮೆ ಸಂಖ್ಯೆಯ ನೋ ನಾನ್ಸೆನ್ಸ್ ವರ್ಕ್ಗಳಲ್ಲಿ ಒಂದು ಅಂತ ನಾನು ಸದಾ ಹೇಳ್ತಿರ್ತೀನಿ. ಈಗ ಅದರ 3ನೇ ಕಂತಿಗೆ ನಾವು ಬಂದಿದ್ದೀವಿ. ಮಿತ್ರ ಭೇದ ಮತ್ತು ಸುಹೃತ್ ಪ್ರಾಪ್ತಿ ಅಥವಾ ಮಿತ್ರ ಸಂಪ್ರಾಪ್ತಿ ಅನ್ನುವ ಈ 2 ಭಾಗಗಳಲ್ಲಿ ನಾವು ಒಂದು ಮಟ್ಟದ ರಾಜನೀತಿಯನ್ನು ನೋಡಿದ್ವಿ. ಇಲ್ಲಿ ಇನ್ನೂ ಗಂಭೀರವಾಗಿ, ಇನ್ನೂ ಆಳವಾಗಿ, ನೇರವಾಗಿ ಬರುತ್ತದೆ. ಪಾಲಿಟಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಕಮ್ಸ್ ಟು ದಿ ಫೋರ್ ಫ್ರಂಟ್. ಇದು ತುಂಬ ದೊಡ್ಡದಾದದ್ದು. ಜೊತೆಗೆ ಕಥಾ ಸ್ವಾರಸ್ಯವಂತೂ, ಜೀವಸ್ವಭಾವ, ಲೋಕಸ್ವಭಾವ ದರ್ಶನವಂತೂ ಇದ್ದೇ ಇದೆ. ಅದನ್ನೆಲ್ಲವನ್ನು ಕ್ರಮವಾಗಿ, ಸಾಂಗವಾಗಿ, ಸಕ್ರಮವಾಗಿ ತಕ್ಕ ಮಟ್ಟಿಗೆ ನೋಡೋಣ. ಕಾಕೋಲೂಕೀಯಂ ಅಂತ ಇದು 5 ಗುರುಗಳಿರ್ತ. ಕಾಕೋಲೂಕೀಯಂ ಅಂತ 5 ಗುರುಗಳ ಒಂದು ಪದ. ಹೀಗಾಗಿ ಉಚ್ಚಾರಣೆಗೆ ಸ್ವಲ್ಪ ಕಷ್ಟ. ಕಾಕೋಲುಕೀಯಂ ಅಂತ ಎಷ್ಟೋ ಜನ ಸುಲಭ ಮಾಡ್ಕೊಳ್ಳೋದಕ್ಕಿಂತ ಲೂ ಅನ್ನುವುದನ್ನು ಲು ಅಂತ ಕಾಕೋಲುಕೀಯಂ ಅಂತ ಮಾಡಿಬಿಡ್ತಾರೆ. ಹೇಳ್ಕೊಳ್ಳೋಕೆ ಅನುಕೂಲ. ಕಾಕೋಲುಕೀಯಂ ಅನ್ನುವಲ್ಲಿ 2 ಗುರು, 1 ಲಘು, 2 ಗುರು ಹೀಗಾಗುತ್ತದೆ. 5 ಮಾತ್ರೆ ಪ್ಲಸ್ 4 ಮಾತ್ರೆಗಳಾಗಿ ಒಂದು ಮಾತ್ರಾ ಸಮತ್ವ ಗತಿಯೂ ಬರುತ್ತದೆ. ಆದರೆ ಇದು ಹಾಗಾಗದೆ ಕಾಕೋಲೂಕೀಯಂ ಅಂತನ್ನುವಲ್ಲಿ ಶ್ರುತಿಕರ್ಕಶತೆ ಇದೆ. ಕಾಕಾನಾಂಚ ಉಲೂಕಾನಾಂಚ ವಿಷಯಮಧಿಕೃತ್ಯ ಯತ್ಕೃತಂ ತತ್ ಕಾಕೋಲೂಕೀಯಂ ಅಂತ ಕಾಗೆ ಗೂಬೆಗಳ ನಡುವಣ ಸಂಘರ್ಷವನ್ನು ಆಧರಿಸಿ ಮಾಡಿದ ಈ ಒಂದು ಉಪಾಖ್ಯಾನ. ಅದನ್ನು ಪಂಚತಂತ್ರದ ಕರ್ತೃವಾದ ವಿಷ್ಣು ಶರ್ಮ ತನ್ನ ಶಿಷ್ಯರು 3 ಮೂರ್ಖ ರಾಜಪುತ್ರರಿಗೆ ಹೇಳ್ತಾನೆ. ಅಥೇದಮಾರಭ್ಯತೆ ಕಾಕೋಲೂಕೀಯಂ ನಾಮ ತೃತೀಯಂ ತಂತ್ರಂ ಯಸ್ಯಾಯಂ ಆದ್ಯ ಶ್ಲೋಕಃ ನ ವಿಶ್ವಸೇತ್ ಪೂರ್ವವಿರೋಧಿತಸ್ಯ ಶತ್ರೋಶ್ಚ ಮಿತ್ರತ್ವಮುಪಾಗತಸ್ಯ ದಗ್ಧಾಂ ಗುಹಾಂ ಪಶ್ಯ ಉಲೂಕಪೂರ್ಣಾಂ ಕಾಕಪ್ರಣೀತೇನ ಹುತಾಶನೇನ. ಸ್ನೇಹ ವೈರಗಳಲ್ಲಿ ಒಂದು ಗಮನಿಸಿಕೊಳ್ಳಬೇಕು. ಯಾರು ಮೊದಲಿಂದ ತುಂಬ ವೈರ ಮಾಡಿಕೊಂಡು ಬಂದಿದ್ದಾರೆ ಅಂಥ ವೈರಿಗಳು ಸ್ನೇಹಿತರಾದಾಗ ಒಡನೆಯ ಆ ಸ್ನೇಹವನ್ನು ಕಣ್ಣು ಮುಚ್ಚಿಕೊಂಡು ಅಂಗೀಕರಿಸಬಾರದು. ಆಳದಲ್ಲಿ ಯಾವುದೋ ತಂತ್ರ ಇದ್ದಿರಬಹುದು. ಕಾಗೆಗಳ ಗುಂಪಿಗೆ ಸೇರಿದ ಒಂದು ವ್ಯಕ್ತಿಗತವಾದ ಕಾಗೆ ಗೂಬೆಗಳ ಗುಂಪಿಗೆ ಬಂದು ತಾನು ಕಾಗೆಗಳಿಂದ ಭ್ರಷ್ಟನಾಗಿದ್ದೀನಿ, ಅವರು ಬಹಿಷ್ಕರಿಸಿದ್ದಾರೆ, ನನಗವರ ಮೇಲೆ ಕೋಪ ಇದೆ ಅಂತ ಹೇಳಿಕೊಂಡು ಬಂದದ್ದು ಹೇಗೆ ಕಡೆಗೆ ಇಡೀ ಗೂಬೆಗಳ ಸಮೂಹಕ್ಕೆ ಕುತ್ತಾಗಿ ಪರಿಣಮಿಸಿ ಆ ಗೂಬೆಗಳ ಸಾಮ್ರಾಜ್ಯವೇ ನಾಶ ಮಾಡುವಂತೆ ಆಯಿತು ಅಂತನ್ನುವುದು ಅಲ್ಲಿಯ ತಾತ್ಪರ್ಯ. ಹಾಗಂತ ಯಾವುದೇ ಒಂದು ದುಷ್ಟತನವನ್ನು ಹೊಂದಿರುವವನು ಮತ್ತೆ ಶಿಷ್ಟನಾಗಬಾರದು ಅಂತ ಇದೆಯಾ ನಿಯಮ? ಹಾಗೇನಿಲ್ಲ. ಆದರೆ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಿತ್ರಂ ಕುರ್ವೀತ ಅನ್ನುವುದು ಮತ್ತೆ ಮತ್ತೆ ಬರುವ ಮಾತು. ಸ್ನೇಹಿತನನ್ನು, ಮಿತ್ರನನ್ನು ನೋಡಿ ಪರಿಶೀಲನೆ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಲೆಕ್ಕಾಚಾರ ಹಾಕಿದ್ರೆ ಸ್ನೇಹ ಅನ್ನೋದು ಉಳಿಯುತ್ತದೆಯಾ ಅಂತ. ಹಾಗಾದ ಮೇಲೂ ಉಳಿದರೆ ಸ್ನೇಹ. ಮೊದಲಿಗೆ ವೈರ ಬಂದಿದೆ, ಆ ವೈರ ಹೋಗಿದೆ ಅಂತ ಎರಡೂ ಕಡೆಯಲ್ಲಿ ಅನ್ನಿಸಬೇಕು. ಆ ಕಹಿ ಕಳೆದಿದೆ ಅಂತ ಅನ್ನಿಸಬೇಕು. ಪಾರದರ್ಶಕವಾಗ್ತಾ ಬರಬೇಕು. ಅದಕ್ಕೆ ಯಾವುದು ಪ್ರಮಾಣ?
ಅವರವರ ಅಂತರಂಗವೇ ಪ್ರಮಾಣ. ಸ್ನೇಹ ಯಾವತ್ತೂ ಇಬ್ಬರ ಮಧ್ಯೆ ನಡೆಯುತ್ತದೆ. ಅದು ಮೂರನೇವರಿಂದಾಗಿ ಆಗಬಹುದು, ಕೆಡಲೂಬಹುದು. ಆದರೆ ಸ್ನೇಹ ಅನ್ನುವುದು ಮೂಲತಃ ನಿಲ್ಲುವುದು ಇಬ್ಬರಿಂದಲೇ. ಅದಕ್ಕೆ ಮೂರನೇ ವ್ಯಕ್ತಿ ಇಲ್ಲ. ಸ್ನೇಹದ ಆರಂಭಕ್ಕೆ, ಉಪಕ್ರಮಕ್ಕೆ ಮತ್ತು ಉಪಸಂಹಾರಕ್ಕೆ ಮೂರನೇವನು ಬೇಕಾಗಬಹುದು. ಆದರೆ ಸ್ನೇಹದ ನಿತ್ಯ ಪಾಲನ ಪೋಷಣ ವರ್ಧನೆಗೆ ಮೂರನೇವನು ಬೇಕಾಗೋಲ್ಲ. ಬೇಕಾದರೆ ಅದು ಸ್ನೇಹ ಅಂತ ಅನ್ನೋಲ್ಲ. ಹೀಗಾಗಿ ಮದುವೆ ಮಾಡಿಸೋಕ್ಕೆ ಪುರೋಹಿತ ಇರಬಹುದು, ಡಿವೋರ್ಸ್ ಮಾಡಿಸೋದಕ್ಕೆ ಲಾಯರ್ ಇರ್ಬೋದು. ಆದರೆ ಮದುವೆ ಚೆನ್ನಾಗಿ ಅನ್ಯೋನ್ಯವಾಗಿ ಗಂಡ ಹೆಂಡರದು ಸಾಗಬೇಕು ಅನ್ನೋದಕ್ಕೆ ಅವರಿಬ್ಬರೇ ಬೇಕು. ಮಿಕ್ಕವರು ಗೌಣವಾಗ್ತಾರೆ. ಅದಕ್ಕಿಂತ ಹೆಚ್ಚಿನ ದೊಡ್ಡ ಸಹಕಾರಿಗಳು ಆಗುವಂಥದ್ದಲ್ಲ ಅಂತ. ಸ್ನೇಹ ದಾಂಪತ್ಯಗಳು ಎಲ್ಲ ಒಂದೇ ವಿಶ್ವಾಸದ ಬೇರೆ ಬೇರೆ ಮುಖಗಳು ಅಷ್ಟೇ. ಅದಕ್ಕೆ ತುಂಬ ದೊಡ್ಡ ವ್ಯತ್ಯಾಸವಿಲ್ಲ ಅಂತ ನನಗನ್ನಿಸುತ್ತದೆ. ಮತ್ತು ಲೆಕ್ಕಾಚಾರ ಹಾಕಿ ಪರೀಕ್ಷೆ ಮಾಡಿಕೊಂಡು ಶತ್ರುಮಿತ್ರ ವ್ಯವಹಾರವನ್ನು ಮಾಡಬೇಕೆ ಅಂತಂದರೆ ಅಲ್ಲಿ ಒಂದು ವಿಶೇಷ ಪ್ರಸಕ್ತಿ ಉಂಟು. ಅದು ಏನಂದರೆ ಅರ್ಥ ಸ್ನೇಹ, ಕಾಮಸ್ನೇಹ, ಧರ್ಮಸ್ನೇಹ ಅಂತ ಮೂರು ಬಗೆಯ ಸ್ನೇಹಗಳು. ಮೋಕ್ಷ ಸ್ನೇಹ ಇಲ್ಲ. ಕಾರಣ ಮೋಕ್ಷದಲ್ಲಿ ಎರಡನೇ ವಸ್ತುವೇ ಇಲ್ಲ ಅಂದರೆ ನಿಮಗೆ ಸ್ನೇಹ ಅನ್ನೋದಕ್ಕೆ ಎರಡು ಎಂಟಿಟೀಸೇ ಕಾಣುವುದಿಲ್ಲ. ಈ ವಿಭಾಗವನ್ನು ಯಾವ ಪೂರ್ವಶಾಸ್ತ್ರಕಾರರು ಮಾಡಿಲ್ಲ, ನಾನು ಕಲ್ಪಿಸಿಕೊಂಡಂಥ ವಿಭಾಗಗಳು. ಅಂದರೆ ಯಾವುದೋ ಒಂದು ಧರ್ಮಕ್ಕೆ, ಒಂದು ಉದಾತ್ತವಾದ ವ್ಯವಸ್ಥೆಗೋಸ್ಕರವಾಗಿ ಮಾಡಿಕೊಂಡಂಥ ಸ್ನೇಹ. ಇಲ್ಲಿ ನೀವು ತುಂಬ ಪರೀಕ್ಷೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಆ ಧರ್ಮದ ಉದಾರತೆ ಯಾವುದುಂಟು, ಆನ್ರಿಶಂಸ್ಯಂ ಪರೋ ಧರ್ಮ ಅಂತ. ಉದಾರತೆಯೇ ಧರ್ಮದ ಮುಖ್ಯ ಲಕ್ಷಣ. ಧರ್ಮ ಅಂದರೆ ರಿಲಿಜನ್ ಅಲ್ಲ, ಎ ವರ್ಚ್ಯೂಸ್ ವೇ ಆಫ್ ಲೈಫ್, ಧಾರಣ, ತಾಳಿಸುವ ಬಾಳಿಸುವ ಗುಣ. ಹಾಗೆ ನೋಡಿದಾಗ ಆ ಧರ್ಮಸ್ನೇಹಕ್ಕೆ ನಮಗೆ ಅಂಥ ಪರೀಕ್ಷೆಗಳನ್ನು ನಡೆಸಬೇಕಾಗಿಲ್ಲ. ಯಾಕೆಂದರೆ ಉಭಯತ್ರ ಧರ್ಮ ಇದ್ದಾಗ ಮಾತ್ರ ಸ್ನೇಹ ಆಗುತ್ತದೆ ಎನ್ನುವುದು. ಇನ್ನು ಅರ್ಥಸ್ನೇಹ ಅಂತ ಬಂದಾಗ ಈ ಥರದ್ದು ಬೇಕಾಗುತ್ತದೆ. ಪೊಲಿಟಿಕಲ್ ಅಲೀಸ್, ಎಕನಾಮಿಕ್ ಅಲೀಸ್ ಅಂತ ನಾವೆಲ್ಲ ಏನು ಕರಿತೀವಿ. ಅರ್ಥ ಅನ್ನೋದಕ್ಕೆ ರಾಜಕೀಯದಿಂದ ಮೊದಲುಗೊಂಡು ಬ್ಯಾಂಕಿಂಗ್ವರೆಗೆ ಎಲ್ಲವೂ ಸೇರುವಂಥದ್ದೇ ಆಗಿದೆ. ಅಲ್ಲಿ ಬೇಕಾಗುತ್ತದೆ. ಮೊನ್ನೆಯಷ್ಟೇ ಒಂದು ಭಾಗದ ಚುನಾವಣೆ ನಡೆದಿದೆ, ಇನ್ನೂ ಬೇಕಾದಷ್ಟು ನಡೆಯಲಿದೆ. ಮುಂದಿನ ತಿಂಗಳು 16 ನಮ್ಮ ದೇಶದ ಭವಿಷ್ಯ ಏನು ಅಂತ ಗೋಚರವಾಗುತ್ತದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಹೊಂದಾಣಿಕೆಗಳನ್ನು ಮಾಡಿಕೊಡ್ತಾರೆ. ಅಲೀಸ್, ಸ್ಟ್ರೇಂಜ್ ಬೆಡ್ಮೇಟ್ಸ್ ಆಗಿರ್ತಾರೆ ಎಷ್ಟೆಷ್ಟೋ ಬಾರಿ. ಅವರುಗಳಲ್ಲಿ ಯಾವ ಮಟ್ಟದ ನಿಯತ್ತಿರುತ್ತದೆ, ಯಾವಾಗ ಬೋರ್ಡ್ ತಿರುವಾಕಿಸ್ತಾರೆ, ಗೆದ್ದೆತ್ತಿನ ಬಾಲ ಯಾರು ಹಿಡಿತಾರೆ, ಸೋತ ಕತ್ತೆ ಬಾಲ ಯಾರು ಕೈ ಬಿಡ್ತಾರೆ, ಇದನ್ನೆಲ್ಲವನ್ನು ನಾವು ಕಾಣ್ತಾ ಬರ್ತೀವಿ. ಅಲ್ಲಿ ಯಾವ ಮಟ್ಟಕ್ಕೆ ಪಾರದರ್ಶಕತೆ ಉಂಟು, ಎಷ್ಟು ಪರೀಕ್ಷಿಸಿ ಮಾಡಬೇಕಾದದ್ದು ಅಂತನ್ನುವುದನ್ನು ನೋಡಿದಾಗ ಅರ್ಥಸ್ನೇಹದ ರೀತಿ ಗೊತ್ತಾಗುತ್ತದೆ. ಅರ್ಥಸ್ನೇಹ ತಪ್ಪಲ್ಲ. ಮೋಸದಲ್ಲಿ ಒಂದು ಕ್ರಮ ಬೇಕಲ್ವ, ವಂಚನೆಯಲ್ಲಿಯೂ ಒಂದು ನ್ಯಾಯ ಅನ್ನುವುದಿರುತ್ತದಲ್ಲ. ಈಗ ಕಳ್ಳತನವೂ ಒಂದು ವಿದ್ಯೆ, ಶಾಸ್ತ್ರ ಅಂತ ಚೌರ್ಯಶಾಸ್ತ್ರವನ್ನು ಕರಪಟ ಅನ್ನುವನು ಬರೆದ, ಅದಕ್ಕೆ ಸಾಕ್ಷಾತ್ ಅದೀಶ್ವರ ಸ್ಕಂದ ಅಂತೆಲ್ಲ ನಮ್ಮ ಪರಂಪರೆಯಲ್ಲಿ ಉಂಟು. ಅಂತಂದ ಮೇಲೆ ವಂಚನೆಯ ರೂಪದಲ್ಲಿ ಪರಾಕಾಷ್ಠೆಗೆ ಬರತಕ್ಕಂಥ ಜೂಜು, ಅದನ್ನು ಪರಮಾತ್ಮ ತನ್ನ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ತತ್ಪೂರ್ವದ ವಿಭೂತಿಯೋಗದಲ್ಲಿ ಒಂದು ವಿಭೂತಿಯಾಗಿದ್ದೇನೆ, ದ್ಯೂತಶ್ಚಲಯತಾಮಹಂ ಅಂತನ್ನುವ ಮಾತನ್ನು ಹೇಳ್ತಾನೆ. ಅಂತಂದರೆ ಇಂಥ ಕೆಟ್ಟದ್ರೊಳಗೂ ಒಂದು ವ್ಯವಸ್ಥೆ, ಒಂದು ಇನ್ ಖೇಯಾಸ್ ಯು ಹ್ಯಾವ್ ಟು ಸಿ ಎನ್ ಆರ್ಡರ್, ಅದು ಉಂಟಲ್ವಾ ಅಂತ ಬರುತ್ತದೆ. ಹೀಗಾಗಿ ಅರ್ಥಸ್ನೇಹದಲ್ಲಿ ಎಷ್ಟೇ ಅನರ್ಥಕಾರಿಯಾಗಿ ಪರಿಣಮಿಸುವಲ್ಲಿಯೂ ಒಂದು ಕ್ರಮವನ್ನು ಇಟ್ಕೊಳ್ಬೇಕು. ಲಂಚ ತೊಗೊಂಡ ಮೇಲೆ ಕೆಲಸ ಮಾಡಿಕೊಳ್ಬೇಕು. ಲಂಚವನ್ನು ತೊಗೊಂಡು ಕೆಲಸವನ್ನು ಮಾಡಿಕೊಡ್ಲಿಲ್ಲ ಅಂದರೆ ಅದೆಂಥ ಅನ್ಯಾಯ ಅಂತ ನಮಗನ್ನಿಸುತ್ತದಲ್ಲ. ಈ ರೀತಿಯಾದ ದೇರ್ ಶುಡ್ ಬಿ, ಅದು ಹ್ಯಾಮ್ಲೆಟ್ನಲ್ಲಿ ಬರುವಂಥದ್ದು, ದೇರ್ ಇಸ್ ಮೆಥಡ್ ಇನ್ ಇಸ್ ಮ್ಯಾಡ್ನೆಸ್ ಅಂತಂದಂತೆ, ದೇರ್ ಶುಡ್ ಬಿ ಸಮ್ ಆನೆಸ್ಟಿ ಇನ್ ಫ್ರಯಲ್ಟಿ, ದೇರ್ ಶುಡ್ ಬಿ ಆನೆಸ್ಟಿ ಇನ್ ಕ್ರುಕೆಡಿಟಿ ಅಂತ ನೋಡುವಂತೆ ಕಂಡಾಗ ಅರ್ಥಸ್ನೇಹದ ಆಯಾಮ ಉಂಟು. ಕಾಮಸ್ನೇಹ ಅಂತನ್ನುವಾಗ ಅದು ಪೂರ್ಣವಾಗಿ ಮಾನುಷ ಭಾವಕ್ಕೆ ಸಂಬಂಧಪಟ್ಟದ್ದು. ಅನ್ನಿಸ್ತು ನಡೆಯುತ್ತದೆ. ನನಗೆ ಬೇಕಾಯಿತು, ಅವ್ರಿಗೆ ಬೇಕಾಯಿತು, ಇವ್ರಿಗೆ ಬೇಕಾಯಿತು, ಆಕೆಗೆ ಬೇಕಾಯಿತು, ಈತನಿಗೆ ಬೇಕಾಯಿತು ಅಂತ ನಡೆಯುವುದು. ಅಲ್ಲಿಯಾದರೂ ಅಷ್ಟೇ ಸ್ನೇಹಕ್ಕೆ ಒಂದು ಮಟ್ಟದ ಪರಿಶೀಲನೆ ಬೇಕಾಗುತ್ತದೆ. ಆದರೆ ಕಾಮಸ್ನೇಹದಲ್ಲಿ ಭಾವನೆಗಳ ವಿಜೃಂಭಣೆ ಇರುವುದರಿಂದ, ಅರ್ಥಸ್ನೇಹದಲ್ಲಿ ಧರ್ಮಸ್ನೇಹದಲ್ಲಿ ಮೌಲ್ಯಗಳ ವಿಜೃಂಭಣೆ ಇರುವುದರಿಂದ, ಅರ್ಥಸ್ನೇಹದಲ್ಲಿ ಬರುವಷ್ಟರ ಮಟ್ಟಿಗಿನ ಪರೀಕ್ಷೆ, ಎಚ್ಚರಿಕೆ ಬೇಕಾಗೋಲ್ಲ. ಧರ್ಮಸ್ನೇಹ ಮೌಲ್ಯ ಪತನ ಆದ ತಕ್ಷಣ ಉಳಿಯೋದಿಲ್ಲ. ಅದು ಮೌಲ್ಯ ಪತನ ಇದ್ದವರು ಧರ್ಮಸ್ನೇಹ ಮಾಡೋಲ್ಲ.
ಇನ್ನು ಭಾವ ಸಿದ್ಧಿ ಇಲ್ಲದೆ ಇದ್ದವರಿಗೆ ಕಾಮಸ್ನೇಹ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವುಗಳಿಗೆ ಅವುಗಳೇ ಪ್ರಮಾಣವಾಗುತ್ತದೆ. ಅರೆ ವಂಚನೆ, ತಟವಟ, ಮೋಸ ಇತ್ಯಾದಿ ಬೇರೆ ಬೇರೆ ಅಂಗೋಪಾಂಗಗಳು ಇಲ್ಲಿ ಬಂದು ಸೇರಿಕೊಳ್ಳೋದ್ರಿಂದ ಧರ್ಮಸ್ನೇಹಕ್ಕೆ ಹೆಚ್ಚಿನ ಪರೀಕ್ಷೆ, ಪರಿಶೀಲನೆ, ಪುನರ್ವಿಮರ್ಶನ ಎಲ್ಲ ಬೇಕಾಗುತ್ತದೆ ಎನ್ನುವುದು ಈ ಪದ್ಯದ ತಾತ್ಪರ್ಯ. ಮತ್ತು ನಾನು ಮೊದಲೇ ಹೇಳಿದಂತೆ ಕಥಾನಕದ ದೇಶ ಕಾಲಗಳನ್ನು ಹೇಳುವಾಗ ಕಾಲ ಅಂತೂ ಎಲ್ಲ ಕ್ಲಾಸಿಕಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದದ್ದು ಆರ್ಷೇಯವಾದ ಕಾಲ. ಇನ್ನು ಜಾಗ ಆಸ್ತಿ ದಾಕ್ಷಿಣಾತ್ಯೆ ಪಥೆ ಜನಪದೇ ಮಹಿಳಾರೋಪ್ಯಂ ನಾಮ ನಗರಂ ಅಂತ ಮಹಿಳಾರೋಪ್ಯದಲ್ಲಿ ನಡೆಯುತ್ತದೆ ಅಂತ. ಇಡೀ ಪಂಚತಂತ್ರದ ಕಥಾನಕಗಳೆಲ್ಲ ಮಹಿಳಾರೋಪ್ಯದಲ್ಲಿ ನಡೆಯುವಂಥದ್ದು ಅಂತ ತಿಳಿಸಿದ್ದೀನಿ. ಅಲ್ಲಿ ಒಂದು ನ್ಯಗ್ರೋಧ ಪಾದಪೋಸ್ತಿ, ಘನತರ ಪತ್ರಚ್ಛನ್ನೋ ನ್ಯಗ್ರೋಧ ಪಾದಪೋಸ್ತಿ, ದೊಡ್ಡದಾದ ವಟವೃಕ್ಷ ಇದೆ. ಅಲ್ಲಿ ಮೇಘವರ್ಣೋ ನಾಮ ವಾಯಸರಾಜ ಅನೇಕ ಕಾಕ ಪರಿವಾರ ಪ್ರತಿವಸತಿ ಸ್ಮ. ಮೇಘವರ್ಣ, ಮೋಡದ ಬಣ್ಣ, ಕಾರ್ಮೋಡದ ಬಣ್ಣದ ಕಾಗೆ, ಆ ಕಾಕ ರಾಜ, ಅದಕ್ಕೊಂದು ದೊಡ್ಡ ಪರಿವಾರ. ತತ್ರ ವಿಹಿತ ದುರ್ಗರಚನ ಸಪರಿಜನ ಕಾಲಂ ನೈತಿ ಸ್ಮ. ಆ ಒಂದು ಮಹಾ ವಟವೃಕ್ಷದಲ್ಲಿ ಬೇಕಾದಂತೆ ವ್ಯೂಹ ದುರ್ಗ ರಚನೆ ಮಾಡಿಕೊಂಡು ಸಪರಿವಾರವಾಗಿತ್ತು ಅಂತ. ಇದೆಲ್ಲ ಅಲಿಗಾರಿಕಲ್ ಅಲ್ವಾ? ಹಾಗಾಗಿ ಒಂದು ಮಹಾ ಸಾಮ್ರಾಜ್ಯವೇ ಒಂದು ಕಡೆಗಿತ್ತು ಅಂತ ಗೊತ್ತಾಗುತ್ತದೆ. ತಥಾ ಅನ್ಯ ಅರಿಮರ್ದನೋ ನಾಮ ಉಲೂಕರಾಜ ಅಸಂಖ್ಯ ಉಲೂಕ ಪರಿವಾರೋ ಗಿರಿಗುಹಾ ದುರ್ಗಾಶ್ರಯ ಪ್ರತಿವಸತಿ ಸ್ಮ. ಇದು ವೃಕ್ಷದುರ್ಗ ಮಾಡಿಕೊಂಡಿದ್ದರೆ ಗುಹಾದುರ್ಗ ಮಾಡಿಕೊಂಡು ಒಂದು ಬೆಟ್ಟದ ಕಿಬ್ಬಿಯಲ್ಲಿ ಅರಿಮರ್ದನ, ವೈರಿಗಳನ್ನು ಮರ್ದಿಸ್ತಕ್ಕಂಥದ್ದು ಹೆಸರು ಪಡೆದ ಗೂಬೆ, ಅದಕ್ಕೊಂದು ದೊಡ್ಡ ಪರಿವಾರ. ಈ ಗೂಬೆ ರಾತ್ರಿ ಯುದ್ಧ, ವಂಚನ ಯುದ್ಧ ಮಾಡ್ತಾ ಇತ್ತು. ರಾತ್ರಿ ಯುದ್ಧ ಮಾಡಬಾರದು ಅಂತ ಧರ್ಮಶಾಸ್ತ್ರ. ಆದರೆ ಇದನ್ನು ಲೆಕ್ಕಿಸದೆ ಮತ್ತು ಗೂಬೆಯ ಒಂದು ರೀತಿ ಕೂಡ ರಾತ್ರಿಯಲ್ಲಿ ಓಡಾಡುವಂಥದ್ದು, ರಾತ್ರಿಂಚರ, ನಾಕ್ಟರ್ನಲ್ ಇನ್ ಹ್ಯಾಬಿಟ್. ಅಥೋ ಲೂಕರಾಜ ರಾತ್ರಾ ಅಭ್ಯೇತ್ಯ ಸದೈವ ತಸ್ಯ ನೆಗ್ರೋಧಸ್ಯ ಸಮಂತಾತ್ ಪರಿಭ್ರಮತಿ. ಅದು ಬಂದು ಈ ವಟವೃಕ್ಷದ ಸುತ್ತಲೂ ಮುತ್ತಿ ರಾತ್ರಿಯಲ್ಲಿ ಕಂಡು ಬರತಕ್ಕಂಥ ಯಾವುದೇ ಕಾಗೆ ಹೊರಗಿದ್ದರೆ ಗೂಡಿಂದ ಆಚೆಗೆ ಅದನ್ನು ಕುಕ್ಕಿ ಕೊಲ್ಲುವಂಥದ್ದು ಇದೆಲ್ಲ ಮಾಡ್ತಾಯಿತ್ತು. ತಮ್ಮ ವ್ಯಾಪಾದ್ಯ ಗಚ್ಚತಿ. ಹೀಗೆ ಪ್ರತಿದಿನವೂ ಕೂಡ ಗೂಬೆಗಳು ಬಂದು ಆಕಸ್ಮಿಕವಾದ ದಾಳಿ, ಈ ಟೆರರಿಸ್ಟ್ಗಳು ಹೇಗೆ ಬಂದು ಆಕಸ್ಮಿಕವಾಗಿ ದಾಳಿ ಮಾಡ್ತಾರೋ ಆ ರೀತಿಯಲ್ಲಿ ಪಾಕಿಸ್ತಾನ ಆರ್ಮಿ ಹೇಗೆ ಬಂದು ಬಾರ್ಡರ್ನಲ್ಲಿ ಯಾವಾಗಂದರೆ ಆವಾಗ ಬಂದು ಮಾಡುತ್ತದೆ, ನಮ್ಮ ಮನಮೋಹನ್ ಸಿಂಗ ಯಾವ ರೀತಿ ನರಸತ್ತು ನಾಲಿಗೆ ಕತ್ತರಿಸ್ಕೊಂಡು ಕೂತಿರ್ತಾನೋ ಆ ರೀತಿಯಾಗಿ ಆಗುವ ದುಸ್ಥಿತಿ ಬಂದಿತ್ತು. ಆಗ ಯೌಪೇಕ್ಷೇತ ಶತ್ರುಂ ಸ್ವಂ ಪ್ರಸರಂತಂ ಯದೃಚ್ಛಯ ರೋಗಂಚ ಆಲಸ್ಯ ಸಂಯುಕ್ತ ಶನೈಸ್ತೇನ ಹನ್ಯತೆ. ಯಾರು ತನ್ನಿಷ್ಟ ಬಂದಂತೆ ಚುಂಚು ಪ್ರವೇಶ ಮಾಡ್ತಾ ಇರ್ತಾನೆ, ಕೊಕ್ಕುಗಳನ್ನು ಮುಂದೆ ಮುಂದೆ ಚಾಚ್ತಾ ಇರ್ತಾನೆ ಶತ್ರು, ಅಂತಹ ಶತ್ರುವನ್ನು ಕಂಡು ಉಪೇಕ್ಷೆ ಮಾಡಬಾರ್ದು. ಒಳ್ಳೆಯ ರೋಗ ಬಂದಿದ್ದನ್ನು ಕಂಡಾಗಲೂ, ರೋಗ ಲಿಂಗ ಅಂದರೆ ರೋಗ ಲಕ್ಷಣಗಳನ್ನು ಕಂಡಾಗಲೂ ಸುಮ್ಮನೆ ಇರತಕ್ಕಂಥ ಆಲಸ್ಯವಂತ ಯಾರಿದ್ದಾನೆ ಅವನು ಹೇಗೆ ನಾಶವಾಗ್ತಾನೋ ಆ ರೀತಿಯಾಗಿ ಶತ್ರು ಬರ್ದು ಮತ್ತೆ ಮತ್ತೆ ಪುಂಡತನ ಮಾಡ್ತಾ ಇದ್ದರೆ ನೋಡ್ತಾ ಸುಮ್ಮನೆ ಇರಬಾರ್ದು ಅಂತ. ನಮ್ಮ ಭಾರತ ದೇಶ ಎಷ್ಟು ಪರಕೀಯರ ಆಕ್ರಮಣಗಳಿಗೆ ತುತ್ತಾದಾಗಲೂ ಗಟ್ಟಿಯಾಗಿ ನಿಂತದ್ದಕ್ಕೆ ಇದೊಂದು ಮುಖ್ಯ ಕಾರಣ. ಏನಂದರೆ ಈ ಶತ್ರು ಬಂದೊಡನೆ ಎಚ್ಚರಿಕೆ ಇಟ್ಟುಕೊಳ್ಬೇಕು, ಎವರ್ ವಿಜಿಲೆನ್ಸ್, ಉತ್ಥಾನಂ ಅಂತನೋ ಮಾತು ಬರುತ್ತೆ ಅರ್ಥಶಾಸ್ತ್ರದಲ್ಲಿ. ರಾಜ್ಞಾಂ ವ್ರತಂ ಉತ್ಥಾನಂ, ನಿತ್ಯವೂ ರಾಜರ ವ್ರತ ಉತ್ಥಾನ, ಅಲರ್ಟ್ನೆಸ್, ವಿಜಿಲೆನ್ಸ್ ಅಂತ ಹೇಳ್ತಾರೆ. ಅದು ಗಮನ ಇರಬೇಕಾದದ್ದು. ಅರ್ಥಶಾಸ್ತ್ರ ರಚಿತವಾದದ್ದಂತೂ ನಮ್ಮ ಭಾರತ ಶತ್ರುಗಳಿಂದ ಒಂದು ಸ್ವಲ್ಪವೂ ಸೋಲದೇ ಇದ್ದಂಥ ಗಟ್ಟುಮುಟ್ಟಾಗಿದ್ದ ಕಾಲದಲ್ಲಿ ರಚಿತವಾಗಿದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಮೌರ್ಯ ಸಾಮ್ರಾಜ್ಯದ ಮಹಾರಚನೆ ಆದ ಮೇಲೆ ಗುಪ್ತ ಸಾಮ್ರಾಜ್ಯ ಉಚ್ಛ್ರಾಯದ ಸ್ಥಿತಿಯಲ್ಲಿರುವ ಈ ಎರಡು ಘಟ್ಟಗಳ ನಡುವೆ ಆದದ್ದು. ಒಬ್ಬ ಚಂದ್ರಗುಪ್ತ ಮೌರ್ಯನಿಂದ ಮತ್ತೊಬ್ಬ ಚಂದ್ರಗುಪ್ತ ವಿಕ್ರಮಾದಿತ್ಯನ ಅವಧಿಯ ನಡುವಿನಲ್ಲಿ ಪಾರಕ್ಯಾಕ್ರಾಂತಿ ಆಗ ಈಗ ಬಂದರೂ ಅದನ್ನು ಮೆಟ್ಟಿ ನಿಂತ ಮಹಾಯೋಧರು, ವೀರರು ಇದ್ದ ಕಾಲದಲ್ಲೇ ಅದರಿಂದಾಗಿ ಈ ರಾಜನೀತಿ ಅಷ್ಟು ಅಸರ್ಟಿವ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಇತ್ಯಾದಿ ಎಲ್ಲ ನಾನ್ಸೆನ್ಸ್ಗಳನ್ನು ಆಮೇಲೆ ಗಾಂಧಿ ವ್ಯಾಧಿ ಅದು ಬಂದದ್ದಷ್ಟೇ ನಮ್ಮ ದೇಶಕ್ಕೆ. ಹಾಗಾಗಿ ಅದಕ್ಕೆ ಯಾವ ಬಿಡುಗಾಸಿನ ಬೆಲೆಯೂ ಇಲ್ಲ. ನೇರವಾಗಿ ಹೇಳ್ತಾರೆ. ಆ ಮಟ್ಟಕ್ಕೆ ವೈರಿಗಳ ಆಕ್ರಾಂತಿ ಆದಾಗ ಮತ್ತೆ ಬಗ್ಗು ಬಡಿಯಲೇಬೇಕು ಅನ್ನುವಂಥದ್ದು ರಾಮಾಯಣ ಮಹಾಭಾರತಾದಿಗಳಿಂದ ಕಂಡು ಬಂದಂಥದ್ದು. ಕಾಳಿದಾಸಾದಿಗಳು ಕೂಡ ಎಷ್ಟು ಸುಕುಮಾರ ಕವಿ, ಶೃಂಗಾರ ಕವಿ ಅಂತಿದ್ದರೂ ಅವನು ಧೀರೋದ್ದಾತನಾಗಿ ಈ ರಾಜನೀತಿಯನ್ನು ಸಾಬೀತು ಮಾಡಿ ತೋರಿಸ್ತಾನೆ. ಅದು ಮರೆತದ್ದು ನಮ್ಮ ದೊಡ್ಡ ದುರಂತ. ಇದನ್ನು ಮರೆಯುವಂತೆ ಮಾಡಿದ್ದು ಹಲವು ಕಾರಣಗಳು. ಅದರೊಳಗೆ ಬೇರೆ ಬೇರೆ ಕಾರಣಗಳಲ್ಲಿ ಒಂದು ಹೇಳಬಹುದು ಅಂತಂದರೆ
ಪೌರುಷ ಕಡಿಮೆಯಾಗಿ ವಿಧಿವಾದ ಹೆಚ್ಚಾಗಿದ್ದು ಅಂತ ಅನಿಸುತ್ತದೆ. ಎಸ್ ಶ್ರೀಕಂಠಶಾಸ್ತ್ರಿಗಳಂಥ ಮಹಾವಿದ್ವಾಂಸರು ಎಲ್ಲಿಗೆ ಹೊರಟೋಗ್ಬಿಡ್ತಾರೆ ಅಂದರೆ, ವಿಜಯನಗರ ಸಾಮ್ರಾಜ್ಯ ಪತನದ ಹಿಂದೆ ಪುರಂದರದಾಸರಂಥವರು ಒಂದು ಲೋಕವನ್ನು ಉಪೇಕ್ಷೆ ಮಾಡುವಂಥದ್ದು ಹೇಳಿದ್ದು ಕಾರಣವ ಅಂತಂತಾರೆ. ಅದಷ್ಟು ಯುಕ್ತವಾಗಿ ತೋರುವುದಿಲ್ಲ. ಪುರಂದರದಾಸರು ಯಥೇಷ್ಟವಾದ ಪೌರುಷವನ್ನೂ ಹೇಳಿದ್ದಾರೆ. ಆದರೂ ಈ ಭಕ್ತಿ ಪಂಥಗಳ ದಾಸ್ಯ ಅನ್ನುವ ಪ್ರತಿಪಾದನೆ ಏನಿದೆ, ಅದು ಪೌರುಷವನ್ನು ಕೆಲವು ಬಾರಿ ಕಡಿಮೆ ಮಾಡುವುದು ಉಂಟು. ಹಾಫ್ ಆ್ಯಂಡ್ ಹಾಫ್ ನೋಡಿಕೊಳ್ಬಹುದು. ಆದರೆ ಭೋಗಲಾಲಸೆ ಹೆಚ್ಚಾದಷ್ಟು ದುಡ್ಡಿದ್ದವನಿಗೆ ಭಯ ಹೆಚ್ಚು ಅಂತೀವಲ್ಲ, ಆ ರೀತಿ ಎಷ್ಟೋ ಬಾರಿ ಭೋಗ ಸಮೃದ್ಧಿ ಬಂದಾಗ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ವಿವೇಕೋರ್ಜಿತವಾದ ಬಲವನ್ನು ಇಟ್ಟುಕೊಳ್ಳದೇ ಇದ್ದರೆ ದೇಶಕ್ಕೆ ದೌರ್ಬಲ್ಯ ಬಂದುಬಿಡುತ್ತದೆ. ಆ ರೀತಿಯಾದ ದುಸ್ಥಿತಿ ಆಮೇಲೆ ಬಂತು. ಶ್ರೀಹರ್ಷನ ಪತನದ ಬಳಿಕ ನಾವು ನೋಡುವುದು, ಶ್ರೀಹರ್ಷ ಅವಸಾನದ ಮೇಲೆ ಅಂದರೆ 7ನೇ ಶತಮಾನ ಆದಮೇಲೆ ಭಾರತ ಕಂಡದ್ದು ಅದೇನೆ. ಅದೇನು ಒಂದು ದಿವಸದ ಕಥೆ ಅಲ್ಲ. ಓವರ್ ಅ ಫ್ಯೂ ಸೆಂಚುರೀಸ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಗುಪ್ತ ಸಾಮ್ರಾಜ್ಯದ ಉಚ್ಛ್ರಾಯವಾದ ಸರ್ವತೋಮುಖವಾದ ಅಭಿವೃದ್ಧಿ. ಅದಾದ ಬಳಿಕ ನಮಗೆ ಯಾರೂ ಶತ್ರುಗಳಿಲ್ಲ ಅಂತ ಸ್ಲೀಪಿಂಗ್ ಓವರ್ ದಿ ಇಶ್ಯೂಸ್ ಅಂತೀವಲ್ಲ, ಹಾಯಾಗಿ ಮೈ ಮರೆತು ಮೈ ಚೆಲ್ಲಿ ಕೂತದ್ದಾಯಿತು. ಅಲ್ಲಿಂದ ಆರಂಭವಾಗಿದ್ದಿರಬೇಕು. ಯಾವಾಗ ಸೋಲ್ತೀವೋ ಸೋತಾಗ ಒಂದು ಅಭಾವ ವೈರಾಗ್ಯ, ನಮಗೆ ನಾವೇ ಮಾಡಿಕೊಳ್ತಕ್ಕಂಥ ಈ ಬೆಂಕಿ ಕೋಳಿಯ ಕಥೆ ಯಾವುದಿದೆ, ಮಾಹಸಾಹಸ ಇತ್ಯಾದಿ ಎಲ್ಲ ಹೇಳ್ತಕ್ಕಂಥದ್ದು, ಒಂದು ಭೂಲಿಂಗ ಪಕ್ಷಿ ನ್ಯಾಯ ಅಂತಾರೆ, ಆ ಥರದ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಿ ನಮ್ಮ ದೇಶಕ್ಕೆ ಒಂದು ಪತನ ಬಂತು ಅಂತ ಅನಿಸುತ್ತದೆ. ಇರಲಿ, ಅದು ಪ್ರತ್ಯೇಕವಾಗಿ ನಾನು ಭಾರತೀಯ ಕ್ಷಾತ್ರ ಪರಂಪರೆಯಲ್ಲಿ ವಿವೇಚನೆ ಮಾಡಿದ್ದೀನಿ, ಇಲ್ಲಿಗೆ ಬೇಡ. ಮುಂದೆ ವಿಷ್ಣು ಶರ್ಮ ಹೇಳ್ತಾನೆ, ಜಾತಮಾತ್ರಂ ನಯಶತ್ರುಂ ವ್ಯಾಧಿಂಚ ಪ್ರಶಂ ನಯೇತ್ ಅತಿಪುಷ್ಟಾಂಗಯುಕ್ತೋಪಿ ಸಪಶ್ಚಾತ್ತೇನ ಹನ್ಯತೆ. ಶತ್ರುವನ್ನು ಹುಟ್ಟಿದೊಡನೆಯೇ, ರೋಗ ತಲೆ ಎತ್ತಿದೊಡನೆಯೇ ಬಲಿ ಹಾಕಬೇಕು. ನಮ್ಮ ಆಯುರ್ವೇದಾದಿಗಳಲ್ಲಿ ರೋಗ ಪರಿಹಾರಕ್ಕಿಂತ ಮೊದಲು ಸ್ವಾಸ್ಥ್ಯ ಚಿಂತನೆ ಬಹಳ ಮುಖ್ಯ. ಅದರಿಂದಲೇ ಸ್ವಸ್ಥವೃತ್ತಕ್ಕೆ ತುಂಬ ಬೆಲೆ ಕೊಟ್ಟಿದ್ದಾರೆ. ಜಗತ್ತಿನ ಮಿಕ್ಕ ವೈದ್ಯ ಪದ್ಧತಿಗಳು ಸ್ವಸ್ಥವೃತ್ತದ ಬಗ್ಗೆಗೆ ಇಷ್ಟು ಗಮನ ಹಾಕುವ ಮುನ್ನವೇ ಹೆಲ್ದಿ ಹ್ಯಾಬಿಟ್ಸ್ ಅಂತ ಯಾವುದಿದೆ ಅದರ ಬಗ್ಗೆ ತುಂಬ ವಿಶೇಷವಾಗಿ ಅವಧಾರಣೆ ಹಾಕಿದ್ದಾರೆ. ರೋಗ ಬರದಂತೆ ನೋಡಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಎಚ್ಚರ ವಹಿಸಿದ್ದಾರೆ. ಈ ರೀತಿಯಾದ ಚಿಂತನೆಯನ್ನು ನಮ್ಮ ಇನ್ನಿತರ ಶಾಸ್ತ್ರಗಳಲ್ಲಿ ಕೂಡ ನಾವು ಮತ್ತೆ ಮತ್ತೆ ನೋಡಬಹುದು. ವೇದಾಂತದಲ್ಲಿ ಜ್ಞಾನ ಸಂಪತ್ತಿಗೆ, ಜ್ಞಾನ ಪ್ರಾಪ್ತಿಗೆ ಮೊದಲು ಅಜ್ಞಾನ ನಿವಾರಣೆಗೆ, ಜ್ಞಾನ ಪ್ರಾಪ್ತಿ ಸನ್ನಾಹಕ್ಕೆ ಮಾಡಿಕೊಳ್ಳಬೇಕಾದದ್ದು ಚಿತ್ತಶುದ್ಧಿಗಳು ಏನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಚತುಷ್ಟಯ ಎಂಥದ್ದು, ಇವುಗಳನ್ನು ಕುರಿತು ವಿಸ್ತಾರವಾಗಿ ಪ್ರಪಂಚನ ಮಾಡಿದ್ದಾರೆ. ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಇತ್ಯಾದಿಗಳನ್ನು ನೋಡಿದ್ರಂತೂ ಯಥೇಷ್ಟವಾಗಿ ಶಮದಮಾದಿ ಷಟ್ಕ ಸಂಪತ್ತಿಯಿಂದ ಮೊದಲುಗೊಂಡು ಮುಮುಕ್ಷತ್ವದವರೆಗೆ ಹೇಳಿರುವುದು ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಸಾಹಿತ್ಯಶಾಸ್ತ್ರದಲ್ಲಿ, ಭಾಷಾಶಾಸ್ತ್ರದಲ್ಲಿ ಕೂಡ ಹಾಗೆಯೇ ಒಳ್ಳೆಯ ಭಾಷೆ ಅನ್ನುವುದಕ್ಕಿಂತ ಮೊದಲು ಭಾಷಾ ದೋಷಗಳನ್ನು ಹೇಗೆ ನಿರ್ಮೂಲನ ಮಾಡಿಕೊಳ್ಳೋದು ಅನ್ನುವುದರ ಬಗೆಗೆ, ಕಾವ್ಯಕ್ಕೆ ಗುಣ ಎಷ್ಟು ಮುಖ್ಯವೋ ಅದಕ್ಕೆ ಮೊದಲು ದೋಷ ಪ್ರಹಾಣ, ದೋಷ ನಿರ್ಮೂಲನ ಮುಖ್ಯ ಅನ್ನುವಂತೆಲ್ಲ ನೋಡಿದ್ದಾರೆ ಅಂತ ಯಾವುದೇ ಅಲೀಡ್ ಸೈನ್ಸಸ್ ಅಂತ ಏನು ಬೆಳೆದು ಬಂದಿವೆ ನಮ್ಮಲ್ಲಿ ನೋಡಿದಾಗ ಗೊತ್ತಾಗುತ್ತದೆ. ಈ ಎಚ್ಚರ ಇತ್ತು ಅಂತ ತಿಳಿಯುತ್ತದೆ. ಹಾಗಾಗಿ ಒಮ್ಮೆ ರೋಗ ಶತ್ರು ತಲೆ ಎತ್ತಿದೊಡನೆಯೇ ನಾವು ಅದನ್ನು ಸದೆ ಬಡಿಯೋದು ಮಾತ್ರವಲ್ಲ, ಶತ್ರುವೇ ಕಾಣದಂತೆ, ರೋಗವೇ ತಲೆ ಎತ್ತದಂತೆ ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು ಅಂತ. ಅದರಿಂದಲೇ ಈ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿ ಗ್ರಂಥಗಳು ಬರೆದಿದ್ದಾರೆ. ನಮ್ಮಲ್ಲಿರುವಷ್ಟು ದೋಷ ನಿರ್ಮೂಲನ ಪ್ರಯತ್ನ, ಕಾವ್ಯದೋಷ ಪ್ರಹಾಣ ಪದ್ಧತಿಗಳು ಏನು ಅಂತ ಇನ್ನು ಯಾವ ವೆಸ್ಟರ್ನ್ ರೆಟರಿಕ್ಸ್ನಲ್ಲಿ, ಈಸ್ಥೆಟಿಕ್ಸ್ನಲ್ಲಿ ಕೂಡ ನಾವು ಈಚಿನವರೆಗೂ ಕಾಣುವಂಥದ್ದಲ್ಲ. ಹಾಗೆ ಸಂಗೀತವಾಗಲಿ, ನೃತ್ಯವಾಗಲಿ, ಗಾಯಕ ದೋಷ ಯಾವುದು, ನರ್ತಕ ದೋಷ ಯಾವುದು, ನಟದೋಷ ಯಾವುದು, ಹೀಗೆ ದೋಷಗಳ ಬಗ್ಗೆ ದೊಡ್ಡ ಪ್ರಕರಣ ಉಂಟು. ಅಂದರೆ ನಿರ್ದುಷ್ಟವಾಗಿ ಕಾಣಬೇಕು ಅಂತ ಮಾಡ್ಕೊಂಡು ಬರುವಂತೆ ಅನ್ಹೆಲ್ದಿ ಪ್ರಾಕ್ಟೀಸಸ್ ಯಾವುದು, ಚರಕ, ಸುಶ್ರುತ, ವಾಗ್ಭಟ ಅಂತ ನಾವು ಯಾವುದನ್ನು ಬೃಹತ್ರಯಿ ಅಂತ ಕರಿತೀವಿ, ಅಲ್ಲಿಂದ ಮೊದಲುಗೊಂಡು ಕಂಡುಬರುವಂಥದ್ದು. ಇದು ಅರ್ಥಶಾಸ್ತ್ರದಲ್ಲಿಯೂ ಕೂಡ ತೋರಿಕೊಂಡಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹೀಗಾಗಿ ಆ ಮೇಘವರ್ಣ ಒಂದು ಮಂತ್ರಿ ಪರಿಷತ್ತನ್ನು ಕರೆಯುತ್ತದೆ. ಕರೆದುಬಿಟ್ಟು ಅಲ್ಲಿ ಹೇಳುತ್ತದೆ, ಉತ್ಕಟಸ್ಥಾವದಸ್ಮಾಕಂ ಶತ್ರು ಉದ್ಯಮ ಸಂಪನ್ನ ಕಾಲವಿಚ್ಚ. ನೋಡಿ ಅದರ ಬಿಗಿನಿಂಗ್ ಹೇಗಿದೆ, ಉಪಕ್ರಮ ಯಾವ ಥರ ಇದೆ. ನಮ್ಮ ಶತ್ರುವಾದರೂ ತುಂಬ ಬಲಿಷ್ಠನಾಗಿದ್ದಾನೆ, ಮತ್ತು ಅವನು ಇಂಡಸ್ಟ್ರಿಯಸ್ ಆಗಿದ್ದಾನೆ, ಮತ್ತು ಯಾವ ಸಮಯದಲ್ಲಿ ಬಂದು ಅಟಕಾಯಿಸಬೇಕು ಅನ್ನುವಂಥದ್ದನ್ನು ಕೂಡ ತಿಳ್ಕೊಂಡಿದ್ದಾನೆ. ರೈಟ್ ಟೈಮ್ ಆಫ್ ಅಟ್ಯಾಕಿಂಗ್ ಏನು ಅಂತ ಅವನಿಗೆ ಗೊತ್ತಿದೆ ಅಂತ. ಆಯಕಟ್ಟಾದ ಜಾಗದಲ್ಲೇ ಅವನು ಅಟಕಾಯಿಸ್ತಾನೆ. ನಿತ್ಯಮೇವ ನಿಶಾಗಮೆ ಸಮೇತ್ಯಾಸ್ಮತ್ ಪಕ್ಷ ಕದನಂ ಕರೋತಿ ತತ್ಕಥಮಸ್ಯ ಪ್ರತಿವಿಧಾನಂ
ಮತ್ತೆ ಮತ್ತೆ ಸರಿಯಾದ ಸಂಚು ಹೂಡಿ ಅವನು ನಾವು ಮಲಗಿದ ಹೊತ್ತು ನಮಗೆ ಕಣ್ಣು ಕಾಣದ ಹೊತ್ತಲ್ಲಿ ಬರ್ತಾನೆ. ಕಾಗೆಗಳಿಗೆ ರಾತ್ರಿ ಕಾಣುವುದಿಲ್ಲ ಕಣ್ಣು, ಸಂಜೆ ಆಗ್ತಿದ್ದಂತೆ ಪಕ್ಷಿಗಳೆಲ್ಲ ಕುರುಡು. ಆದರೆ ಇದಕ್ಕೆ ಯಾನಿಶಾ ಸರ್ವಭೂತಾನಾಂ ಅನ್ನುವಂತೆ ಈ ಗೂಬೆಗೆ, ಆ ಗೂಬೆ ಸಂತತಿಗೆ ಹಾಗುಂಟು. ವಯಂ ತಾವದ್ರಾತ್ರೌ ನ ಪಶ್ಯಾಮಃ ನಚತಸ್ಯ ದಿವಾ ದುರ್ಗಂ ವಿಜಾನೀಮಃ. ಹಗಲು ಅದರ ಕೋಟೆ ಏನಿದೆ ಅಂತ ನಮಗೆ ಹುಡುಕಿ ತಿಳ್ಕೊಳ್ಳೋಕ್ಕಾಗೇ ಇಲ್ಲ. ಯಾಕೆಂದರೆ ಅದು ಎಲ್ಲಿ ವಾಸ ಮಾಡುತ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾರಾಟ ಸಂಚಾರ ಇದ್ದರೆ ನಮಗೆ ಗೊತ್ತಾಗುತ್ತೆ, ಹಾರಾಟ ಸಂಚಾರ ಇಲ್ಲದೇ ಇದ್ದರೆ ಎಲ್ಲಿ ಗುರುತಿಸುವುದು? ಹೀಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಏನ ಗತ್ವಾ ಪ್ರಹರಾಮಃ, ಹಗಲು ದಾಳಿ ಎತ್ತಿದರೆ ನಮಗೆ ಅನುಕೂಲ, ಅದಕ್ಕೆ ಹಗಲು ಕಣ್ಣು ಕಾಣೋಲ್ಲ, ನಾವು ಕೊಂದು ಕುಕ್ಕಿ ಬಿಡಬಹುದು. ರಾತ್ರಿ ನಮಗೆ ಓಡಾಡೋಕ್ಕಾಗೋಲ್ಲ, ಅದರ ಓಡಾಟ ರಾತ್ರಿ, ಅದು ಬಂದು ನಮ್ಮನ್ನು ಅಟಕಾಯಿಸುತ್ತದೆ. ಯಾವುದೋ ಒಂದು ದುರ್ಬಲ ಗಳಿಗೆಯಲ್ಲಿ ಇಲ್ಲಿರ್ತಕ್ಕಂಥದ್ದು ಅಂತ ಅದು ತಿಳ್ಕೊಂಡು ಬಿಟ್ಟಿದೆ, ರಾತ್ರಿ ಓಡಾಡಿದೆ. ಅದು ಅಲ್ಲದೆ ಗೂಬೆಗಳು ಗೂಡು ಕಟ್ಟೋಲ್ಲ, ಕಾಗೆಗಳು ಗೂಡು ಕಟ್ಟುತ್ತವೆ. ಕಾಗೆ ಗೂಡು ಜಗತ್ತಿಗೆಲ್ಲ ಜಾಹೀರಾಗಿ ಗೊತ್ತು. ಗೂಬೆಗಳು ಎಲ್ಲಿಯೋ ಗುಹೆಗಳಲ್ಲಿ, ಹಾಳು ಬಿದ್ದ ಮನೆಗಳಲ್ಲಿ, ಎಲ್ಲಂದರೆ ಅಲ್ಲಿ ವಾಸ ಮಾಡುತ್ತವೆ. ಅವುಗಳಿಗೆ ಪ್ರತ್ಯೇಕ ನಿರ್ಮಿತಿ ಇಲ್ಲ. ಹೀಗಾಗಿ ಅವುಗಳನ್ನು ಸಾಕ್ಷಾತ್ ಕಾಣದೆ ಅವುಗಳ ವಾಸ ಗೊತ್ತಾಗೋಲ್ಲ. ಅವುಗಳನ್ನು ಕಾಣೋದಕ್ಕೆ ಆ ಜಾಗಕ್ಕೆ ಹೇಗೆ ಹುಡುಕೊಂಡು ಹೋಗೋದು ಇರಳಲ್ಲಿ? ಈ ರೀತಿಯಾದ ಪ್ರಶ್ನೆ. ತದತ್ರ ವಿಷಯೇ ಕಿಂಯುಜ್ಯತೆ ಸಂಧಿ ವಿಗ್ರಹ ಯಾನ ಆಸನ ಸಂಶಯ ದ್ವೈತೀಭಾವಾನಾಂ ಏಕತಮಸ್ಯ ಕ್ರಿಯಮಾಣಸ್ಯ ಷಡ್ಗುಣ್ಯ ರಾಜನೀತಿ ಅಂತ ಹೇಳ್ತಾರೆ. ಸಂಧಿ ಅಂದರೆ ಎರಡು ಪಕ್ಷಗಳ ನಡುವೆ ಇರತಕ್ಕಂಥ ವೈರವನ್ನು ತಾತ್ಕಾಲಿಕವಾದರೂ ಪಕ್ಕಕ್ಕೆ ಇಟ್ಟು ಕೆಲವೊಂದು ಕರಾರುಗಳಿಗೆ ಒಳಪಟ್ಟಿರ್ತಕ್ಕಂಥದ್ದು. ವಿಗ್ರಹ ಅಂದರೆ ನೇರ ಯುದ್ಧ ಮಾಡ್ತಕ್ಕಂಥದ್ದು. ಯಾನ ಅಂದರೆ ಸೇನೆಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಆಸನ ಅಂತಂದರೆ ಮುತ್ತಿಗೆ ಹಾಕಿ ನಿಂತುಕೊಳ್ತಕ್ಕಂಥದ್ದು. ಸಂಶ್ರಯ ಅಂತಂದರೆ ಇನ್ಯಾರಾದರೂ ಬಲವಂತನನ್ನು ಆಶ್ರಯಿಸೋದು ಅಥವಾ ಸೋತು ಶರಣಾಗತಿಯನ್ನು ಹೊಂದತಕ್ಕಂಥದ್ದು. ದ್ವೈತೀಭಾವ ಅಂದರೆ ಮೇಲೆ ಸಂಧಿ ಮಾಡಿಕೊಂಡು ಒಳಗೆ ಯುದ್ಧ ಮಾಡ್ತಕ್ಕಂಥದ್ದು. ಈ ರೀತಿಯಾದದ್ದು ಹಲವು ರಾಜನೀತಿಯ ಪ್ರಕಾರಗಳು ಉಂಟು, 6 ಅಂತ ಪ್ರಸಿದ್ಧ. ಅದರೊಳಗೆ ಯಾವುದನ್ನು ಮಾಡೋಣ? ತದ್ವಿಚಾರ್ಯ ಶೀಘ್ರಂ ಕಥೆಯಂತು ಭವಂತಹ ಆಯ್ತು. ಆಗ ಮಂತ್ರಿಗಳು ಹೇಳ್ತಾರೆ, ಅಪೃಷ್ಟೇನಾಪಿ ವಕ್ತವ್ಯಂ ಸಚಿವೇನತ್ರ ಕಿಂಚನ ಪೃಷ್ಟೇನ ತರುತಂ ಪಥ್ಯಂ ವಾಚ್ಯಂಚ ಪ್ರಿಯಮಪ್ರಿಯಂ. ಆ ಉಪಕ್ರಮವೇ ಎಷ್ಟು ಸೊಗಸಾಗಿದೆ ನೋಡಿ. ಮಂತ್ರಿಯಾದವನು ರಾಜ ಕೇಳದೇ ಇದ್ದರೂ ಹಿತಾಹಿತಗಳನ್ನು ಗಮನಿಸಿ ಹೇಳಬೇಕು. ಇನ್ನು ರಾಜ ಬಾಯ್ಬಿಟ್ಟು ಕೇಳಿದ ಮೇಲೆ ಋತಂ ಪಥ್ಯಂ ವಾಚ್ಯಂ ಪ್ರಿಯಂ ವಾ ಅಪ್ರಿಯಂ. ಋತಂ ಅಂದರೆ ನಿಯತಿಗೆ ತಕ್ಕಂತೆ ಇರತಕ್ಕಂಥದ್ದು, ದಿ ಆರ್ಡರ್, ಕಾಸ್ಮಿಕ್ ಆರ್ಡರ್ ಅಂತೀವಲ್ಲ, ಆ ವೈಶ್ವಿಕ ನಿಯಮಕ್ಕೆ ಅನುಗುಣವಾದದ್ದು ಮಾತು, ಅದನ್ನು ಹೇಳಬೇಕು. ಮತ್ತು ಪಥ್ಯಂ ನಮಗೆ ಆಚರಣೆಗೆ ಅನುಕೂಲವಾಗಬೇಕು, ವಿಹಿತವಾಗಿರಬೇಕು, ಅದನ್ನು ಹೇಳಬೇಕು. ವಾಟ್ ಈಸ್ ದ ಅಬ್ಸಲ್ಯೂಟ್ ರಿಯಾಲಿಟಿ ಅನ್ನೋದೊಂದು, ವಾಟ್ ಕೋರ್ಸ್ ಆಫ್ ಆ್ಯಕ್ಷನ್ ವಿ ಹ್ಯಾವ್ ಟು ಟೇಕ್ ಅನ್ನೋದು, ಇದು ಎರಡೂ ಬೇಕು ಅಂತ. ಪಥ್ಯ ಯಾವತ್ತೂ ಋತಾನುಕೂಲಿಯಾಗಿರಬೇಕು. ಋತ ಅಂದರೆ ವಿಶ್ವದ ವ್ಯವಸ್ಥೆ. ಆ ವಿಶ್ವ ವ್ಯವಸ್ಥೆಯಲ್ಲಿ ತದನುರೋಧವಾಗಿ ನಮ್ಮ ಚಟುವಟಿಕೆ ಇರಬೇಕು, ತದ್ವ್ಯತಿರಿಕ್ತವಾಗಿ ಅಲ್ಲ. ಅಂಥದ್ದು ನಮಗೆ ಆ ಹೊತ್ತಿಗೆ ನಮ್ಮ ಮನಸ್ಸಿಗೆ ಪ್ರಿಯವಾಗಲಿ ಅಪ್ರಿಯವಾಗಲಿ ಅದನ್ನು ಹೇಳಬೇಕು ಅಂತ. ಎಲ್ಲ ಕಾಲದಲ್ಲಿಯೂ ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವು ಅನ್ನುವ ರಾಮಾಯಣ ಮಹಾಭಾರತಗಳಲ್ಲಿ ಮತ್ತೆ ಮತ್ತೆ ಬರುವ ಮಾತು ರಾಚುತ್ತದೆ. ಒಳ್ಳೆಯ ಈ ಸತ್ಯವಾದ ಮಾತುಗಳನ್ನು, ಅಪ್ರಿಯವಾದ ಸತ್ಯಗಳನ್ನು ಹೇಳುವವರೂ ಕಡಿಮೆ, ಕೇಳುವವರು ಮೊದಲೇ ಕಡಿಮೆ ಅಂತ. ಎಲ್ಲ ಕಾಲದ ಗೋಳು ಇದು, ಅದಕ್ಕೇನು ಮಾಡೋಕ್ಕಾಗೋಲ್ಲ. ಹೀಗಾಗಿ ಪ್ರಿಯಾಪ್ರಿಯಗಳ ವಿವೇಕವನ್ನು ಪಕ್ಕಕ್ಕಿಟ್ಟು ಋತವನ್ನು, ಪಥ್ಯವನ್ನು ಹಿಡಿಯಬೇಕು. ಯೋನ ಪೃಷ್ಟೋ ಹಿತಂ ಬ್ರೂತೆ ಪರಿಣಾಮೇ ಸುಖಾವಹಂ ಸುಮಂತ್ರಿ ಪ್ರಿಯವಕ್ತಾ ಚ ಕೇವಲಂ ಸರಿಪುಸ್ಮೃತಃ. ಯಾರು ಸುಮ್ಮನೆ ಅಪ್ರಿಯವಾದರೂ ಪರಿಣಾಮ ಸುಖವಾಗಿರ್ತಕ್ಕಂಥ ಪ್ರಿಯವಚನವನ್ನು ಹೇಳ್ತಾನೋ, ಅಪ್ರಿಯವಾದರೂ ಪರಿಣಾಮ ಸುಖವಾದಂಥ ಪಥ್ಯವಚನವನ್ನು ಹೇಳ್ತಾನೋ ಅವನು ತುಂಬ ಉತ್ತಮ. ಹಾಗಲ್ಲದೆ ಪ್ರಿಯವಚನವನ್ನು ಹೇಳ್ತೀನಿ ಅಂತ ಸತ್ಯಕ್ಕೆ ವಿರೋಧವಾಗಿ, ವಾಸ್ತವಕ್ಕೆ ವಿರೋಧಿಯಾಗಿ ನಡ್ಕೊಳ್ತಕ್ಕಂಥವನು ರಾಜನ ವೈರಿಯೇ ಆಗ್ತಾನೆ. ಅದರಿಂದ ನಾವು ಆ ಕೆಲಸ ಮಾಡಬಾರದು. ತಸ್ಮಾದ್ ಏಕಾಂತ ಮಾಸಾಧ್ಯ ಕಾರ್ಯೋ ಮಂತ್ರೋ ಮಹೀಪತೆ ಏನ ತಸ್ಯ ವಯಂ ಕುರ್ಮೋ ನಿರ್ಣಯಂ ಕಾರಣಂ ತಥಾ. ಹಾಗಾಗಿ ನಾವು ಏಕಾಂತದಲ್ಲಿ ಮಂತ್ರಾಲೋಚನೆ ಮಾಡಬೇಕು. ನೀನು ನಮ್ಮನ್ನು ಲೋಕಾಂತದಲ್ಲಿ ಕೇಳಿದ್ದೀಯಾ, ಅರೆ ನಾವು ಏಕಾಂತದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು, ಹೀಗಾಗಿ ಆ ಮಂತ್ರಿಗಳ 5 ಅವನು ಆಯ್ಕೆ ಮಾಡಿಕೊಂಡು ಪ್ರತ್ಯೇಕ ಮಂದಿರದಲ್ಲಿ ಚರ್ಚೆ ಮಾಡೋಕ್ಕೆ ಆರಂಭ ಮಾಡ್ತಾನೆ.
ಮಂತ್ರಾಲೋಚನೆಯಲ್ಲಿ ಹೆಚ್ಚಿನ ಜನ ಇರಬಾರ್ದು. ಷಟ್ಕರ್ಣೋ ಭಿದ್ಯತೆ ಮಂತ್ರ ಅನ್ನುವುದು ಮನ್ವಾದಿ ಸ್ಮೃತಿಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಕೂಡ ಕೇಳ್ತಕ್ಕಂಥದ್ದು. 6 ಕಿವಿ ಸೇರಿದ್ರೆ ಅಲ್ಲಿ ಮಂತ್ರಾಲೋಚನೆ ಹೋಯಿತು, 4 ಕಿವಿ ಇರಬೇಕು ಹೆಚ್ಚೆಂದರೆ ಅಂತ 1 to 1 ಮಾಡಿಕೊಂಡು ಬರಬೇಕು ಅಂತ. ಏಕೆಂದರೆ ಗುಟ್ಟು ನಿಲ್ಲೋದಿಲ್ಲ, ನಿರ್ಣಯಗಳು ಸೋರಿ ಹೋಗುತ್ತವೆ. ಆಮೇಲೆ ಉಜ್ಜೀವಿ, ಸಂಜೀವಿ, ಅನುಜೀವಿ, ಪ್ರಜೀವಿ ಮತ್ತು ಚಿರಜೀವಿ ಅಥವಾ ಸ್ಥಿರಜೀವಿ ಇಲ್ಲವ ಚಿರಂಜೀವಿ ಅನ್ನುವ 5 ಕಾಗೆಗಳನ್ನು ಮಂತ್ರಿಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಪ್ರತ್ಯೇಕವಾಗಿ ಪ್ರಶ್ನೆ ಮಾಡುತ್ತದೆ ಅಂತ. ಇಲ್ಲಿ ಹೆಸರು ಚೆನ್ನಾಗಿದೆ, ಉಜ್ಜೀವಿ, ಸಂಜೀವಿ, ಅನುಜೀವಿ, ಪ್ರಜೀವಿ ಮತ್ತು ಚಿರಜೀವಿ ಅಂತ. ಕಾಗೆ ದೀರ್ಘಕಾಲ ಬಾಳುತ್ತದೆ ಅಂತ ಅದಕ್ಕೆ ಸ್ಥಿರಜೀವಿ ಅನ್ನೋದೇ ಒಂದು ಪರ್ಯಾಯ ಶಬ್ದ ಹೇಳಿದ್ದಾರೆ. ಕಾಗೆಯ ಆಯುರ್ಮಾನ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಮಿಕ್ಕ ಪಕ್ಷಿಗಳಿಗಿಂತ ಹೆಚ್ಚು ಚೆನ್ನಾಗಿ ದೀರ್ಘಕಾಲ ಆರೋಗ್ಯವಾಗಿ ಬಾಳುತ್ತದೆ ಅಂತ. ಕಾಗೆಯಲ್ಲಿ ಸ್ವಾಸ್ಥ್ಯ ಹೆಚ್ಚು ಅಂತ ಕೂಡ ಹೇಳ್ತಾರೆ. ಇರಲಿ, ಈಗ ಉಜ್ಜೀವಿಯನ್ನು ಕೇಳುತ್ತದೆ. ಭದ್ರ ಇವಂ ಸ್ಥಿತಂ ಕಿಂ ಮನ್ಯತೆ ಭವಾನ್ ಅಂತ. ಅದು ಹೇಳ್ತದೆ, ರಾಜನ್ ಬಲವತಾ ಸಹ ವಿಗ್ರಹೋ ನ ಕಾರ್ಯ, ಬಲವಂತನ ಜೊತೆಗೆ ಯುದ್ಧ ಮಾಡಬಾರ್ದು, ಹಾಗಾಗಿ ಸಂಧಾನೀಯ ಸಂಧಿ ಮಾತ್ರ ಬೇಕಾಗುತ್ತದೆ. ಯಾಕೆ? ಬಲಿಯಸೆ ಪ್ರಣಮತಾಂ ಕಾಲೇ ಪ್ರಹರತಾಂ ಅಪಿ ಸಂಪದೋ ನಾಪಗಚ್ಚಂತಿ ಪ್ರತೀಪಮಿವ ನಿಮ್ನಗಾಹ ಅಂತ. ಅಂದರೆ ಬಲಿಷ್ಠರ ಎದುರಿನಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಎತ್ತರದ ಅಂದರೆ ಉನ್ನತಿ ಇರತಕ್ಕಂಥ ಎಡೆಗಳಲ್ಲಿ ತಗ್ಗಿಂದ ನೀರು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಪತ್ತಿ ಏರಿಗೆ ತಗ್ಗಿನಿಂದ ಹೇಗೆ ಹೋಗಲ್ಲವೋ ಆ ರೀತಿ ಬಲಿಷ್ಠನ ಜೊತೆಗೆ ವಿರೋಧ ಮಾಡಿಕೊಂಡ್ರೆ, ಅವನ ಜೊತೆಗೆ ಯುದ್ಧ ಮಾಡಿದ್ರೆ ನಮ್ಮ ಸಂಪನ್ಮೂಲ ಬರಿದಾಗುವುದಲ್ಲದೆ ಇನ್ಯಾವ ದೊಡ್ಡ ಕೆಲಸವೂ ಆಗೋಲ್ಲ ಅಂತ. ಬಲಾಢ್ಯವಾದ ದೇಶಗಳ ಮುಂದೆ, ಶತ್ರುಗಳ ಮುಂದೆ ನಮ್ಮ ಪ್ರದರ್ಶನ ಏನೂ ಆಗುವುದಿಲ್ಲ ಅಂತ. ಇದನ್ನು ನಾವು ತಿಳಿಯಲೇಬೇಕು. ನಮ್ಮ ದೇಶ ಇದನ್ನು ಅನುಸರಿಸಲಿಲ್ಲ ಅನ್ನೋದಕ್ಕೆ ದೊಡ್ಡ ನಿದರ್ಶನ. ದಡ್ಡ ಅಂದರೆ ದಡ್ಡ, ಅದ್ರ ಜೊತೆಗೆ ಧೂರ್ತನೂ ಹೌದು ಮತ್ತು ವಿಷಯ ಲೋಲುಪನೂ ಹೌದಾದ ನೆಹರು ಮಾಡಿದ ಅನರ್ಥ ಗೊತ್ತಾಗುತ್ತದೆ. ಮೂರ್ಖ, ಧೂರ್ತ, ವಿಷಯ ಲೋಲುಪ ಒಂದು ಸಾಕು ಅನರ್ಥಕ್ಕೆ. ಮೂರೂ ಸೇರಿಬಿಟ್ರೆ ಏನು? ಬಲಿಷ್ಠರಾದಂಥ ಅಮೆರಿಕನ್ರನ್ನ ಪಕ್ಕಕ್ಕೆ ಇಟ್ಟು ಆ ಕಾಲದಲ್ಲಿ ತುಂಬ ದುರ್ಬಲರಾದಂಥ ಚೀನೀಯರನ್ನು, ರಷ್ಯನ್ರನ್ನು ಮತ್ತು ಪ್ರಜಾಪ್ರಭುತ್ವಕ್ಕೆ ತುಂಬ ವಿರೋಧಿಗಳಾದ ಕಮ್ಯುನಿಸ್ಟರನ್ನು ಅಂಟಿಸ್ಕೊಂಡು ಕೂತ್ಕೊಂಡು ಬಿಟ್ನಲ್ಲ. ಇದರೊಳಗಿಂತ ಅವಿವೇಕ ಏನು ಬೇಕಾಗಿದೆ? ಹೀಗೆ ಬಲವದ್ ವಿರೋಧಿಯಾಗಿದ್ದರಿಂದ ಭಾರತ ಆಗ ಅವರು ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ್ರು. ಪಾಕಿಸ್ತಾನ ಯಾವತ್ತೂ ತನ್ನ ಪ್ರಜಾಪ್ರಭುತ್ವ ಕ್ರೆಡೆನ್ಷಿಯಲ್ಸನ್ನು ಸ್ಥಾಪನೆ ಮಾಡಿಕೊಂಡಿಲ್ಲ. ಇಟ್ ಹ್ಯಾಸ್ ನೆವರ್ ಎಸ್ಟಾಬ್ಲಿಷ್ಡ್ ಡೆಮೋಕ್ರೆಟಿಕ್ ಕ್ರೆಡೆನ್ಷಿಯಲ್ಸ್. ಅದಕ್ಕೆ ಅವರು ಬೆಂಬಲವಾಗಿರೋ ತರಹ ಆಯಿತು. ಮತ್ತು ಭಾರತ ದೇಶವನ್ನು ವಿರೋಧಿಸುವ ಕಾರಣದಿಂದಲೇ ಚೈನಾದವರು ಮುಂದೆ ಅಮೆರಿಕಕ್ಕೆ ಹಿತವಾಗಿಬಿಟ್ರು 70ರಿಂದ ಈಚೆಗೆ. ಅಂತಂದರೆ ನಮಗೆ ಗೊತ್ತಾಗುತ್ತದೆ ಅವರಿಗೆ, ಅಮೇರಿಕನ್ರಿಗೆ ಪ್ರಜಾಪ್ರಭುತ್ವದ ದೊಡ್ಡ ನೆಲೆಯಾದ ಏಷ್ಯಾದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ಭಾರತವನ್ನು ಅವರು ಸ್ನೇಹ ಮಾಡಿಕೊಳ್ಳೋದಕ್ಕೆ ನೆಹರುವಿನ ಮನೋಧರ್ಮವೇ ವಕ್ರವಾಯಿತು. ಆತನ ಮಗಳಂತೂ ಇನ್ನೂ ದೊಡ್ಡ ವಕ್ರತೆ. ಇಂದಿರಾ ಗಾಂಧಿ ಬಾಲ್ಯದಲ್ಲಿ ಓದಿದ್ದೆಲ್ಲ ರೆಡ್ ಬುಕ್ಸ್, ಬರೀ ಕಮ್ಯುನಿಸ್ಟಿಕ್ ಲಿಟ್ರೇಚರ್ನೇ ಓದಿದ್ದು. ಅವುಗಳಿಗೆ ಒಂದು ಫಿಲಾಸಫಿ ಇಲ್ಲ, ಒಂದು ತತ್ವ ಇಲ್ಲ, ಪ್ರಾಮಾಣಿಕತೆ ಮೊದಲೇ ಇಲ್ಲ, ಪ್ರಕೃತಿಯನ್ನು ಅವಲಂಬಿಸಿ ಬದುಕಬೇಕು ಅನ್ನೋದು ಇಲ್ಲವೇ ಇಲ್ಲ. ದೇ ಆರ್ ದಿ ಮೋಸ್ಟ್ ಅನ್ಯಾಚುರಲ್ ಟೈಪ್ಸ್ ಆಫ್ ಪೀಪಲ್. ನ್ಯಾಚುರಲ್ ಅನ್ನುವಂಥದ್ದು ಯಾವುದಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ತನ್ನದೂ ಪ್ರತ್ಯೇಕತೆ ಉಂಟು. ಅದಕ್ಕೆ ವಿರುದ್ಧವಾಗಿ ಮಾಡ್ತೀನಿ ಅಂತಂದರೆ ಎಲ್ಲ ಆಗುತ್ತದೆ. ಇದೆ ಪ್ರತೀಪಮಿವ ನಿಮ್ನಗಾಹ ಅನ್ನುವುದು ಅಲ್ಲಿಯೇ ಗೊತ್ತಾಗುತ್ತದೆ. ತಥಾಚ ಸನ್ಯಾಸೋ ಧಾರ್ಮಿಕಾಢ್ಯೋ ಭ್ರಾತೃಸಂಘಾತವಾನ್ ಬಲಿ ಅನೇಕ ವಿಜಯೇ ಚೈವ ಸಂಧೇಯಸ್ಸ ರಿಪುರ್ಭವೇತ್ ಸಂಧಿಕಾರ್ಯೋಪ್ಯನಾರ್ಯೇಣ ವಿಜ್ಞಾಯ ಪ್ರಾಣ ಸಂಶಯಂ ಪ್ರಾಣಿ ಸಂರಕ್ಷಿತೈ ಸರ್ವಂ ಯತೋ ಭವತಿ ರಕ್ಷಿತಂ. ವೈರಿಯಾದವನು ಸಂನ್ಯಾಯ, ಚೆನ್ನಾಗಿ ನ್ಯಾಯವಂತನಾಗಿ ಧಾರ್ಮಿಕ ಧರ್ಮ ಮಾರ್ಗವನ್ನು ಗಮನಿಸಿಕೊಂಡು ಆಢ್ಯ ಶ್ರೀಮಂತನಾಗಿದ್ದು, ಭ್ರಾತೃಸಂಘಾತವಾನ್ ಬಲಿ ತುಂಬ ಒಳ್ಳೆಯ ಕುಟುಂಬದ ಹಿನ್ನೆಲೆ, ಅನ್ಯೋನ್ಯವಾದಂಥ ಕುಟುಂಬದ ಸದಸ್ಯರನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥವನು, ಅನೇಕ ವಿಜಯಿ, ತುಂಬ ದೊಡ್ಡ ಯುದ್ಧಗಳಲ್ಲಿ ಗೆದ್ದಿರ್ತಕ್ಕಂಥವನು ಯಾವನಿರ್ತಾನೆ, ಸಹ ರಿಪುಃ ಸಂಧೇಯ ಭವೇತ್. ಅಂಥ ವೈರಿ ಆಗಿದ್ದರೆ ಅವನು ಎಂಥ ದೊಡ್ಡ ವೈರಿ ಆದರೂ ಅವನ ಜೊತೆ ಸ್ನೇಹ ಮಾಡಿಕೊಳ್ಳಬೇಕು ಅಂತ. ಅಂಥವನನ್ನು ವೈರ ಮಾಡಿಕೊಳ್ಳೋದೇ ಅವಿವೇಕ. ಇಷ್ಟೆಲ್ಲ ಇರ್ತಕ್ಕಂಥವನು ಗುಣವಂತ, ಬಲವಂತ, ಸಿರಿವಂತ ಅಂದರೆ ಬಿಡಬೇಕಾ ಅವನನ್ನು?
ಇನ್ನು ಅನಾರ್ಯನೂ ಆಗಿದ್ದರೂ ಕೂಡ, ದುಷ್ಟನಾಗಿದ್ದರೂ ಕೂಡ ನಮಗೆ ಪ್ರಾಣಕ್ಕೆ ಚ್ಯುತಿ ಬರುತ್ತದೆ ಅನ್ನುವ ಸಂದರ್ಭದಲ್ಲಿ ಎಂಥ ದುಷ್ಟನ ಜೊತೆಗೂ ಸಂಧಿ ಮಾಡಿಕೊಳ್ಳಬೇಕು. ವೆನ್ ಯು ಹ್ಯಾವ್ ಡೌಟ್ ಇನ್ ಅವರ್ ಓನ್ ಎಕ್ಸಿಸ್ಟೆನ್ಸ್, ಆ ಸಂದರ್ಭದಲ್ಲಿ ಮಾಡಿಕೊಳ್ಳಬೇಕಾದದ್ದು. ಹೀಗೆ ಯೋಗ್ಯನಾದ ವೈರಿ, ಯಾವುದೋ ಕಾರಣದಿಂದ ವೈರ ಬಂತು, ಆದರೆ ಅವನು ಯೋಗ್ಯ ಅಂತಂದರೆ ವೈರವನ್ನೆಲ್ಲ ಪಕ್ಕಕ್ಕಿಟ್ಟು ಶಾಶ್ವತ ಸಂಧಿಯನ್ನು ಮಾಡಿಕೊಳ್ಳಬೇಕು ಅಂತ. ಇದು ಎಷ್ಟೋ ಬಾರಿ ನಮ್ಮ ಅಹಂಕಾರ ನಮಗೆ ಅಡ್ಡಿಯಾದಾಗ ಯೋಗ್ಯಾಯೋಗ್ಯತೆಗಳನ್ನು ಪಕ್ಕಕ್ಕೆ ಇಟ್ಟು ನಾವು ಕಲಹಪ್ರಿಯರಾಗಿಬಿಡ್ತೀವಿ. ಅದು ಕೂಡದು ಅಂತನ್ನುವಂಥದ್ದು ಇಲ್ಲಿಯ ತಾತ್ಪರ್ಯ. ತಸ್ಮಾದ್ ಏಕಾಂತ ಮಾಸಾಜ್ಞ ಏನ ಅನೇಕ ಯುದ್ಧ ವಿಜಯಿ ಸತೇನ ವಿಶೇಷಾತ್ ಸಂಧೇಯ. ಮತ್ತು ಅನೇಕ ಯುದ್ಧಗಳಲ್ಲಿ ಕೃತಪೌರುಷನಾಗಿ, ಧೃತಪೌರುಷನಾಗಿ, ದರ್ಶಿತ ಪೌರುಷನಾಗಿದ್ದಾನೆ, ತನ್ನ ಪರಾಕ್ರಮವನ್ನು ತೋರಿಸಿದ್ದಾನೆ, ಅಂಥವನ ಜೊತೆಗೂ ಆ ಬಲಿಷ್ಠನ ಜೊತೆಗೆ ಕೂಡ ಯುದ್ಧ ಮಾಡಬಾರದು. ಮತ್ತು ದುಷ್ಟನಾಗಿದ್ದರೂ ಪ್ರಾಣೈ ಸಂರಕ್ಷಿತೈ, ನಮ್ಮ ಪ್ರಾಣ ಉಳಿದ್ರೆ ಮಿಕ್ಕೆಲ್ಲ ಉಳಿಯುತ್ತದೆ, ಘಟ ಇದ್ದರೆ ಮಠ, ಆ ರೀತಿಯಾಗಿ ಅನೇಕ ಯುದ್ಧ ವಿಜಯೀ ಸಂಧಾನಂ ಯಸ್ಸಿ ಗಚ್ಚತಿ ತತ್ಪ್ರಭಾವೇಣ ತಸ್ಯಾಶು ವಶಂ ಗಚ್ಚಂತ್ಯರಾತಯ. ಬಲ ಎಲ್ಲಕ್ಕಿಂತ ಮಿಗಿಲಾಗಿ ಮುಖ್ಯವಾದದ್ದು. ಬಲ ಇದ್ದರೆ ಎಲ್ಲರೂ ಆ ಬಲಿಷ್ಠನನ್ನು ಬೆಂಗಾವಲಿಗೆ ಮಾಡಿಕೊಂಡು ಹೋಗ್ತಾರೆ. ಆ ಕಾರಣದಿಂದ ಅನೇಕ ಯುದ್ಧ ವಿಜಯ ಜೊತೆಗೆ ಸದಾ ಸಂಧಿಗೆ ನಿಂತಿರಬೇಕು ಅಂತ. ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಪಂಚತಂತ್ರ ಎಷ್ಟು ವಾಸ್ತವಗಳ ಮೇಲೆ ನಿಂತಿದೆ ಅಂತ. ದುರ್ದೈವ ಪಂಚತಂತ್ರಂಥ ಮಹಾಕೃತಿಯನ್ನು ಮಕ್ಕಳ ಸಾಹಿತ್ಯ ಅಂದು ದೊಡ್ಡವರು ಓದೋದಿಲ್ಲ. ದುರಂತ ಅಲ್ಲೇ ಇರತಕ್ಕಂಥದ್ದು. ಇನ್ನು ನಮ್ಮ ಸಾರ್ವಜನಿಕ ವಿದ್ಯಾಪ್ರಸಾರಕ್ಕೆ ಒದಗಿ ಬರತಕ್ಕಂಥ ಮಾಧ್ಯಮಗಳಿವೆಯಲ್ಲ, ಅಲ್ಲಾದರೂ ಇಷ್ಟೆ. ಹಲವು ವರ್ಷಗಳ ಹಿಂದೆ ತೆಲುಗು ಮತ್ತು ಬೇರೆ ಭಾಷೆಗಳ ETVಯಲ್ಲಿ ಪಂಚತಂತ್ರಂ ಅಂತ ಒಂದು ಬರ್ತಾ ಇತ್ತು. ಅಲ್ಲಿ ಪಂಚತಂತ್ರದ ಒಂದೂ ಕಥೆ ಇರಲಿಲ್ಲ, ಪಂಚತಂತ್ರದ ಹೆಸರನ್ನು ಮಾತ್ರ ತಗೊಂಡಿದ್ದು. ಪಂಚತಂತ್ರಕ್ಕೆ ಮಾಡಿದ ದೊಡ್ಡ ಮೋಸ, ಅವಮಾನ, ಅನ್ಯಾಯ ಅಂತ ನನಗನ್ನಿಸುತ್ತದೆ. ಹೀಗೆ ನಮ್ಮ ಜನ ಮಾಡ್ತಾರೆ. ಅದರಲ್ಲಿರ್ತಕ್ಕಂಥ ಘನಿಷ್ಠವಾದ ರಾಜನೀತಿಯನ್ನು ಮರೆತೇ ಬಿಡ್ತಾರೆ. ಇಲ್ಲಿ ನೋಡಿ ವಾಸ್ತವದ ಬರ್ಬರತೆಯನ್ನು ಇಷ್ಟು ಹೇಳ್ತಾ ಇದೆ. ಬಲಿಷ್ಠನಪ್ಪ, ಅನೇಕ ಯುದ್ಧಗಳಲ್ಲಿ ಗೆದ್ದವನು, ಅವನನ್ನು ನಾವು ಜೋಪಾನವಾಗಿ ಕಾಣಬೇಕು ಅಂತನ್ನುವಂಥದ್ದು. ಪ್ರಾಣಾಪಾಯ ಬಂದಾಗ ಸ್ನೇಹ ಮಾಡಿಕೊಳ್ಳಬೇಕು. ಮಹಾಭಾರತದಲ್ಲಿ ಬರುತ್ತದೆ, ಪಂಚತಂತ್ರವೂ ಆ ಶ್ಲೋಕವನ್ನು ಉಲ್ಲೇಖ ಮಾಡುತ್ತೆ. ಬಲಿಷ್ಠನಾದ ನೀಚ ಶತ್ರುವನ್ನು ಕೂಡ ಪ್ರಾಣರಕ್ಷಣೆಗಾಗಿ ಸಂಧಿ ಮಾಡಿಕೊಂಡು ಅವನನ್ನು ಮಡಕೆ ಹೊತ್ತಂತೆ ತಲೆ ಮೇಲೆ ಕರಗ ಹೊತ್ತಂತೆ ಹೊತ್ಕೊಂಡು ತಿರುಗಬೇಕು. ಸಮಯ ಬಂದಾಗ ಆ ಮಡಕೆಯನ್ನು ನೆಲಕ್ಕೆ ಕುಕ್ಕುತ್ತಾರಲ್ಲ, ಸ್ಮಶಾನದ ಮಡಕೆಯನ್ನು ಕಡೆಗೆ ಪಳ್ಳಂತ ಹೊಡಿತಾರಲ್ಲ, ಆ ರೀತಿ ಕುಕ್ಕು ಬಿಡಬೇಕು ಅನ್ನುವ ಮಾತನ್ನು ಹೇಳುತ್ತದೆ. ಈ ಕೌಟಿಲ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಯಾವ ದೇಶಕ್ಕೂ ಬಾಳಿರೋದಿಲ್ಲ. ಸಂಧಿಮಿಚ್ಛೇತ್ ಸಮೇನಾಪಿ ಸಂದಿಗ್ಧೋ ವಿಜಯೋ ಯುಧಿ ನಹಿ ಸಂಶಯಿಕಂ ಕುರ್ಯಾತ್ ಇತ್ಯುವಾಚ ಬೃಹಸ್ಪತಿ. ಇನ್ನು ಸಮವಾಗಿರ್ತಕ್ಕಂಥವ್ರು ಅಂದರೆ ನಮ್ಮ ಜೊತೆಗೆ ಬಲದಲ್ಲಿ, ವಿದ್ಯೆಯಲ್ಲಿ, ಪರಾಕ್ರಮದಲ್ಲಿ ಸಮನಾಗಿರ್ತಕ್ಕಂಥವ್ರ ಜೊತೆಗೂ ಸಂಧಿ ಮಾಡಿಕೊಳ್ಳಬೇಕು. ಯಾವಾಗ ಅಂದರೆ ನಮಗೆ ವಿಜಯ ಸಂಶಯ ಇದೆ ಅಂತಂದಾಗ. ಬಲಿಷ್ಠರ ಜೊತೆಗೆ ವಿಜಯ ಯಾವತ್ತೂ ಸಂಶಯದಲ್ಲಿ ಇರುತ್ತದೆ, ವಿಜಯ ಅನ್ನೋದು ಇಲ್ಲ ಅನ್ನೋದೇ ನಿಶ್ಚಯ, ಆಗಲೂ ಸಂಧಿ. ಕೆಲವೊಮ್ಮೆ ಸಮಾನರಲ್ಲಿ ಕೂಡ ವಿಜಯ ಸಂಶಯವಾಗುತ್ತದೆ. ಇಟ್ ಬಿಕಮ್ಸ್ ಡ್ರಾ, ಟೈ ಅಂತಂದಾಗ, ಟೈ ಡ್ರಾ ಅಂದಾಗ ಏನು, ಅದು ಹೊಂದಾಣಿಕೆ ಅಂತಲೇ ಅರ್ಥ. ಅಲ್ಲಿ ಸಂಧಿ ಎನ್ನುವಂಥದ್ದು ಬಂದೇ ಬರುತ್ತದೆ. ಹಾಗಾಗಿ ನಹಿ ಸಂಶಯಿಕಂ ಕುರ್ಯಾದ್ ಇತ್ಯುವಾಚ ಬೃಹಸ್ಪತಿ. ನಮಗೆ ವಿಜಯ ಸಂದೇಹ ಇದ್ದಾಗ ಯುದ್ಧ ಮಾಡಬಾರ್ದು, ವಿಜಯ ನಿಶ್ಚಯ ಇದ್ದಾಗ ಯುದ್ಧ ಮಾಡಬೇಕು ಅಂತ ಬೃಹಸ್ಪತಿ ರಾಜನೀತಿಯಲ್ಲಿ ಹೇಳ್ತಾನೆ. ಸಂದಿಗ್ಧೋ ವಿಜಯೋ ಯುದ್ಧೇ ಜನಾನಾಮಿಹ ಯುದ್ಧತಾಂ ಉಪಾಯವಿತ್ ತೃತೀಯಾದೂರ್ಧ್ವಂ ತಸ್ಮಾತ್ ಯುದ್ಧಂ ಸಮಾಚರೇತ್. ಉಪಾಯ ತೃತೀಯಾದೂರ್ಧ್ವಂ ತಸ್ಮಾತ್ ಯುದ್ಧಂ ಸಮಾಚರೇತ್. ಇಲ್ಲ ಮಾಡಬೇಕು ಅಂತನ್ಸಿದ್ರೆ ಯುದ್ಧವೇ ಮಾಡಬೇಕು, ನಮಗೆ ವಿಜಯ ನಿಶ್ಚಯ ಇಲ್ಲ, ಸಂಶಯದಲ್ಲಿದೆ ಸಮಾನರ ಜೊತೆಗೆ ಅನ್ನುವಾಗಲೂ ನಾವು ಸಾಮ, ದಾನ, ಭೇದ ಇವು ಮೂರು ಆದಮೇಲೆ ದಂಡಕ್ಕೆ ಹೋಗಬೇಕು. ಕಟ್ಟಕಡೆಯದಾದದ್ದು ದಂಡ. ಕ್ರಮವಾಗಿ ಇವು ಮೂರನ್ನು ನಡೆಸಬೇಕಾಗುತ್ತದೆ ಅಂತ ಹೇಳ್ತಾನೆ. ಅಸಂದಧಾನೋ ಮಾನಾಂಧ ಸಮೇನಾಪಿ ಹತೋ ಭೃಶಂ ಆಮಕುಂಭ ಇವಾನ್ಯೇನ ಕರೋತ್ಯುಭಯ ಸಂಶಯಂ. ಹಾಗಾಗಿ ಸಮ, ಅವನು ನನಗೇನು ಮಿಗಿಲಲ್ಲ ಅಂತ ಅಹಂಕಾರಕ್ಕೆ ಒಳಗಾಗಿ ಯಾರು ಯುದ್ಧ ಮಾಡ್ತಾನೆ, ಮಿಕ್ಕ ಉಪಾಯತ್ರಯವನ್ನು ಪಕ್ಕಕ್ಕೆ ಇಟ್ಟು ಅವನು ಮಡಕೆ ಇದ್ದಂತೆ ಪುಡಿಪುಡಿ ಆಗಿಬಿಡ್ತಾನೆ. ಅವನು ನಾಶ ಆಗೋದಲ್ಲದೆ ಆ ನಾಯಕ ತನ್ನ ಪಕ್ಷಕ್ಕೂ ಕೂಡ ತೊಂದರೆಯನ್ನು ತಂದುಕೊಟ್ಟು ಬಿಡ್ತಾನೆ.
ಆಮಕುಂಭ ಅಂತಂದರೆ ಹಸಿ ಮಡಕೆ ಅಂತ. ಹಸಿ ಮಡಕೆ ನೀರಿಗೆ ಕರಗುತ್ತೆ, ಕಲ್ಲಿಗೆ ಬೇಗ ಪುಡಿಯಾಗುತ್ತದೆ. ಒಣಗಿ ಸುಟ್ಟ ಮಡಿಕೆ ಬೇಗ ಪುಡಿಯೂ ಆಗೋಲ್ಲ, ನೀರಲ್ಲಿ ಕರಗುವುದೇ ಇಲ್ಲ. ಆಮ ಅಂತಂದರೆ ಪಕ್ವವಲ್ಲದ್ದು ಅಂತ ಹೇಳ್ಬಿಟ್ಟಿದ್ವಿ. ಆಮಾಹಾರ ಅಂತಂದರೆ ಅಪಕ್ವಾಹಾರ ಅಂತ ಅರ್ಥ. ಸಮಂ ಶಕ್ತಿಮತ ಯುದ್ಧಂ ಅಶಕ್ತಸ್ಯ ಹಿ ಮೃತ್ಯವೇ ದೃಶತ್ಕುಂಭಮಿವಾ ಭಿತ್ವ ನಾವತಿಷ್ಠೇತ ಬುದ್ಧಿಮಾನ್ ಶಕ್ತಿಮಾನ್. ಹಾಗಾಗಿ ಯಾವನು ಅಶಕ್ತನಾಗಿದ್ದು ತಾನು ಶಕ್ತನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೋಗ್ತಾನೆ, ಅವನು ಬಂಡೆಕಲ್ಲಿಗೆ ಕುಕ್ಕಲ್ಪಟ್ಟ ಮಡಕೆಯ ಹಾಗೆ ಹಾಳಾಗ್ಬಿಡ್ತಾನೆ. ಈ ಕಾರಣದಿಂದ ಅರಿಮರ್ದನ ಜೊತೆಗೆ ಸಂಧಿ ಮಾಡಿಕೊಳ್ಳಬೇಕಾಗುತ್ತದೆ. ಅವನು ಬಲಿಷ್ಠ ಅಂತ ನಮಗೆ ತೋರ್ತಾ ಇದೆ. ಅವನು ನಮ್ಮ ಮೇಲೆ ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ, ಎಲ್ಲ ಯುದ್ಧಗಳಲ್ಲೂ ನಾವು ಸೋತಿದ್ದೀವಿ. ಇದೆಲ್ಲ ಕಾರಣಗಳು ಅಂತ ಅಂತಾನೆ. ಅನ್ಯಚ್ಚ ಭೂಮಿರ್ ಮಿತ್ರಂ ಹಿರಣ್ಯವ್ವ ವಿಗ್ರಹಸ್ಯ ಫಲತ್ರಯಂ ನಾಸ್ತ್ಯೇಕಮಪಿ ಯದ್ಯೇಷಾಂ ವಿಗ್ರಹಂ ನ ಸಮಾಚರೇತ್. ಯಾರ ಜೊತೆಗೆ ಯುದ್ಧ ಮಾಡುವಾಗ ನೆಲ ಭೂಮಿ ನಮಗೆ ಸಿಗುವಂತೆ ಇಲ್ಲವೋ, ಸ್ನೇಹ ಬಲಿಷ್ಠವಾಗುವಂತೆ ಇಲ್ಲವೋ, ಸಂಪತ್ತಿ ಸಿಗುವಂತೆ ಇಲ್ಲವೋ, ಅಂದರೆ ವಿ ಶುಡ್ ಗೆಟ್ ಮೋರ್ ಅಲೀಸ್, ವಿ ಶುಡ್ ಎಕ್ಸ್ಟೆಂಡ್ ಅವರ್ ಟೆರಿಟರಿ ಆ್ಯಂಡ್ ವಿ ಶುಡ್ ಗೆಟ್ ಮೋರ್ ಆಫ್ ಪ್ರಾಸ್ಪೆರಿಟಿ. ಈ ಮೂರಲ್ಲಿ ಯಾವುದೊಂದೂ ಆಗದೇ ಇದ್ದರೆ ಅಂಥ ಯುದ್ಧಕ್ಕೆ ಕೈ ಹಾಕಲೇಬಾರದು ಅಂತ. ನಮ್ಮ ಗಡಿಯ ರಕ್ಷಣೆಗೋಸ್ಕರವಾಗಿ ಡಿಫೆನ್ಸಿವ್ ವಾರ್ ತುಂಬ ದೊಡ್ಡದಲ್ಲ, ಅಫೆನ್ಸಿವ್ ವಾರೇ ತುಂಬ ದೊಡ್ಡದಾದದ್ದು ಅಂತ ಅನ್ನುವಂಥದ್ದು. ಈ ಮಟ್ಟದಲ್ಲಿದ್ದ ನಮ್ಮ ದೇಶ ಯಾವ ಮಟ್ಟಕ್ಕೆ ಬಂದುಬಿಡ್ತು ನೋಡಿ. ಪಾಕಿಸ್ತಾನದ ಜೊತೆಗೆ ಮಾಡಿದ ಯುದ್ಧ 4 ಯುದ್ಧಗಳನ್ನು ಗೆದ್ದಿದ್ದು, ಆದರೆ ಎಲ್ಲ ಸಂಧಿಗಳನ್ನು ಸೋತಿದ್ದು. ವಿ ಒನ್ ದಿ ಬ್ಯಾಟಲ್ ಬಟ್ ಲಾಸ್ಟ್ ದಿ ಟ್ರೀಟಿ ಅಂತ ನಡೀತಾ ಬಂದದ್ದು. ಮಾಡಬಾರ್ದಾಗಿತ್ತು ಆ ತರಹ. ಇನ್ನು ಇತ್ತ ಕಡೆಯಂತೂ ಒಮ್ಮೆ ಮಾಡಿದ್ದು ಚೈನಾ ಜೊತೆಗೆ ಯುದ್ಧವನ್ನೂ ಸೋತ್ವಿ, ಸಂಪತ್ತನ್ನು ಕಳ್ಕೊಂಡ್ವಿ. ಆಮೇಲೂ ಸಮಾಧಾನ ಬರಲಿಲ್ಲ, ಸಂಧಿ ಎಲ್ಲಿಯೂ ನಿಶ್ಚಲವಾಗಿಲ್ಲ. ಅದು ಸಿಮ್ಲಾ ಟ್ರೀಟಿ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಸಂಧಾನಗಳು, ತಾಷ್ಕೆಂಟ್ ಟ್ರೀಟಿ ಎಲ್ಲವೂ ಕೂಡ ಚೀಟಿಂಗೇನೆ, ಇನ್ನೇನೂ ಆಗಲಿಲ್ಲ. ಯುದ್ಧ ಗೆದ್ದರೂ ಪ್ರಯೋಜನವಾಗಲಿಲ್ಲ, ಸಂಧಿ ಮಾಡಿಕೊಂಡ್ರೂ ನಿಲ್ಲಲಿಲ್ಲ. ಅಂದರೆ ಜನಕ್ಷಯ, ಧನಕ್ಷಯ, ಮಾನಕ್ಷಯ ಇದು ಬಿಟ್ಟು ಇನ್ಯಾವುದೂ ಆಗಲಿಲ್ಲ. ಅಂದರೆ ನಮ್ಮ ದೇಶದ ಜನತೆಗೆ ಸ್ವಾಭಿಮಾನ ಬರಲಿಲ್ಲ, ದೇಶಾಭಿಮಾನ ಅನ್ನೋದು ಮೊದಲೇ ಇಲ್ಲ. ಇನ್ನು ಈ ಸೋಕಾಳ್ ಸಾಹಿತಿಗಳು ಯಾರಿದ್ದಾರೆ, ಕಾರ್ನಾಡ್ ಆಗಲಿ ಅನಂತಮೂರ್ತಿ ಆಗಲಿ, ಇಲ್ಲೇ ಈಚೆಗೆ ಹರಿದಾಕಿದ್ರಲ್ಲ ಅವ್ರ ಮುಖವನ್ನು, ಅವರುಗಳು ಒಂದು ಸ್ವಲ್ಪವೂ ದೇಶಭಕ್ತಿ ಇಲ್ಲದೆ ವರ್ತಿಸ್ತಾರೆ. ಅವರು ಬಾಲ ಹಿಡ್ಕೊಂಡು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿರ್ತಕ್ಕಂಥ ಎಲ್ಲ ದುರೋದರ ಪ್ರಿಯರು ಇದನ್ನೇ ಮಾಡ್ತಾ ಇದ್ದಾರೆ. ಅದನ್ನು ಪಂಚತಂತ್ರ ಯಾವಾಗಲೂ ಕಂಡುಕೊಂಡು ಹೇಳ್ತಾ ಇದೆ. ಖನನ್ನಾಕುರ್ ಬಿಲಂ ಸಿಂಹ ಪಾಷಾಣ ಶಕಲಾಕುಲಂ ಪ್ರಾಪ್ನೋತಿ ನಖಭಂಗಂ ವಾ ಫಲಂ ವಾ ಮೂಷಕೋ ಭವೇತ್. ತುಂಬ ಚೆನ್ನಾದ ದೃಷ್ಟಾಂತ. ಸಿಂಹಕ್ಕೆ ಇಲಿಗೆ ತಗಾದೆ ಬಂದರೆ, ಇಲಿ ತನ್ನ ಬಿಲದುರ್ಗದಲ್ಲಿದ್ದರೆ ಆ ಬಿಲದುರ್ಗವನ್ನು ಅಗೆಯೋದಕ್ಕೆ ಅಂತ ಹೋದ ಸಿಂಹಕ್ಕೆ ಉಗುರುಗಳೆಲ್ಲ ಮೊಟಕಾಗುತ್ತವೆ, ಪಂಜ ಮುರಿದು ಹೋಗುತ್ತೆ, ಕಲ್ಲು ಮಣ್ಣು ಇರತಕ್ಕಂಥ ಬಿಲವನ್ನು ಅಗದು ಕಲ್ಲಿಗೆ ತಾಕಿ ಅದರ ಪೌರುಷ ಹೋಗುತ್ತದೆ. ಮತ್ತು ಅಗದ ಮೇಲೆ ಸಿಗುವುದು ಇಲಿ. ಅದೇನು ಜಿಂಕೆಯ, ಕಡವೆಯ, ಕಾಡೆಮ್ಮೆನ, ಆನೆಯ ಯಾವುದು ಸಿಗುತ್ತದೆ. ಹೀಗಾಗಿ ಅಲ್ಪೋದಯ ಕಾರ್ಯಗಳಲ್ಲಿ ಯಾವತ್ತೂ ಕೈ ಹಾಕಬಾರ್ದು, ಮತ್ತು ಏನೂ ಪ್ರಯೋಜನವೂ ಆಗುವಂಥದ್ದಲ್ಲ. ತಸ್ಮಾನ್ ನ ಸ್ಯಾತ್ ಫಲಂ ಯತ್ರ ದೃಷ್ಟಂ ಯುದ್ಧಂತು ಕೇವಲಂ ನ ತತ್ ಸ್ವಯಂ ಸಮುತ್ಪಾದ್ಯ ಕರ್ತವ್ಯಂ ನ ಕಥಂಚನ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಬಲ ಹೆಚ್ಚು ಮಾಡಿಕೊಳ್ಳದೆ ಯುದ್ಧವನ್ನು ಹೂಡಬಾರದು. ಅದರಿಂದ ನಾವು ಬಲವಂತರಾಗದೆ ಎಲ್ಲಿಯೂ ತಗಾದೆ ಮಾಡುವಂತೆ ಇಲ್ಲ ಅಂತ. ದೇಶದ ಸಮೃದ್ಧಿ ಅದು ಬಹಳ ಮುಖ್ಯವಾಗಿ ಬೇಕು. ವಿದ್ಯಾವಂತಿಕೆ, ಅದರಲ್ಲಿ ವಿದ್ಯಾವೀರವನ್ನು ತೋರಿಸೋದಕ್ಕೂ ಹಾಗೆ. ಆಂಧ್ರದಲ್ಲಿ ಒಬ್ಬ ಪಂಡಿತರಿದ್ದರಂತೆ, ಪರಮೇಶ್ವರ ಶಾಸ್ತ್ರಿ ಅಂತ. ಅವರು ಇನ್ನೊಂದು ಆಂಧ್ರದ ಪ್ರಾಂತ, ಒಂದು ಇವ್ರದ್ದು ರಾಜಗಳು ಅಂತ, ಜಮೀನ್ದಾರರುಗಳು, ಮಿರಾಸ್ದಾರರು ಅಂತ ಯಾರೆಲ್ಲ ಇದ್ದಾರೆ ಆ ರೀತಿಯಾದದ್ದು. ಆ ಥರದ ಇನ್ನೊಂದು ಪಕ್ಕದ ಊರಿನ ಶ್ರೀಮಂತಿಕೆಯ ಸಂಸ್ಥಾನದ ಅಧೀನದಲ್ಲಿದ್ದ ಇನ್ನೊಬ್ಬ ಪಂಡಿತರನ್ನು ಗೆಲ್ಲೋದಿಕ್ಕೆ ಹೋದರಂತೆ. ವಾದದಲ್ಲಿ ಸೋತರು, ತರ್ಕಶಾಸ್ತ್ರದಲ್ಲಿ. ಕಡೆಗೆ ಅವರು ಕಾಶಿಗೆ ಹೋಗಿ ಚೆನ್ನಾಗಿ ತರ್ಕವನ್ನು ಅಭ್ಯಾಸ ಮಾಡಿ ಬಂದರಂತೆ, ಇವ್ರ ಜೊತೆಗೆ ಮತ್ತೆ ವಾದ ಮಾಡಿ ಗೆಲ್ಲಬೇಕು ಅಂತ. ಅಷ್ಟೊತ್ತಿಗೆ ಆ ಪಂಡಿತರು ಸತ್ತೇ ಹೋಗಿದ್ದರು. ಅವರಿಗೆ ಆ ಒಂದು ವಿಜಯ ಆಗಲಿಲ್ಲ, ಆದರೆ ತರ್ಕ ಪಾಂಡಿತ್ಯ ಮಾತ್ರ ಬಂತು. ಅಂದರೆ ಬಲವನ್ನು ಮೈಗೂಡಿಸಿಕೊಂಡು ಬರಬೇಕು ಅನ್ನೋದಷ್ಟು ಮಟ್ಟಿಗಂತೂ ನಿಲ್ಲುತ್ತದೆ.
ಈ ರೀತಿಯಾಗಿರಬೇಕು. ಬಲಿಯಸ ಸಮಕ್ರಾಂತೋ ವೈತಸೀಂ ವೃತ್ತಿಮಾಚರೇತ್ ವಂಚನ್ ಅಭ್ರಂಶಿನೀಂ ಲಕ್ಷ್ಮೀಂ ನ ಭೌಜಂಗೀಂ ಕದಾಚನ. ಭೌಜಂಗಿ ವೃತ್ತಿ ಅಂತಂದರೆ ಭುಜಂಗ ಸಂಬಂಧಿನಿ ವೃತ್ತಿ ಅಂತ. ಹಾವಿನ ಹಾಗೆ ಆಡಬಾರ್ದು ಅಂತ. ಹಾವು ತಕ್ಷಣವೇ ಹೆಡೆ ಎತ್ತಿ ಬುಸ್ ಅಂತ ಬಾಲದ ಮೇಲೆ ನಿಂತು ಬರುತ್ತದೆ. ಆಗ ಕಲ್ಲು ದೊಣ್ಣೆನಲ್ಲಿ ಬಡಿತಾರೆ. ಹಾಗಾಗಿ ಸಣ್ಣ ಸಣ್ಣ ಮಾತುಗೂ ರಿಯಾಕ್ಷನ್ ಜಾಸ್ತಿ ಆಗಬಾರ್ದು. ಒನ್ ಶುಡ್ ನಾಟ್ ರಿವೋಲ್ಟ್ ಫಾರ್ ಟೂ ಸಿಲ್ಲಿ ಥಿಂಗ್ಸ್. ವೈತಸೀಂ ವೃತ್ತಿಂ ಅಂತಂದರೆ ಹೆಬ್ಬೆ ಗಿಡ ಅಂತ ಕರೀತಾರೆ. ಅದು ನೀರಿನ ಪ್ರವಾಹದ ಪಕ್ಕದಲ್ಲಿರುತ್ತದೆ. ಜೊಂಡು, ಒಂದು ಬಗೆಯ ಜೊಂಡು. ಅದು ಪ್ರವಾಹ ಬಂದರೆ ತಲೆಬಾಗಿ ನೀರಿನ ಮೇಲೆ ಮಟ್ಟಸವಾಗಿ ಮಲಗಿಬಿಡುತ್ತದೆ. ಎಂಥ ಪ್ರವಾಹ ಬಂದರೂ ಅದು ಕಿತ್ತುಕೊಂಡು ಹೋಗೋಲ್ಲ, ಕೊಚ್ಚಿಕೊಂಡು ಹೋಗೋದಿಲ್ಲ, ಇದ್ದಂತೆ ಇರುತ್ತದೆ. ಹಾಗಾಗಿ ಶತ್ರು ಬಂದಾಗ ತಲೆ ಬಾಗದರೂ ಪರವಾಗಿಲ್ಲ, ತಲೆ ಎತ್ತಿ ಕೆಲವೊಮ್ಮೆ ನಾವು ನಾಶಕ್ಕೊಳಗಾಗಬಾರ್ದು. ಈ ರೀತಿಯಾದ ನಯವನ್ನು ಅನುಸರಿಸಬೇಕಾಗುತ್ತೆ. ವೈತಸಿ ವೃತ್ತಿ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಇದು ಬಲವಂತರ ಎದುರಿಗೆ ಜಾಣ್ಮೆ ತೋರಿಸಬೇಕಾದ ಕಾಲದಲ್ಲಿ. ಹಾಗಾಗಿ ಕುರ್ವನ್ ಹಿ ವೈತಸೀಂ ವೃತ್ತಿಂ ಪ್ರಾಪ್ನೋತಿ ಮಹತೀಂ ಶ್ರಿಯಂ ಭುಜಂಗ ವೃತ್ತಿಮಾಪನ್ನೋ ವಧಮರ್ಹತಿ ಕೇವಲಂ. ಹೀಗಾಗಿ ಅದು ವಿವೇಕವಲ್ಲ. ಕೌರ್ಮಂ ಸಂಕೋಚಮಾಸ್ಥಾಯ ಪ್ರಹಾರಾನಪಿ ಮರ್ಷಯೇತ್ ಪ್ರಾಪ್ತೆ ಕಾಲೇ ಚ ಮತಿಮಾನ್ ಉತ್ತಿಷ್ಠೇತ್ ಕೃಷ್ಣಸರ್ಪವತ್. ಕೆಲವೊಮ್ಮೆ ತಾಳಿಕೊಳ್ಳಬೇಕು. ಆಮೆ ಚಿಪ್ಪಿನೊಳಗೆ ಮೈ ಸೆಳೆದುಕೊಂಡು ಹೇಗೆ ತನ್ನನ್ನು ಕಾಪಾಡಿಕೊಂಡು ಜಡವಾಗಿ ನಿಶ್ಚೇಷ್ಟವಾಗಿ ತೂಷ್ಣೀಂ ಭಾವದಿಂದ ಇರುತ್ತದೆಯೋ ಆ ರೀತಿ ಇರಬೇಕು. ಸಮಯ ಬಂದಾಗ ಕೃಷ್ಣ ಸರ್ಪ ತಟಾಲನೆ ಹೆಡೆಬಿಚ್ಚಿ ಹಾರುವಂತೆ ಹಾರಬೇಕು. ಈ ಕೆಲಸವನ್ನು ಮಾಡಬೇಕು. ಆಗ್ರಹಂ ವಿಗ್ರಹಂ ಮತ್ವಾ ಸುಸಾಮ್ನ ಪ್ರಶಂನಯೇತ್ ವಿಜಯಸ್ಯ ಹ್ಯನಿತ್ಯತ್ವಾತ್ ರಭಸಂ ಚ ಸಂಸೃಜೇತ್. ಅಷ್ಟು ಮಾತ್ರವಲ್ಲ, ಒಂದು ಒರಟುತನವನ್ನು ಇಟ್ಟುಕೊಳ್ಳಬಾರ್ದು, ನಯವನ್ನು ಇಟ್ಟುಕೊಳ್ಳಬೇಕು. ಸಾಮವನ್ನು, ಒಳ್ಳೆಯ ಮಾತನ್ನು ಹೆಚ್ಚು ಬಳಸಬೇಕು. ಜಯದಲ್ಲಿ ಸಂದೇಹ ಇದ್ದಾಗ ರಭಸದಿಂದ ನುಗ್ಗುವುದು ಎಂದಿಗೂ ಉಚಿತ ಅಲ್ಲ. ಬಲಿನಾ ಸಹಯೋದ್ಧವ್ಯಂ ಇತಿ ನಾಸ್ತಿ ನಿದರ್ಶನಂ ಪ್ರತಿವಾತಂ ನಹಿಗನಃ ಕದಾಚಿದ್ ಉಪಸರ್ಪತಿ. ಬಲಿಷ್ಠರ ಜೊತೆಗೆ ಯುದ್ಧ ಮಾಡಬೇಕು ಅನ್ನೋ ವ್ರತ ಯಾತಕ್ಕಾಗಿ? ಅವಿವೇಕಿ ಆದದ್ದು. ಗಾಳಿಯ ಜೊತೆಗೆ ಮೋಡ ಎಂದಾದರೂ ಗುದ್ದಾಡುತ್ತದೆ, ಗಾಳಿ ಕೊಂಡೊಯ್ದಲ್ಲಿ ಹೋಗುತ್ತದೆ. ಮೋಡದ ಕೆಲಸ ಮಳೆ ಸುರಿಸೋದು. ಎಲ್ಲಿ ಎತ್ತ ಅನ್ನುವುದು ಅದಕ್ಕಿಲ್ಲ. ಹಾಗಾಗಿ ಗಾಳಿ ಬಂದಲ್ಲಿ ಗಾಳಿಗೆ ಎದುರಾಗಿ ಅದು ನಿಂತರೆ ಛಿದ್ರವಾಗಿ ಹೋಗುತ್ತದೆ. ಆಗ ಅದಕ್ಕೆ ಮಳೆ ಸುರಿಸಬೇಕು ಅನ್ನುವ ಪ್ರಾಥಮಿಕ ಕರ್ತವ್ಯವೇ ಹೊರಟೋಗ್ಬಿಡುತ್ತದೆ ಅಂತ ನೋಡಿ. ಸಂಧಿ ಮಾಡಿಕೊಳ್ಳಬೇಕು ಅನ್ನೋ ಒಂದು ಪಾಯಿಂಟನ್ನಿಟ್ಕೊಂಡು ಎಷ್ಟೆಷ್ಟು ಆ್ಯಂಗಲ್ಸಲ್ಲಿ ಈ ಒಂದು ಉಜ್ಜೀವಿ ಯೋಚನೆ ಮಾಡಿ ಹೇಳ್ತಾ ಇದೆ ಅಂತನ್ನುವುದನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತದೆ. ಬಲವದ್ ವಿರೋಧ ಉಳಿತಲ್ಲ ಅನ್ನುವುದನ್ನು ಮಹಾಭಾರತದ ಮಹಾ ಘನಿಷ್ಠರು ಭೀಷ್ಮ ದ್ರೋಣಾದಿಗಳು ಕೂಡ ಈ ರೀತಿಯಲ್ಲಿ ದುರ್ಯೋಧನಿಗೆ ಹೇಳೋಕ್ಕಾಗಲಿಲ್ಲ. ಅಂದರೆ ಒಂದು ಕಾಗೆ ಆ ಗೂಬೆಗಳಿಗಿಂತ ಮೇಲು ಅಂತ ಗೊತ್ತಾಗುತ್ತೆ, ಆ ಮುದಿಗೂಬೆಗಳಿಗಿಂತ ಮೇಲು ಅಂತ. ಹೀಗೆ ಸಾಮ, ನಯದ ಮಾರ್ಗ, ಸಂಧಾನ, ಇದನ್ನು ಉಪಾಯ ಚತುಷ್ಟಯದಲ್ಲಿ ಸಾಮವನ್ನು, ಷಾಡ್ಗುಣ್ಯದಲ್ಲಿ ಸಂಧಿಯನ್ನು ಈ ಉಜ್ಜೀವಿ ಹೇಳಿ ಸಾಮಮಂತ್ರಂ ಸಂಧಿಕಾರಂ ಕ್ಲುಪ್ತವಾನ್ ಅಥ ತಚ್ಛ್ರುತ್ವ ಸಂಜೀವಿನಂ ಆಹ ಭದ್ರ ತವಾಭಿಪ್ರಾಯಮಪಿ ಶ್ರೋತುಮಿಚ್ಛಾಮಿ. ಸಂಜೀವಿಯನ್ನು ಕೇಳುತ್ತದೆ, ನಿನ್ನ ಅಭಿಪ್ರಾಯ ಏನು ಅಂತ. ದೇವ ನ ಮಮೇತತ್ ಪ್ರತಿಭಾತಿ ಶತ್ರುಣಾ ಸಹ ಸಂಧಿ ಕ್ರಿಯತೆ. ನನಗೆ ಶತ್ರು ಜೊತೆಗೆ ಸಂಧಿ ಮಾಡಿಕೊಳ್ಬೇಕು ಅಂತ ಅನ್ನಿಸೋದಿಲ್ಲ ಅಂತ ಸಂಜೀವಿ ಹೇಳುತ್ತದೆ. ಯಾಕೆ? ಉಕ್ತಂಚ ಶತ್ರುಣಾ ನಹಿ ಸಂದಧ್ಯಾತ್ ಸುಶ್ಲಿಷ್ಟೇನಾಪಿ ಸಂಧಿನ ಸುತಪ್ತಮಪಿ ಪಾನೀಯಂ ಶಮಯತ್ಯೇವ ಪಾವಕಂ. ಶತ್ರುವಿನ ಜೊತೆಗೆ ಸಂಧಿ ಎನ್ನುವುದು ಎಂದೂ ಶಾಶ್ವತ ಪರಿಹಾರವಲ್ಲ. ವೈರಿಶೇಷ ರಣಶೇಷ ಇರಬಾರದು ಅಂತಾರೆ. ಎಷ್ಟು ನೀರನ್ನು ಕಾಯಿಸಿದ್ರೂ ಕಾದ ನೀರು ಅಂತ ಬೆಂಕಿ ಮೇಲೆ ಸೋದರೆ ಬೆಂಕಿ ಏನು ಧಗಧಗ ಉರಿಯೋಲ್ಲ, ಆರು ಹೋಗುತ್ತೆ. ಹೀಗಾಗಿ ಶತ್ರು ನಮ್ಮಂತೆಯೇ ಇದ್ದಾನೆ, ನಾವು ಬೆಂಕಿ, ಶತ್ರು ಬಿಸಿಯಾಗಿದ್ದಾನೆ. ಹಾಗಾಗಿ ಇಬ್ಬರಿಗೂ ಔಷ್ಣ್ಯ ಅನ್ನುವ ಸಾಧರ್ಮ್ಯ ಇದೆ. ಅದರಿಂದ ಇಬ್ಬರೂ ಸ್ನೇಹದಿಂದ ಇರೋಣ ಅನ್ಯೋನ್ಯವಾಗಿ ಅಂತ. ವೆನ್ ದೆ ಸ್ಟಾರ್ಟ್ ಶೇಕಿಂಗ್ ಹ್ಯಾಂಡ್ಸ್ ವಿತ್ ಈಚ್ ಅದರ್, ತಕ್ಷಣ ಇವನು ಥಂಡ ಆಗಿಬಿಡ್ತಾನೆ, ಸರ್ವನಾಶ ಆಗುತ್ತಾನೆ ಅಂತ. ಅದು ಕೊಟ್ಟ ದೃಷ್ಟಾಂತ ನೋಡಿ ಎಷ್ಟು. ಸುತಪ್ತಮಪಿ ಪಾನೀಯಂ ಶಮಯತ್ಯೇವ ಪಾವಕಂ. ಅಪರಂಚ ಸಹ ಕ್ರೂರ ಅತ್ಯಂತ ಲುಬ್ಧ ಧರ್ಮರಹಿತ ತತ್ವಯ ವಿಶೇಷಾನ್ನ ಸಂಧೇಯ. ಅದು ಮಾತ್ರವಲ್ಲ, ಶತ್ರು ತುಂಬ ಲುಬ್ಧ, ಲೋಭಿಯಾಗಿದ್ದಾನೆ, ಧನಕಾಮಿಯಾಗಿದ್ದಾನೆ, ಧರ್ಮರಹಿತ, ಪಾಪ ಪ್ರಜ್ಞೆಯೇ ಅವನಿಗೆ ಇಲ್ಲ, ದುಷ್ಟತನ ಪರಮಾವಧಿಯಲ್ಲಿದೆ.
ಅವೇಳೆಯಲ್ಲಿ ಅಧಾರ್ಮಿಕವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಇಂಥವನು ಯಾವ ಸಂಧಿಗೆ, ಯಾವ ಮರ್ಯಾದೆಗೆ, ಯಾವ ಸಾಮಕ್ಕೆ ಬೆಲೆ ಕೊಡ್ತಾನೆ ಅಂತಕ್ಕಂಥದ್ದು. ಒಳ್ಳೆಯವರ ಜೊತೆಗೆ ಸ್ನೇಹವಾಗಲಿ ವೈರವಾಗಲಿ ನಡೆದೀತು, ಕೆಟ್ಟವ್ರ ಜೊತೆಗೆ ಯಾವುದೂ ನಡೆಯೋದಿಲ್ಲ. ಈ ಕಾರಣದಿಂದ ಅವನ ಜೊತೆಗೆ ಮಾಡಿಕೊಳ್ಳಬಾರದು ಸಂಧಿಯನ್ನು ಅಂತ. ನಮ್ಮಲ್ಲಿ ಧರ್ಮವಿಜಯಿ, ಅರ್ಥವಿಜಯಿ, ಅಸುರ ವಿಜಯಿ ಅಥವಾ ಕಾಮವಿಜಯಿ ಅಂತ 3 ಬಗೆಯ ವಿಜಯಿಗಳನ್ನು ಹೇಳ್ತಾರಲ್ಲ. ವಲ್ಲಭದೇವ ಕಾಳಿದಾಸನ ರಘುವಂಶದ 4ನೇ ಸರ್ಗದ ವ್ಯಾಖ್ಯಾನದಲ್ಲಿ ಸಧರ್ಮ ವಿಜಯಿ ರಾಜ ಅನ್ನುವ ಸಾಲಿಗೆ ಇದನ್ನೆಲ್ಲ ಹೇಳ್ತಾನೆ. ಕೌಟಿಲ್ಯನ ಅರ್ಥಶಾಸ್ತ್ರಾದಿಗಳಲ್ಲಿ ಕೂಡ ಇವುಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಅವನು ಧರ್ಮವಿಜಯಿಯೇ ಅಲ್ಲ, ಅರ್ಥವಿಜಯಿಯೂ ಅಲ್ಲ, ಅಸುರ ವಿಜಯಿ. ಅಂದರೆ ಶತ್ರುವಿನ ಸಂಹಾರ, ಅವನ ಸರ್ವಸ್ವಾಪಹಾರ ಮತ್ತು ಅವನ ಸ್ತ್ರೀ ಪ್ರಜೆಗಳ ಮೇಲೆಲ್ಲ ದೌರ್ಜನ್ಯ, ಅತ್ಯಾಚಾರ, ಹಿಂಸಾಚಾರ ಇತ್ಯಾದಿಗಳನ್ನು ಮೈಗೂಡಿಸಿಕೊಳ್ತಕ್ಕಂಥವನು. ಅವನ ಜೊತೆಗೆ ಏನು ಸಂಧಿ? ಸತ್ಯಧರ್ಮ ವಿಹೀನೇನ ನ ಸಂದದ್ಯಾತ್ ಕಥಂಚನ ಸುಸಂಧಿತೋಪಿ ಅಸಾಧುತ್ವಾತ್ ಅಚಿರಾದ್ಯಾತಿ ವಿಕ್ರಿಯಾಂ. ಸತ್ಯಧರ್ಮ ಇಲ್ಲದೆ ಇರೋವನ ಹತ್ರ ಏನು ಸಂಧಿ ಮಾಡ್ಕೊಳ್ತೀರಾ? ಈಗ ಆಗಲಿಂದು ಆಮೇಲೆ ಇಲ್ಲ ಅಂತಾನೆ. ಜಯಲಲಿತಾ ಮತ್ತು ಮಮತಾ ಬ್ಯಾನರ್ಜಿ, ಮಾಯಾವತಿ ಇವರಿದಾರ, ಲಂಕಿಣಿ, ಶೂರ್ಪಣಕಿ, ತಾಟಕಿ, ಇವ್ರ ಜೊತೆಯಲ್ಲಿ ಏನು ಸಂಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಒಬ್ಬೊಬ್ಬರು ಇಡೀ ಜಗತ್ತಿಗೆ ಒಂದು ಬ್ರಹ್ಮಕಲ್ಪ ಕಾಲ ಅವರು ಸರ್ವಾಧ್ಯಕ್ಷರಾಗಿರಬೇಕು ಅಂತ ಅಂದುಕೊಳ್ತಾರೆ. ಕ್ಷಣಚಿತ್ತ ಕ್ಷಣಪಿತ್ತ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ? ಇವ್ರ ಹತ್ರ ಅಲ್ಲ. ಹೀಗೆ ಲಾಲು ಪ್ರಸಾದ್ ಹತ್ರ ಯಾವ ಸಂಧಾನ ಸಾಧ್ಯ? ರಾಬಡಿ ದೇವಿ ಹತ್ರ ಯಾವ ಸಂಧಾನ ಸಾಧ್ಯ? ಮುಲಾಯಂ ಸಿಂಗ್ ಹತ್ರ ಯಾವ ಸಂಧಾನ ಸಾಧ್ಯ? ಆಗುವಂಥದ್ದಲ್ಲವೇ ಅಲ್ಲ. ಆ ಕಾಲದಲ್ಲಿ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ NDAನಲ್ಲಿ ಎಷ್ಟು ರೀತಿಯಾಗಿ ಹಿಂಸೆ ಮಾಡಿದ್ರು, ದಿನದಿನವೂ ಹಿಂಸೆ ಮಾಡ್ತಾಯಿದ್ರು. ನಿತ್ಯವೂ ದಿನಗಂಡ ದೀರ್ಘಾಯುಷ್ಯ ಅನ್ನುವಂತೆ ಇತ್ತಲ್ಲ. ನೋಡಿದಾಗ ಏನು ಅಲಿಯನ್ಸು, ಎಂಥದ್ದು ಮಾಡಿಕೊಳ್ಳೋದು? ಎಲ್ಲರೂ ಅಡ್ವಾನಿ ಥರ, ಎಲ್ಲರೂ ಈಗ ನಿತಿನ್ ಗಡ್ಕರಿ ಕೊಟ್ಟಿದ್ನಲ್ಲ ಸ್ಟೇಟ್ಮೆಂಟು, ಈ ರೀತಿ ಸ್ವಪಕ್ಷ ವಿಚ್ಛೇದನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡ್ರೆ ಏನು ಸಾಹ್ಯ, ಏನು ಸ್ನೇಹ, ಯಾವುದು ನಿಲ್ಲುವಂಥದ್ದು ಅಲ್ಲ. ಹಾಗಾಗಿ ವಿವೇಕಿಗಳ ಜೊತೆಗೇನೆ ಎರಿದಾನಿ ಕಟ್ಕೊಂಡು ಎಡ್ಚೇದಾನಿ ಕಂటే ಚಕ್ಕದಾನಿ ಕಟ್ಕೊಂಡು ಚಚ್ಚೇದ ಮೇಲು ಅಂತ ಒಂದು ತೆಲುಗು ಗಾದೆ ಇದೆಯಲ್ಲ. ಹುಚ್ಚಳನ್ನು ಕಟ್ಕೊಂಡು ದಿನವೆಲ್ಲ ರಚ್ಚೆ ಹಿಡಿದು ಗೋಳಾಡೋದಕ್ಕಿಂತ ಸರಿಯಾದವಳನ್ನು ಕಟ್ಕೊಂಡು ಸಾಗಮನ ಮಾಡಿ ಸಾಯೋದ ಮೇಲು ಅಂತ. ಅದರಿಂದಲೇ ತಸ್ಮಾತ್ ತೇನ ಸಹ ಯೋದ್ಧವ್ಯಮಿತಿ ಮೇ ಮತಿ. ಆ ಕಾರಣದಿಂದ ಸಂಧಿ ಅಲ್ಲ, ಯುದ್ಧವೇ. ಅಂದರೆ ಸಂಧಿ ಅಲ್ಲ, ವಿಗ್ರಹ, ಯುದ್ಧ ಬೇಕಾಗಿರೋದು. ಕ್ರೂರೋ ಲುಬ್ಧ ಅಲಸಃ ಅಸತ್ಯ ಪ್ರಮಾದಿ ಭೀರು ಅಸ್ಥಿರ ಮೂಢ ಯುದ್ಧಾವಮಂತ ಚ ಸುಖೋಚ್ಛೇದ್ಯ ಭವೇದ್ರಿಪು. ಯಾವ ವೈರಿ ಕ್ರೂರಿಯಾಗಿದ್ದಾನೆ, ಲೋಭಿಯಾಗಿದ್ದಾನೆ, ಸೋಮಾರಿಯಾಗಿದ್ದಾನೆ, ಸುಳ್ಳುಗಾರ ಆಗಿದ್ದಾನೆ, ಮತ್ತು ಎಚ್ಚರ ಇಲ್ಲದವನಾಗಿದ್ದಾನೆ, ಹೇಡಿಯಾಗಿದ್ದಾನೆ, ಮತ್ತು ಸ್ಥಿರಚಿತ್ತ ಇಲ್ಲ, ಕ್ಷಣಚಿತ್ತ ಕ್ಷಣಪಿತ್ತವಾಗಿದ್ದಾನೆ, ಮತ್ತು ಮಂಕಾಗಿರೋವನು ಯಾವನಿದ್ದಾನೆ, ಮತ್ತು ಯುದ್ಧದಲ್ಲಿ ವೈರಿಗಳನ್ನು, ತನ್ನ ಸಹಕಾರಿಗಳನ್ನು ಅವಮಾನ ಮಾಡ್ತಕ್ಕಂಥವನಾಗಿದ್ದಾನೆ, ಇಂಥವನನ್ನು ಭಾಳ ಸುಲಭವಾಗಿ ಗೆಲ್ಲಬಹುದು ಅಂತ ರಾಜನೀತಿ ಉಂಟು. ಶತ್ರುವಿನಲ್ಲಿ ಇಂಥ ಯಾವ ದೌರ್ಬಲ್ಯ ಇದ್ದರೂ ಸಾಕು ಅವನನ್ನು ಧ್ವಂಸ ಮಾಡಬಹುದು. ನಮ್ಮ ವೈರಿಯಲ್ಲಿ ಕ್ರೌರ್ಯ ಉಂಟು, ಲೋಭ ಉಂಟು, ಅಸತ್ಯ ಉಂಟು, ಪ್ರಮಾದ ಉಂಟು, ಅವನು ಹೇಡಿ, ಹಗಲು ಬಂದು ಅಟಕಾಯಿಸಲಾರ, ಅದರಿಂದ ಭೀರು ಅಂತಲೂ ಗೊತ್ತಾಗುತ್ತದೆ. ಈ ಎಲ್ಲ ಕಾರಣದಿಂದ ಆತನನ್ನು ಬಲಿ ಹಾಕೋದು ಅನುಕೂಲ. ಅಪರಂಚ ತೇನ ಪರಾಭೂತ ಅವಯಂ. ಜೊತೆಗೆ ಅವನು ನಮ್ಮನ್ನು ಅವಮಾನಿಸಿದ್ದಾನೆ, ಸೋಲಿಸಿದ್ದಾನೆ, ಆ ನೋವು ನಮ್ಮಲ್ಲಿ ತುಂಬ ಇದೆ. ತದ್ಯದಿ ಸಂಧಾನ ಕೀರ್ತನಂ ಕರಿಷ್ಯಾಮಃ ಸಹ ಭೂಯ ಅತ್ಯಂತಂ ಕೋಪಂ ಕರಿಷ್ಯತಿ. ಇಷ್ಟು ತೆಪ್ಪಗಿರುವ ನಾವು, ಅವನಿಂದ ತಿರಸ್ಕರಿಸಲ್ಪಟ್ಟ ನಾವು ಸಂಧಿಗೆ ಹೋದರೆ ಅದು ಪುರಸ್ಕೃತವಾಗುತ್ತದೆಯೋ ಅಂತಲೂ ಗೊತ್ತಿಲ್ಲ. ಮತ್ತಷ್ಟು ಇನ್ನಷ್ಟು ಹೆಚ್ಚಿನ ಹೀನಾಯ, ಹ್ಯುಮಿಲಿಯೇಷನ್ ಆಗುತ್ತದೆ. ಅದಕ್ಕೆ ಬೇಡ. ಚತುರ್ಥೋಪಾಯ ಸಾಧ್ಯೇತು ರಿಪೋ ಸಾಂತ್ವಂ ಅಪಕ್ರಿಯ ಸ್ವೇದ್ಯಮಾಮಜ್ವರಂ ಪ್ರಾಜ್ಞಃ ಕೋಂಭಸ ಪರಿಶಿಂಚತಿ. ಚತುರ್ಥೋಪಾಯ ಅಂದರೆ 4ನೇ ಉಪಾಯ ದಂಡೋಪಾಯ. ಅದರಿಂದ ಮಾತ್ರ ಸಾಧ್ಯನಾಗುವ, ಅಂದರೆ ಅದರಿಂದ ಮಾತ್ರ ಎದುರಿಸಲ್ಪಡತಕ್ಕಂಥ ಶತ್ರು ಯಾವನಿದ್ದಾನೆ ಅವನಿಗೆ ಸಾಂತ್ವಂ ಅಪಕ್ರಿಯ. ಸಾಮವನ್ನು ಹೇಳೋಕ್ಕೆ ಹೋಗೋದು ಅವಿವೇಕ. ದೊಣ್ಣೆಯಲ್ಲಿರಬೇಕಾದಂಥ ಶಕ್ತಿ ಮಾತಲ್ಲೆಲ್ಲಿರುತ್ತದೆ? ಒಳ್ಳೆ ಮಾತಲ್ಲ ಅದರೊಳಗೂ. ಹಾಗಾಗಿ ಸ್ವೇದ್ಯಂ ಆಮಜ್ವರಂ, ಆಮಜ್ವರ ಅಂತ ಯಾವುದನ್ನು ಹೇಳ್ತಾರೆ, ತುಂಬ ಶರೀರಕ್ಕೆ ಶ್ರಮವನ್ನು ಕೊಡ್ತಕ್ಕಂಥದ್ದು. ಅದು ಮಾತ್ರವಲ್ಲ, ಬಹಳ ದೊಡ್ಡದಾಗಿ ಮತ್ತೆ ಮತ್ತೆ ಬೆವರಿಳಿಸ್ತಕ್ಕಂಥದ್ದು. ಆ ರೀತಿಯಾದ ಆಮಜ್ವರಕ್ಕೆ ನಾವು ತಣ್ಣೀರನ್ನು ಸುರಿದರೆ
ಎಲ್ಲಾದರೂ ಉಂಟಾ ಅದಕ್ಕೆ ಚಿಕಿತ್ಸೆ ಆಗುವಂತೆ ಅಲ್ಲ. ಕಹ ಅಂಬಸಾ ಪರಿಶಿಂಚತಿ, ಆ ರೀತಿಯಾದ ಆಮಜ್ವರಕ್ಕೆ ತಣ್ಣೀರು ಬಟ್ಟೆ ಕಟ್ಟೋದು ಉಂಟೆ? ಇಲ್ಲ. ಸಾಮವಾದಾ ಸಕೋಪಸ್ಯ ಶತ್ರು ಪ್ರತ್ಯುತ ದೀಪಕಾ ಪ್ರತಪ್ತಸ್ಯೇವ ಸಹಸ ಸರ್ಪಿಷಸ್ತೋಯ ಬಿಂದವ. ಇಂಥ ಉರಿದು ಬೀಳ್ತಾ ಇರತಕ್ಕಂಥ ಪಾಪಿಷ್ಠನಾದ ಕ್ರೂರಿ ಶತ್ರುವಿನ ಬಳಿಯಲ್ಲಿ ಸಾಮೋಪಾಯದ ಒಳ್ಳೆ ಮಾತುಗಳನ್ನು ನಲ್ನುಡಿಗಳನ್ನು ಆಡುವುದು ಅಂತಂದರೆ ಕಾದ ಎಣ್ಣೆಗೆ ತಣ್ಣೀರನ್ನು ಸುರಿದಂತೆ ಮತ್ತಷ್ಟೇ ಇನ್ನಷ್ಟು ಕೋಪವನ್ನು, ಆಕ್ರೋಶವನ್ನು, ಶತ್ರುವಿನ ಕ್ಷೋಭೆಯನ್ನು, ಅದರ ಮೂಲಕವಾಗಿ ನಮ್ಮ ಮೇಲಿನ ಹಾನಿ ಉತ್ಪಾದನೆ ಹೆಚ್ಚಾಗುತ್ತದೆ. ಹಾಗಾಗಿ ಅದು ಸಲ್ಲ. ಯಚ್ಚೈಷ ವದತಿ ರಿಪುರ್ ಬಲವಾನಿತಿ ತದಪ್ಯ ಕಾರಣಂ. ಈಗಷ್ಟೇ ಉಜ್ಜೀವಿ ಹೇಳಿದ ಶತ್ರು ಬಲಿಷ್ಠ ಅಂತ, ಅದು ಅವಿಚಾರಿತ ಅಂತ ಅನಿಸುತ್ತದೆ. ಏಕೆ? ಉತ್ಸಾಹ ಶಕ್ತಿ ಸಂಪನ್ನೋ ಹನ್ಯಾಚ್ಛತ್ರುಂ ಲಘುರ್ಗುರುಂ ಯಥಾ ಕಂಠೀರವೋ ನಾಗೆ ಸುಸಾಮ್ರಾಜ್ಯಂ ಪ್ರಪದ್ಯತೆ ಮಾಯೆಯ ಶತ್ರವೋ ವಧ್ಯ ಅವಧ್ಯಾಸ್ಯುರ್ಬಲೇನಯೇ ಯಥಾ ಸ್ತ್ರೀರೂಪಮಾಸ್ತಾಯ ಹತೋ ಭೀಮೇನ ಕೀಚಕಃ. ಅದು ಮಾತ್ರವಲ್ಲದೆ ನಾವು ಕಾಣಬೇಕಾದದ್ದು ಏನಂತಂದರೆ, ಮಾಯೆಯಿಂದ ಶತ್ರುವನ್ನು ಕೊಲ್ಲಬೇಕು, ಉತ್ಸಾಹ ಶಕ್ತಿಯಿಂದ ಕೊಲ್ಲಬೇಕು. ಉತ್ಸಾಹ ಶಕ್ತಿ ಇದ್ದರೆ ಇಂಥ ದೊಡ್ಡ ಶತ್ರುವನ್ನು ಕೊಲ್ಲೋದು ಕಷ್ಟ ಆಗೋದಿಲ್ಲ. ಅದನ್ನು ಭರದ್ವಾಜ ಮಹರ್ಷಿಗಳೇ ಹೇಳ್ತಾರೆ. ಇಂಥ ಸಿಂಹ ಆನೆಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಆನೆಯ ಕುಂಭಸ್ಥಳವನ್ನು ಭೇದಿಸಿ ಕೊಂದೇ ಕೊಲ್ಲುತ್ತದೆ. ಮಾತ್ರವಲ್ಲ, ಉಪಾಯವನ್ನು ಮಾಡಿ ಭೀಮ ಸ್ತ್ರೀರೂಪಧಾರಿಯಾಗಿ ಕೀಚಕರನ್ನು ಕೊಂದದ್ದು ಗೊತ್ತೇ ಇದೆಯಲ್ಲ. ಅದರಿಂದ ಮಾಯೆಯಿಂದ, ಕೌಟಿಲ್ಯದಿಂದ ನಾವು ಎಂಥ ಬಲಿಷ್ಠನನ್ನು ಕೊಲ್ಲಬಹುದು. ಹಾಗಾಗಿ ಅವನ ಬಲಿಷ್ಠ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ. ಶತ್ರು ಬಲಿಷ್ಠ ಅಂತ ನಾವು ಭ್ರಮೆ ಮಾಡಿಕೊಂಡು ದುರ್ಬಲರಾಗಬಾರ್ದು. ಅದು ಮಾತ್ರವಲ್ಲ, ಮೃತ್ಯೋರಿವೋಗ್ರದಂಡಸ್ಯ ರಾಜ್ಞೋ ಯಾಂತಿ ವಶಂ ದ್ವಿಷಃ ಶಶ್ವತುಲ್ಯಂ ಹಿ ಮನ್ಯಂತೆ ದಯಾಲುಂ ರಿಪವೋ ನೃಪಂ. ಹಾಗಾಗಿ ಉಗ್ರದಂಡನಾದ ರಾಜನಿಗೆ ಎಲ್ಲರೂ ವಶರಾಗ್ತಾರೆ. ಉಗ್ರವಾಗಿ ಯುದ್ಧದಲ್ಲಿ ದುರ್ನಿರೀಕ್ಷನಾಗಿ ಪರಾಕ್ರಮವನ್ನು ತೋರಬೇಕು. ಯಾಕೆ? ಹುಲ್ಲಿನಂಥ ವ್ಯಕ್ತಿಯಿಂದ ಎಂಥ ದಯಾಳವನ್ನು ಲೋಕ ಭಾವಿಸಿಕೊಳ್ಳುತ್ತಿದೆ. ಒಳ್ಳೆಯತನವನ್ನು ದೌರ್ಬಲ್ಯ ಅಂತ, ಆಲ್ವೇಸ್ ಗುಡ್ನೆಸ್ ಇಸ್ ಟ್ರೀಟೆಡ್ ಆಸ್ ವೀಕ್ನೆಸ್ ಅಂತೀವಲ್ಲ, ಆ ಕಾರಣದಿಂದ ನಾವು ಸೌಮ್ಯಕ್ಕೆ ಆಗಬಾರ್ದು. ಪ್ರಯಾತ್ಯುಪಶಮಂ ಯಸ್ಯ ತೇಜಸ್ವಿ ತೇಜಸ ವೃಥಾ ಜಾತೇನ ಕಿಂತೇನ ಮಾತುರ್ಯೌವನ ಹಾರಿಣ. ಯಾವನು ತನ್ನ ಪರಾಕ್ರಮದಿಂದ ವೈರಿಗಳ ತೇಜಸ್ಸನ್ನು, ಪರಾಕ್ರಮವನ್ನು ಕುಂಟಿಸೋದಿಲ್ವೋ ಅವನ ಹುಟ್ಟಿಂದ ಏನು ಪ್ರಯೋಜನ? ಅವನ ತಾಯಿಯ ಯೌವನವನ್ನು ಅಪಹರಣ ಮಾಡಿದ್ದಾನಷ್ಟೇ ಅಂತ. ಮಾತು ಕೇವಲಮೇವ ಯೌವನವನಚ್ಛೇದೆ ಕುಠಾರಾವಯಂ ಅಂತ ಭರ್ತೃಹರಿ ಹೇಳಿದ್ನಲ್ಲ. ಬರಿದೆ ಕೆಡಿಸಿದೆ ತಾಯಿಯ ಯೌವನವ ಅಂತ ಕುಮಾರವ್ಯಾಸ ಅದನ್ನೇ ಅನುಸರಿಸಿ ಕನ್ನಡಕ್ಕೆ ತರ್ತಾನಲ್ಲ, ಆ ರೀತಿಯಾಗಿ ಆಗುತ್ತದೆ. ಅಷ್ಟೇ ಅಲ್ಲ, ಇನ್ನೂ ಮುಂದೆ ಹೇಳ್ತಾನೆ, ಯಾ ಲಕ್ಷ್ಮೀರ್ ನಾನು ಲಿಪ್ತಾಂಗಿ ವೈರಿ ಶೋಣಿತ ಕುಂಕುಮೈಹಿ ಕಾಂತಾಪಿ ಮನಸಃ ಪ್ರೀತಿಂ ನ ಸಾ ಧತ್ತೆ ಮನಸ್ವಿನಾಂ. ಯಾವ ಲಕ್ಷ್ಮಿ ಅಂದರೆ ರಾಜ್ಯ ಸಂಪತ್ನಿ ವೈರಿ ರಕ್ತದಿಂದ ಸಂಸೇಚಿತವಾಗಿ ಅಲಂಕೃತವಾಗೋದಿಲ್ವೋ ಅಂಥ ಲಕ್ಷ್ಮಿ ವಿಧವೆ ಅಂತ ಇರ್ತಾಳೆ. ಅವಳಿಂದ ಏನು ಸೊಗಸು ಏನೂ ಇಲ್ಲ ಅಂತ ಪೌರುಷವಾದವನ್ನು ಎಷ್ಟು ಉಗ್ರವಾಗಿ ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು ನೋಡಿ. ರಿಪ್ರೋಕ್ತೇನ ಸಂಸಿಕ್ತಾ ಅರಿಸ್ತ್ರೀ ನೇತ್ರಾಂಬುಭಿಸ್ತಥ ನ ಭೂಮಿರ್ ಯಸ್ಯ ಭೂಪಸ್ಯ ಕಾಶ್ಲಾಘ ತಸ್ಯ ಜೀವನೆ. ವೈರಿಗಳ ರಕ್ತದಿಂದ, ವೈರಿಕಾಂತೆಯರ ಕಣ್ಣೀರಿನಿಂದ ನಮ್ಮ ನೆಲ ಅಲಂಕೃತವಾಗದೇ ಇದ್ದರೆ ಅದು ನೆಲವೇ ಅಲ್ಲ ಅಂತ. ಅವರು ಸಾಯಬೇಕು, ಇವರು ಅಳಬೇಕು, ಇದು ಮಾಡಬೇಕು ಅಂತ. ಕೆಲವು ಕಡೆ ಕಾವ್ಯಗಳಲ್ಲಿ ಬರುತ್ತದೆ, ವೈರಿ ರಕ್ತವನ್ನು ತೊಳೆದದ್ದು ಶತ್ರುಕಾಂತೆಯರ ನೇತ್ರಾಂಬುವಿನಿಂದ ಅಂತ. ಅವನ ಖಡ್ಗ ವೈರಿಗಳ ಕೊರಳಿನ ರಕ್ತದಿಂದ ಲಿಪ್ತವಾಯಿತು, ಅದನ್ನು ತೊಳೆದದ್ದು ಶತ್ರು ಸ್ತ್ರೀಯರ ಕಣ್ಣೀರಿಂದಲೇ ಹೊರತು ಇನ್ಯಾವುದರಿಂದಲೂ ಅಲ್ಲ ಅಂತ ಹೇಳಿಬಿಟ್ಟು ಹೀಗೆ ಪೌರುಷವನ್ನು ಎತ್ತಿ ತೋರಿಸ್ತಾ ಇದೆ. ಆಮೇಲೆ ಏವಂ ಸಂಜೀವಿ ವಿಗ್ರಹ ಮಂತ್ರಂ ವಿಜ್ಞಾಪಯಾಮಾಸ. ವಿಗ್ರಹ ಅಂದರೆ ಯುದ್ಧ ಬಿಟ್ಟು ಮತ್ತಿನ್ಯಾವುದೂ ಇಲ್ಲ ಅಂತನ್ನುವುದನ್ನು ಪ್ರತಿಪಾದನೆ ಮಾಡುತ್ತದೆ. ನೋಡಿ, ಸಂಧಿಯನ್ನು ಹೇಳಿದಂಥದ್ದು ತುಂಬ ಭೀರು, ಭಯ. ವಿಗ್ರಹವನ್ನು ಹೇಳಿದ್ದು ತುಂಬ ದಿಟ್ಟ, ವಿವೇಕಿಯಲ್ಲ ಅಂತ ಅನಿಸುತ್ತದೆ. ಆದರೂ ಆಯಾ ಗುಣಗಳ ಏನಿವೆ, ಆಯಾ ಅಂಶಗಳ ಗುಣಗಳು ಅದಷ್ಟು ಬಂದಿದೆ. ಕೆಲವೊಮ್ಮೆ ಯುದ್ಧ, ಕೆಲವೊಮ್ಮೆ ಸಂಧಿ, ಇವೆಲ್ಲ ಬೇಕಾಗ್ತಾ ಇರ್ತದೆ. ಇಲ್ಲಿ ಪಂಚತಂತ್ರ ಒಬ್ಬೊಬ್ಬರ ಮೂಲಕವಾಗಿಯೂ ಈ ಒಂದೊಂದು ಷಾಡ್ಗುಣ್ಯ ಪ್ರವಣ ರಾಜನೀತಿ ಯಾವುದಿದೆ ಅದರ ಒಂದೊಂದು ಅಂಶವನ್ನು ಕೂಡ ಅದರ ಎಲ್ಲ ಮುಖಗಳ ತೆರೆಯುವ ಮೂಲಕವಾಗಿ ಒಂದು ದೊಡ್ಡ ಪ್ರತಿಪಾದನೆ ಮಾಡ್ತಾ ಇದೆ. ಅಷ್ಟರ ಪರವಾಗಿ ಆಲ್ ಪಾಯಿಂಟ್ಸ್ ಫಾರ್ ದಟ್ ಏನಿದೆ ಅದನ್ನಷ್ಟನ್ನು ತೋರಿಸುತ್ತದೆ. ಅಥವಾ ಶ್ರುತ್ವ ಅನುಜೀವಿನ ಮಾಪೃಚ್ಛಿತ,
ಅನುಜೀವಿಯನ್ನು ಕೇಳ್ತದೆ. ಭದ್ರ ತ್ವಮಪಿ ಸ್ವಾಭಿಪ್ರಾಯಂ ನಿವೇದಯ. ಆಗದು ಹೇಳ್ತದೆ, ದೇವ ದುಷ್ಟಸ್ಸ ಬಲಾಧಿಕೋ ನಿರ್ಮರ್ಯಾದಶ್ಚ ತತ್ತೇನ ಸಹ ಸಂಧಿ ವಿಗ್ರಹವು ನಯುಕ್ತವು ಕೇವಲಂ ಯಾನಮರ್ಹಂ ಸ್ಯಾತ್. ನೋಡಿ, ಆ ಶತ್ರು ಬಲಿಷ್ಠ ನಿರ್ಮರ್ಯಾದ, ಬಲವಂತ ಮತ್ತು ಅಧಾರ್ಮಿಕ. ಬಲವಂತನ ಜೊತೆಗೆ ಯುದ್ಧ ಸಾಧ್ಯ ಇಲ್ಲ, ಅಧಾರ್ಮಿಕನ ಜೊತೆಗೆ ಸಂಧಿ ಸಾಧ್ಯ ಇಲ್ಲ. ಹೀಗಾಗಿ ಅವು ಎರಡೂ ಆಗೋಲ್ಲ, ನಾನು ಯಾನ ಪ್ರಯಾಣ ಮಾಡುವುದನ್ನು ಹೇಳ್ತೀನಿ ಅಂತ ಅದಕ್ಕೆ ತನ್ನದೇ ಆದ ಪ್ರತಿಪಾದನೆ ಮಾಡುತ್ತದೆ. ಬಲೋತ್ಕಟೇನ ದುಷ್ಟೇನ ಮರ್ಯಾದಾ ರಹಿತೇನ ಚ ನ ಸಂಧಿ ವಿಗ್ರಹೋ ನೈವ ನ ಸಂಧಿರ್ವಿಗ್ರಹೋ ನೈವ ವಿನಾಯಾನಂ ಪ್ರಶಸ್ಯತೆ. ಬಲವಂತನೂ ನಿರ್ಮರ್ಯಾದನೂ ಅವನ ಜೊತೆಗೆ ಸಂಧಿ ವಿಗ್ರಹಗಳು ಸಾಧ್ಯ ಇಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ದ್ವಿಧಾಕಾರಂ ಭವೇದ್ಯಾನಂ ಭಯತ್ರಸ್ತ ಪ್ರರಕ್ಷಣಂ ಏಕಂ ಅನ್ಯಜ್ಜಿಗೀಶೋಶ್ಚ ಯಾತ್ರಾ ಲಕ್ಷಣ ಮುಚ್ಯತೆ. ಈ ಯಾನ ಪ್ರಯಾಣ ಎರಡು ವಿಧ. ಅಂದರೆ ಅಪಯಾನ ಭಯದಲ್ಲಿ ರಕ್ಷೆ ಕೊಳ್ಳೋದು ಅಂತ. ಭಯತ್ರಸ್ತ ಪ್ರರಕ್ಷಣ, ನಾವು ಭಯದಿಂದ ದೂರವಾಗತಕ್ಕಂಥ, ದುಷ್ಟರಿಂದ ದೂರ ಇರೋಣ ಅಂತ. ಮತ್ತೊಂದು ಅದು ಅಪಯಾನ, ಗೋಯಿಂಗ್ ಅವೇ ಫ್ರಮ್ ದಿ ಎನಿಮಿ. ಅಭಿಯಾನ ಅಂದರೆ ಗೋಯಿಂಗ್ ಟುವರ್ಡ್ಸ್ ದಿ ಎನಿಮಿ ಅಂತಕ್ಕಂಥದ್ದು, ಲಗ್ಗೆ ಹಾಕ್ತಕ್ಕಂಥದ್ದು, ಸಮಯ ನೋಡಿ ಬಗ್ಗು ಬಡಿಯಬೇಕು ಅಂತ. ಆ ಕಡೆ ಒಂದಷ್ಟು ಸೈನ್ಯವನ್ನು ಸರಿಸ್ಕೊಂಡು ಬಂದು ಸಮಯ ಕಂಡು ಬಲದಿಂದ ಆಕ್ರಮಣ ಮಾಡೋದು. ಹೀಗೆ ಎರಡು ಉಂಟು ಅಂತ. ಒಂದು ಯಾದವರು ಹೇಗೆ ಮಾಡಿದ್ರಲ್ಲ ಆ ರೀತಿಯಾಗಿ. ಯಾದವರು ಮೊದಲು ಮಾಡಿದ್ದೇನು, ಜರಾಸಂಧನ ಒಂದು ಆಕ್ರಮಣಕ್ಕೆ ತುತ್ತಾಗಿ ನಮಗೆ ಶಕ್ತಿಯೇ ಹೊರಟೋಗುತ್ತದೆ, ಅಸ್ತಿತ್ವವೇ ಇರೋದಿಲ್ಲ ಅಂತ ಅವರು ಶೂರಸೇನ ಪ್ರಾಂತದಿಂದ, ಅಂದರೆ ಈ ಹೊತ್ತಿನ ಆಗ್ರಾ ಮಥುರಾ ಯಾವ ಭಾಗ ಇದೆ ಅಲ್ಲಿಂದ ದೂರವಾಗಿ ಆನರ್ತ ದೇಶ ಅಂತಂದರೆ ಈಗಿನ ದ್ವಾರಾವತಿ, ಕುಶ ಸ್ಥಳಿ ಅಂತ ಅದನ್ನು ಕರೀತಾರೆ. ಆ ಪ್ರಾಂತ ಅದಷ್ಟು ಭೃಗುಕಚ್ಚದ ಪ್ರಾಂತ, ಕೋಸ್ಟಲ್ ಲೈನ್ ಆಫ್ ಗುಜರಾತ್ ಅಂತ ಹೇಳ್ಬೋದು. ಅಲ್ಲಿಗೆ ಬಂದು ನಿಲ್ಲುವಂಥದ್ದು. ಇನ್ನೊಂದು ಅವನ ಕಡೆಗೆ ಹೋಗ್ತಕ್ಕಂಥದ್ದು. ಅದು ಹೇಗೆ, ಪಾಂಡವರು ಜರಾಸಂಧನನ್ನು ಹೇಗೆ ಎದುರಿಸಿದ್ರಲ್ಲ ಅವನ ಕಡೆಗೆ ಹೋಗಿ ಜಾಣ್ಮೆಯಿಂದ, ಆ ರೀತಿಯಲ್ಲಿ ಯಾನ ದ್ವಿವಿಧವಾದದ್ದು. ಕಾರ್ತಿಕೇ ವಾಥ ಚೈತ್ರೇವ ವಿಜಿಗೀಶೋ ಪ್ರಶಸ್ಯತೆ ಯಾನ ಮುತ್ಕೃಷ್ಟ ವೀರ್ಯಾಸ್ಯ ಶತ್ರುದೇಶೇ ಚ ನ ಚಾನ್ಯದ. ಕಾರ್ತಿಕ ಅಥವಾ ಚೈತ್ರ ಮಾಸದಲ್ಲಿ ಈ ಒಂದು ಯಾನವನ್ನು ಮಾಡಬೇಕು ಅಂತ. ಕಾರ್ತಿಕ ಶರತ್ಕಾಲ, ಚೈತ್ರ ವಸಂತಕಾಲ. ಶರತ್ಕಾಲದಲ್ಲಿ ಮಳೆ ಬಂದು ನಿಂತು ನೆಲ ಕೊಚ್ಚೆ ಇಲ್ಲದೆ, ನೀರು ಬಗ್ಗಡವಿಲ್ಲದೆ ತಿಳಿಯಾಗಿ, ನೆಲದಲ್ಲಿ ಜಲದಲ್ಲಿ ಎಲ್ಲ ಕಡೆಯಲ್ಲೂ ನಿರ್ಮಲತೆ ಇರುತ್ತದೆ, ಹಸುರು ಸಮೃದ್ಧವಾಗಿರುತ್ತದೆ, ನೀರು ಚೆನ್ನಾಗಿರುತ್ತದೆ, ಪ್ರಯಾಣಕ್ಕೆ ತೊಂದರೆ ಇರೋಲ್ಲ, ಹಗಲುಗಳು ಹಿತವಾಗಿ ರಾತ್ರಿಗಳು ಬೆಳಕಾಗಿ ಇರುವ ಕಾಲ ಮತ್ತು ವನ್ಯ ಮೃಗಗಳ, ವೃಕ್ಷ ಸಂಕುಲದ ಹಣ್ಣು ಹೂವುಗಳ ಒಂದು ಮಟ್ಟದ ಸಮೃದ್ಧಿಯೂ ಇರುತ್ತದೆ, ಪ್ರಯಾಣಕ್ಕೆ ಅನುಕೂಲ ಅಂತ. ವಸಂತದಲ್ಲಿಯೂ ಹೆಚ್ಚು ಕಡಿಮೆ ಅದೇನೆ. ಚಳಿ ಹಿಂದೆ ಹೋಗಿ ಬೇಸಿಗೆ ಮುಂದೆ ಇದ್ದು ಹೆಚ್ಚಿನ ಚಳಿ ಬೇಗೆ ಎರಡೂ ಇಲ್ಲದೇ ಇರತಕ್ಕಂಥ ಜಲ ನೆಲಗಳ ಸಮೃದ್ಧಿ, ಪ್ರಕೃತಿ ಸೌಂದರ್ಯ, ತತ್ಫಲಿತವಾದಂಥ ಅನ್ನಪಾನಾದಿಗಳ ಸಮೃದ್ಧಿ ಇವೆಲ್ಲ ಇರುತ್ತದೆ ಅಂತ ಇದನ್ನು ಗಮನ ಇಟ್ಟುಕೊಂಡು ಮಾಡ್ತಾರೆ. ಹಾಗಾಗಿಯೇ ರಾಜರುಗಳ ಜೈತ್ರಯಾತ್ರೆ ಅಥವಾ ವನವಿಹಾರಾದಿಗಳ ಯಾತ್ರೆ, ಮೃಗೇಯ ಯಾತ್ರೆ ಇತ್ಯಾದಿಗಳನ್ನೆಲ್ಲವನ್ನೂ ಈ ಸಂದರ್ಭದಲ್ಲಿ ಕೈಗೊಳ್ಳುವಂಥದ್ದು ಉಂಟು. ಆಮೇಲೆ ಹೇಳ್ತಾನೆ, ಯಾನಂ ಅವಸ್ಕಂದ ಪ್ರಧಾನಸ್ಯ ಸರ್ವೇ ಕಾಲ ಪ್ರಕೀರ್ತಿತಾ ವ್ಯಸನೇ ವರ್ತಮಾನಸ್ಯ ಶತ್ರೋಶ್ಛಿದ್ರಾನ್ವಿತಸ್ಯ ಚ. ಅದೇ ಸಂದರ್ಭದಲ್ಲಿ ವೈರಿಗೆ ಕಷ್ಟ ಬಂದಿದ್ದಾಗ, ತಮಗೆ ಅನುಕೂಲ ಇದ್ದಾಗ ಎಲ್ಲ ಕಾಲವೂ ಸರಿ ಅಂತಲೂ ಶಾಸ್ತ್ರಕಾರರು ಹೇಳ್ತಾರೆ ಅಂತ. ನೋಡಿ, ಅನುಕೂಲ ಇಲ್ಲದೆ ಇದ್ದಾಗ ಅನುಕೂಲವಾದ ಕಾಲ. ಬಡವರಿಗೆ ಹಬ್ಬ ಯಾಕೆ ಬರುತ್ತಪ್ಪ, ಆ ಕಾಲಕ್ಕೆ ಸರಿಯಾಗಿ ಭಕ್ಷ್ಯ ಭೋಜ್ಯ ಮಾಡಬೇಕು, ಹೊಸ ಬಟ್ಟೆ ಉಟ್ಟು ತೊಟ್ಟು ಮಾಡಬೇಕು, ಯಾಕಾದರೂ ಹಬ್ಬಗಳು ಅಂತ. ಶ್ರೀಮಂತರಿಗೆ ದಿನದಿನವೂ ಹಬ್ಬ, ಅನುದಿನವೂ ಹಬ್ಬ ಅಂತಂತಾರಲ್ಲ, ಆ ರೀತಿಯಲ್ಲಿ ಅನುಕೂಲವಿದ್ದಾಗ ಎಲ್ಲವೂ ಸರಿಯಾದ ಕಾಲ, ಅನನುಕೂಲವಿದ್ದಾಗ ಯಾವ ಕಾಲವೂ ಸರಿಯಲ್ಲ. ಆಮೇಲೆ ಸ್ವಸ್ಥಾನಂ ಸುದೃಢಂ ಕೃತ್ವ ಶೂರೈಶ್ಚಾಪ್ತೈರ್ ಮಹಾಬಲೈ ಪರದೇಶಂ ತಥೋ ಗಚ್ಚೇತ್ ಪ್ರಣಿಧಿರ್ ವ್ಯಾಪ್ತಮಗ್ರತಃ. ಹಾಗಾಗಿ ಗೂಢಚಾರರನ್ನು ಮೊದಲಿಟ್ಟುಕೊಂಡು ಮುಂದೆ ಅವರನ್ನು ಕಳಿಸಿ, ಸ್ಥಾನ ಕ್ಷೇಮವಾಗಿದೆಯಾ, ಹಾದಿ ಸುರಕ್ಷಿತವಾಗಿದೆಯಾ, ಮತ್ತು ಎಲ್ಲಿಗೆ ಹೋಗಬೇಕು, ಎಲ್ಲಿ ಬಿಡಾರೆ ಬಿಡಬೇಕು, ಇದನ್ನೆಲ್ಲವನ್ನೂ ಮಾಡಿಕೊಳ್ಳಬೇಕು. ಇದಕ್ಕೆ ಶೂರರು, ಆಪ್ತರು, ವಿವೇಕಿಗಳು ಆಗಿರಬೇಕು. ಕಾನ್ಫಿಡೆಂಟ್ ಪೀಪಲ್ ಹೂ ಆರ್ capable enough and also well-meaning
ಇವೆಲ್ಲರೂ ಆಗಿರಬೇಕು. ಈ ಥರ ಇದ್ದರೆ ಸರಿಯಾಗುತ್ತದೆ. ಅಜ್ಞಾತ ವಿವಧಾಸಾರ ಸಾರಥೋ ಯಶಸ್ಯೋ ವ್ರಜೇತ್ತು ಯಃ ಪರರಾಷ್ಟ್ರಂ ಸನೋ ಭೂಯ ಸ್ವರಾಷ್ಟ್ರಂ ಅಧಿಗಚ್ಚತಿ. ಯಾರು ನೆಲ, ನೀರು, ಗಾಳಿ, ಆಹಾರ ಪದಾರ್ಥ ಇತ್ಯಾದಿಗಳ ಅರಿವಿಲ್ಲದೆ, ಹಾದಿಯ ತಿಳಿವಿಲ್ಲದೆ ಪರರಾಜ್ಯದ ಮೇಲೆ ಲಗ್ಗೆ ಹಾಕ್ತಾರೋ ಅವರು ತಮ್ಮ ರಾಜ್ಯವನ್ನು ಕಳ್ಕೋತಾರೆ. ಅದು ದಕ್ಕೋಲ್ಲ, ಇದು ಹೋಯಿತು ಅಂತ ಆಗುತ್ತದೆ ಅಂತ. ನಮಗೆ ಈ ರೀತಿಯಾದ ಎಷ್ಟೋ ಸಂದರ್ಭಗಳನ್ನು ಬೇರೆ ಬೇರೆ ಕಾವ್ಯಗಳಲ್ಲಿ, ಬೇರೆ ಬೇರೆ ಕಥಾನಕಗಳಲ್ಲಿ ಕಾಣ್ತೀವಿ. ಬೌದ್ಧ ಜಾತಕ ಕಥೆಗಳಲ್ಲಿ ಒಂದು ಕಡೆಗೆ ಬರುತ್ತದೆ, ಒಬ್ಬ ವರ್ತಕನ ಜನ್ಮವನ್ನು ತಳೆದಿರ್ತಾನೆ ಬೋಧಿಸತ್ವ. ಅವನು ತನ್ನ ಪ್ರಯಾಣಕ್ಕೆ ಒಂದು ಹಾದಿಯನ್ನು ಆಯ್ಕೆ ಮಾಡಿಕೊಳ್ತಾನೆ. ಅವನ ಪ್ರತಿಸ್ಪರ್ಧಿ ಒಬ್ಬ ಇರ್ತಾನೆ. ಅವನು ಇವನಿಗಿಂತ ಮುಂಚೆ ಅದೇ ಹಾದಿಯಲ್ಲಿ ಹೋಗಬೇಕು ಅಂತ ಅಂದುಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಮೊದಲಿಗೆ ತುಂಬ ಜಲ ಸಮೃದ್ಧಿ ಇರುವಂತೆ ಬೇಕಾದಷ್ಟು ಅನುಕೂಲಕಾರಿಯಾದ ಒಂದು ಜಾಗ ತೋರುತ್ತದೆ. ಅಲ್ಲಿ ಬಂದವರೆಷ್ಟೋ ಜನ, ಇಲ್ಲಿ ಯಾಕೆ ನೀವು ನೀರು ಇತ್ಯಾದಿಗಳ ಧಾನ್ಯಗಳ ಸಂಗ್ರಹ ಮಾಡಿಕೊಂಡಿದ್ದೀರಿ, ಬೇಕಾದಷ್ಟು ನೀರಲ್ಲಿ ಇದೆ, ಸಮೃದ್ಧಿಯಾದಂಥ ಒಂದು ಸ್ಥಳ, ಮಾತ್ರವಲ್ಲ ಆಹಾರಾದಿಗಳಿಗೆ ಸಮೃದ್ಧಿ ಉಂಟು ಅಂತ ಹೇಳಿ ಇವರ ಆಹಾರದ ದಾಸ್ತಾನನ್ನು, ನೀರಿನ ದಾಸ್ತಾನನ್ನು ಎಲ್ಲವನ್ನು ಚೆಲ್ಲಿಸಿ ಮಾರಿಸಿಬಿಡ್ತಾರೆ. ಆಮೇಲೆ ಮುಂದೆ ಹೋದರೆ ಅದಷ್ಟು ಮರುಭೂಮಿಯಾಗಿರ್ತದೆ, ಅಲ್ಲಿ ಏನೂ ಇರೋಲ್ಲ. ಹೀಗೆ ಮಾಡಿದವರು ಒಂದು ಭೂತ ಪ್ರೇತಗಳ ಸಂಘ. ಅವುಗಳು ಈ ಮನುಷ್ಯರು ದುರ್ಬಲರಾದಾಗ ಇವ್ರನ್ನ ಕಿತ್ತು ತಿಂದುಬಿಡ್ಬೋದು ಅಂತ ಮಾಡಿರ್ತಾರೆ. ಅದೇ ಬೋಧಿಸತ್ವ ತನ್ನ ಒಂದು ಸೇನಾ ಪ್ರಯಾಣ ಸನ್ನಾಹ ಮಾಡಿಕೊಂಡು ವಾಣಿಜ್ಯಕ್ಕಾಗಿ ಬಂದಾಗ 500 ಬಂಡಿಗಳಲ್ಲಿ ಬರ್ತಾನೆ ಅಂತ. ಬೌದ್ಧರಲ್ಲಿ ಎಲ್ಲ 500, ಕೆಮ್ಮಿದ್ದಕ್ಕೂ ಸೀನಿದ್ದಕ್ಕೂ 500 ಅಂತನ್ನುವುದಲ್ಲಿ ಇದ್ದೇ ಇರುತ್ತೆ. ಜೈನರು ಇನ್ನೂ ವರ್ಷ್ಟು, ಅವರು 1000 ಕೋಟಿಗಳ ಸಂಖ್ಯೆಯಲ್ಲೇ ಇರ್ತಾರೆ. ಇರಲಿ, ಆ 500 ಬಂಡಿಗಳಲ್ಲಿ ಬಂದಾಗ ಇದೇ ತರಹದ ಒಂದು ವಂಚನೆಯ ಮಾಯಾಕೃತ್ಯ ಭೂತ ಸಂಘದಿಂದ ಆಗುತ್ತದೆ. ಆಗ ಮಿಕ್ಕವರೆಲ್ಲ ನೀರನ್ನು ಚೆಲ್ಬಿಡೋಣ, ನಮ್ಮ ಹಳೆ ಧಾನ್ಯನ ಇಲ್ಲೇ ಮಾರಿಬಿಡೋಣ ಅಂತಂದರೆ, ನೋಡಿ ಆ ದೂರ ದೇಶದ ಸಮೃದ್ಧಿ ಅಂತಂದರೆ ಆ ಕಡೆಗೆ ನಾವು ಹೋಗ್ತಾ ಹೋಗ್ತಾ ಜಲ ಸಮೃದ್ಧಿ ಕಾಣಿಸಬೇಕು, ವನ ಸಮೃದ್ಧಿ ಕಾಣಿಸಬೇಕು, ಏನೂ ಕಾಣಿಸ್ತಾ ಇಲ್ಲ, ಮರುಭೂಮಿ ಥರ ತೋರ್ತಾ ಇದೆ. ತಂಪು ಮಳೆ ಇದ್ದರೆ ತಂಗಾಳಿ ಬೀಸುತ್ತದೆ, ಮಳೆಯ ಗುಡುಗು ಸಿಡ್ಲುಗಳ ದರ್ಶನ ಆಗುತ್ತದೆ, ಅದೇನೂ ಇಲ್ಲ ಅಂದರೆ ಇದು ಮೋಸ ಇದ್ದಿರಬೇಕು ಅಂತ. ಹಾಗೆ ಮುಂದೆ ಹೋದರೆ ಮರುಭೂಮಿ, ಅಲ್ಲಿ ಅಳುಳುಳಿದಂಥ ಅವಶೇಷಗಳು, ಇವುಗಳದ್ದೆಲ್ಲ ಹಿಂದಿನ ಒಂದು ವರ್ತಕನ ಗುಂಪಿನದು ಕಾಣಿಸುತ್ತದೆ ಅಂತ ಬರುತ್ತದೆ. ಈ ರೀತಿ ನೋಡಿಕೊಂಡು ಹೋಗಬೇಕಾದದ್ದು ಉಂಟು ಅಂತ ಬೇಕಾದಷ್ಟು ಸಾಹಿತ್ಯದಲ್ಲಿ ಕಾಣುವಂಥದ್ದೇ. ಅದನ್ನೆಲ್ಲ ಹೇಳಿ ಇಲ್ಲಿ ಎಲ್ಲ ಕಾರಣದಿಂದ ಯಾನಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇರಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ತಥೋ ಯುಕ್ತಂ ಕರ್ತುಂ ಅಪಸರಣಂ. ಈಗ ನಾವು ಮಾಡಬೇಕಾದದ್ದು ಇಲ್ಲಿಂದ ದೂರ ಹೋಗಬೇಕು. ಅವನನ್ನು ಎದುರಾಕ್ಕೊಂಡು ಅವನ ಕಡೆಗೆ ಲಗ್ಗೆ ಹೋಗುವುದು ಅಂದರೆ ಪರ್ಯಾಯವಾಗಿ ವಿಗ್ರಹವೇ ಆಗುತ್ತದೆ, ಯುದ್ಧ. ಇನ್ನು ಅವನ ಕಡೆಗೆ ಹೋಗಿ ಸಂಧಿ ಮಾಡಿಕೊಳ್ಳೋದು ಅಂತಂದರೆ ಅದು ಕೋರಿ ಕೋರಿ ಆತ್ಮಹತ್ಯೆ ಮಾಡಿಕೊಂಡಂತೆ. ಹೀಗಾಗಿ ನವಿಗ್ರಹಂ ನಸಂಧಾನಂ ಬಲಿನಾಥೇನ ಪಾಪಿನ ಕಾರ್ಯಲಾಭಂ ಅಪೇಕ್ಷ್ಯಾಪಸರಣಂ ಕ್ರಿಯತೆ ಬುಧೈ. ಹೀಗಾಗಿ ವಿ ಶುಡ್ ಗೋ ಅವೇ ಫ್ರಮ್ ದಿಸ್ ಪ್ಲೇಸ್. ಈ ಜಾಗನ ಬಿಟ್ಟು ಬೇರೆ ಕಡೆ ಹೋಗೋದು ಮೇಲು ಅಂತ. ಬೊಮ್ಮನಹಳ್ಳಿಯ ಕಿಂದರಜೋಗಿ ಕವಿತೆಯಲ್ಲಿ ಈ ಎಲೆಗಳ ಕಾಟಕ್ಕೆ ಏನು ಮಾಡಬಹುದು ಅಂತಂದಾಗ ಕುವೆಂಪು ಬರೀತಾರೆ, ಚಿಂತಿಸಿ ಚಿಂತಿಸಿ ತಿಪ್ಪಂಭಟ್ಟರು ನುಡಿದರೆ ಊರನ್ನೇ ಬಿಡುವುದು ಲೇಸೆಂದು ಅಂತ. ಮತ್ತೆ ಯೋಚನೆ ಮಾಡಿ ಪಾಪ ಇದನ್ನೇ ಹೇಳ್ತಾರೆ. ಒಬ್ಬೊಬ್ಬರು ಒಂದನ್ನು ಹೇಳ್ತಾರೆ ಅಂತ ಬರ್ತದೆ. ಊರಿನ ಜನರೆಲ್ಲ ಹೋಗಿ ತೂಚಿ ಗೌಡ ನೀ ಹಾಳಾಗ ಕರವನ್ನು ಮಾತ್ರ ಬಿಡದೆ ತೆರವೆವು, ನೀನು ಗೌಡ ಹಾಳಾಗ, ನಿನ್ನ ಹತ್ರಕ್ಕೆ ಎಲ್ಲ ಕರಭಾರವನ್ನು ಕೊಡ್ತೀವಿ, ಅಷ್ಟು ಮಾಡಿಯೂ ನಮಗೇನೂ ಮಾಡಿಲ್ಲ, ನಮ್ಮ ಗತಿ ಏನು ಅಂತೆಲ್ಲ ಹೇಳಿಬಿಟ್ಟು ಬೈತಾರೆ. ಕಡೆಗೆ ಅವನು ಆ ಜೋಗಿ ಕಿಂದರಜೋಗಿಯ ಕೈನಲ್ಲಿ ಕರಾರು ಮಾಡಿಕೊಂಡು ಅದನ್ನು ಮುರಿತಾನೆ. ಅದು ಮತ್ತೆ ಅದೇನೆ, ಸಂಧಿಯನ್ನು ಮುರಿದಂಥದ್ದೇ. ನಿನ್ನೀ ಗಡ್ಡವು ಬೋಳಿಸುವೆ, ನಿನ್ನೀ ಕಿಂದರಿ ಜಾಡಿಸುವೆ ಅಂತೆಲ್ಲ ಅವನನ್ನು ಗೇಲಿ ಮಾಡಿ ಕಳಿಸ್ತಕ್ಕಂಥದ್ದು. 1000 ಹೊನ್ನು ಕೊಡಬೇಕು ಅಂದರೆ ಎಷ್ಟು ಕೊಡೋದು, ಅದಕ್ಕೇನು ಬೇಕಾಗಿಲ್ಲ, ತಾನಾಗಿ ಇಲಿಗಳೆಲ್ಲ ಹೋಗಿದ್ವು, ನೀನೇನು ಹಿಡಿದ್ಯಾ ಬಡಿದ್ಯಾ ಏನು ಮಾಡಿದೆ ಅಂತ. ಅಂದರೆ ಬ್ರೀಚಿಂಗ್ ದಿ ಕಾಂಟ್ರ್ಯಾಕ್ಟ್ ಅಂತೀವಲ್ಲ, ಅಗ್ರಿಮೆಂಟ್, ಆ ರೀತಿಯಾದದ್ದು ನಿತ್ಯ ವ್ಯವಹಾರದಲ್ಲಿ ನಡೆಯುವುದೇ ರಾಜನೀತಿ, ಇನ್ನೇನು ಬೇರೆದಲ್ಲ, ಕಾಮನ್ ಸೆನ್ಸ್. ಆದರೆ ಕಾಮನ್ ಸೆನ್ಸನ್ನು ಎಷ್ಟೋ ಬಾರಿ ನಾವು ಪ್ರತ್ಯಭಿಜ್ಞಾನ ಮಾಡಿಕೊಳ್ಳೋದಿಲ್ಲ. ಉಕ್ತಂಚಯತಃ ಇದಪಸರತಿ ಮೇಷಃ ಕಾರಣಂ ತತ್ ಪ್ರಹರ್ತು ಮೃಗಪತಿರಪಿ ಕೋಪಾತ್ ಸಂಕುಚತ್ಯುತ್ಪತ್ತಿಷ್ಣು ಹೃದಯ ನಿಹಿತ ವೈರ ಗೂಢಮಂತ್ರೋಪಚಾರ ಕಿಮಪಿ ವಿಗಣಯಂತೋ ಬುದ್ಧಿಮಂತಃ ಸಹಂತೆ. ಹಾಗಾಗಿ ಇದನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಪಲಾಯನ ಅಂತ, ಶಾಶ್ವತವಾಗಿ ಶತ್ರುವಿಗೆ ಅಂಜಿ ಅಂತ ಅನ್ನುವುದನ್ನು ಇಟ್ಕೊಳ್ಬೇಡಿ. ಇದು ಅಭಿಮಾನ ಶೂನ್ಯತೆಯಲ್ಲ, ಅವಿವೇಕವಲ್ಲ. ಟಗರುಗಳ ಕಾಳಗದಲ್ಲಿ
ಪರಸ್ಪರ ಢೀ ಕೊಡಬೇಕು ಅಂತಂದರೆ ಹಿಂದೆ ಬಂದು ಮತ್ತೆ ಮುಂದೆ ನುಗ್ಗುತ್ತವೆ. ವಿಡ್ರಾಯಿಂಗ್ ಈಸ್ ಓನ್ಲಿ ಟು ಅಟ್ಯಾಕ್. ಅದೇ ರೀತಿಯಾಗಿ ಸಿಂಹ ಕೂಡ ಆನೆ ಮೊದಲಾದ ಪ್ರಾಣಿಗಳ ಮೇಲೆ ಲಂಘಿಸಿ ಆ ಕುಂಭಸ್ಥಳವನ್ನು ಭೇದಿಸಬೇಕು ಅಂದರೆ ಮೈಯನ್ನು ಕುಗ್ಗಿಸಿಕೊಂಡು ಆಗ ಹಾರುತ್ತದೆ. ಹೀಗಾಗಿ ದೇಹಾಕುಂಚನ ಅನ್ನುವಂಥದ್ದು ಪೌರುಷೋಲ್ಲಂಘನಕ್ಕಾಗಿ ಇರತಕ್ಕಂಥದ್ದು. ಅಂತರಂಗದಲ್ಲಿ ವೈರವನ್ನು ತುಂಬಿಸಿಕೊಂಡು ಮಂತ್ರಾಲೋಚನೆಯನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಮಾಡಿಕೊಂಡು ತೋಳಿನಲ್ಲಿ ಬಲವನ್ನು ಪ್ರಾಪ್ತ ಕಾಲದಲ್ಲಿ ತುಂಬಿಕೊಂಡು ವೈರಿಯನ್ನು ಅಟಕಾಯಿಸಬೇಕು. ಸದ್ಯಕ್ಕೆ ಅಪಯಾನ ದೂರ ಹೋಗಬೇಕಷ್ಟೇ. ಬಲವಂತಂ ರಿಪುಂ ದೃಷ್ಟ್ವಾ ದೇಶತ್ಯಾಗಂ ಕರೋತಿಯಃ ಯುಧಿಷ್ಠಿರೈವಾಪ್ನೋತಿ ಪುನರ್ಜೀವನ್ ಸಮೇದಿನಿ. ಬಲವಂತನಿಂದ ದೂರ ಹೋಗಿ ಕಾಲಕ್ರಮೇಣ ಬಲವರ್ಜಿತನಾಗಿ ಬರುವಂಥದ್ದು ಯುಧಿಷ್ಠಿರನ ದಾರಿ. ಅವರು ಮೊದಲು ದ್ಯೂತದಿಂದ ಸರ್ವಸ್ವಾಪಹೃತರಾದವರು ವಿರೋಧ ಮಾಡಿಕೊಳ್ಳದೆ ತತ್ಕ್ಷಣವೇ ಜಗಳಕ್ಕೆ ನಿಲ್ಲದೆ ಭೀಮ ಹೇಳ್ತಾನೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತಲೇ 12 ಸಮಾಹ ಅಂತ. ಸಮ ಅಂದರೆ ತಿಂಗಳು ಆಗುತ್ತೆ, ದಿನವೂ ಆಗುತ್ತೆ, ಪಕ್ಷವೂ ಆಗುತ್ತೆ. 1 ವರ್ಷ ಆಗಿದೆ, 12 ತಿಂಗಳಾಗಿದೆ, ಇನ್ನೊಂದು ತಿಂಗಳಾದಮೇಲೆ ನಾವು ನೇರ ಹೋಗಿ ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಯುದ್ಧ ಮಾಡ್ಬೋದಪ್ಪ, ನಮಗೆ ಬಲ ಎಲ್ಲಿದೆ, ಬಲಸಂಚಯನ ಮಾಡಿಕೊಳ್ಳಬೇಕಲ್ವ ಅಂತ ಧರ್ಮರಾಜ ಹೇಳ್ತಾನೆ. ಹೀಗೆ ಈ ಬಲಸಂಚಯನಕ್ಕಾಗಿ ಹಿಂಜರಿತ ಅದನ್ನು ಮಾಡಿಕೊಂಡು ಪಾಂಡವರು ಅಭಿವೃದ್ಧಿಗೆ ಬಂದಂತೆ ನಾವು ಮಾಡಬೇಕು. ಯುದ್ಧತೆ ಹಂಕೃತಿಂ ಕೃತ್ವಾ ದುರ್ಬಲೋ ಯೋ ಬಲೀಯಸ ಸತಸ್ಯ ವಂಚಿತಂ ಕುರ್ಯಾದಾತ್ಮಶ್ಚ ಕುಲಕ್ಷಯಂ. ಬಲ ತನಗಿದೆ ಅಂತ ಭ್ರಮಿಸಿಕೊಂಡು ಯಾವನು ಅಹಂಕಾರದಿಂದ ವಿವೇಕಿಯಾಗಿ ನುಗ್ಗುತ್ತಾನೋ ಅವನು ಸರ್ವನಾಶವನ್ನು ತನಗೂ ತನ್ನ ಬಂಧುಗಳಿಗೂ ಕೊಡ್ತಾನೆ. ಹಾಗಾಗಿ ಅಪಯಾನವೇ ಶ್ರೇಯಸ್ಕರ. ತದ್ಬಲವತ ಅಭಿಯುಕ್ತ್ಯ ಅಸ್ಯ ಅಪಸರಣ ಸಮಯ ಅಯಂ ನ ಸಂಧಿ ವಿಗ್ರಹಸ್ಯ ನ ಸಂದೇಹೆ ನ ವಿಗ್ರಹಸ್ಯ ಚ. ಹೀಗೆ ಅಂತ ಅನುಜೀವಿ ಹೇಳುತ್ತದೆ. ಈಗ ಮತ್ತೆ ತ್ವಮಪಿ ಆತ್ಮನಃ ಅಭಿಪ್ರಾಯಂ ವದ ಅಂತ ಪ್ರಜೀವಿ ಅದಕ್ಕೆ ಹೇಳುತ್ತದೆ. ಪ್ರಜೀವನ ಮಾಹ ಅದು ಹೇಳುತ್ತದೆ, ದೇವ ಮಮ ಸಂಧಿ ವಿಗ್ರಹ ಯಾನಾನಿ ತ್ರೀಣ್ಯಪಿ ನ ಪ್ರತಿಭಾಂತಿ. ನನಗೆ ಸಂಧಿ ವಿಗ್ರಹ ಯಾನ 3 ಒಪ್ಪಿಗೆ ಆಗೋದಿಲ್ಲ. ವಿಶೇಷತಶ್ಚ ಆಸನಂ ಪ್ರತಿಭಾತಿ. ಆಸನ ಅದು ನನಗೆ ಬೇಕಾಗತಕ್ಕಂಥ ರಾಜನೀತಿ ಅಂತ ಹೇಳುತ್ತದೆ. ಯಾಕೆ ಉಕ್ತಂಚ ಯತಃ ನಕ್ರ ಸ್ವಭಾವಂ ಸ್ವಸ್ಥಾನಂ ಆಸಾದ್ಯ ಗಜೇಂದ್ರಮಪಿ ಕರ್ಷತಿ ಸೈವ ಪ್ರತ್ಯುತ ಸ್ಥಾನಾತ್ ಚ್ಯುತೇ ಶುನಾಪಿ ಪರಿಭೂಯತೆ. ಮೊಸಳೆ ನೀರಲ್ಲಿದ್ದರೆ ಆನೆಯನ್ನು ಎಳೆದು ನುಂಗುಬಿಡುತ್ತದೆ, ದಡಕ್ಕೆ ಬಂದರೆ ನಾಯಿಗೂ ಕೂಡ ಬಾಳದೇ ಇರತಕ್ಕಂಥದ್ದು. ಅನ್ಯಚ್ಚ ಅಭಿಯುಕ್ತೋ ಬಲವತ ದುರ್ಗೆ ತಿಷ್ಠೇತ್ ಪ್ರಯತ್ನವಾನ್ ತತ್ರಸ್ಥಃ ಸುಹೃದಾಹ್ವಾನಂ ಪ್ರಕುರ್ವೀತ ಆತ್ಮಮುಕ್ತಯೇ. ನಾವು ಇಲ್ಲಿಯೇ ಇರಬೇಕು ಅಥವಾ ಬಲವಾದ ಒಂದು ದುರ್ಗವನ್ನು ಮಾಡಿಕೊಳ್ಳಬೇಕು. ನಾವು ನಮ್ಮ ಸ್ವರಕ್ಷಣೆಯನ್ನು ಹೀಗೆ ಮಾಡಿಕೊಂಡ್ರೆ ಯಾರೂ ಏನೂ ಮಾಡಲ್ಲ. ಆಸನ ಅಂದರೆ ಇದ್ದ ಜಾಗದಲ್ಲಿ ಇರಬೇಕು ಅಥವಾ ಮುತ್ತಿಗೆ ಹಾಕಬೇಕು ಅಂತ 2 ರೀತಿಯಾಗಿ ಅರ್ಥ ಉಂಟು. ನಾವು ಇದ್ದ ಜಾಗದಲ್ಲಿ ಗಟ್ಟಿಯಾಗಬೇಕು. ಶತ್ರುಗಳು ನಮ್ಮ ಮೇಲೆ ಮುತ್ತಿಗೆ ಹಾಕೋಕ್ಕೆ ಬಂದರೆ ನಾವು ನಮ್ಮ ಮಿತ್ರರನ್ನು ಅವರಾಚೆಯಿಂದ ಮುತ್ತಿಗೆ ಹಾಕಿ ಅಂತ ಅನ್ನಬೇಕು. ಒಳಗಿಂದ ನಾವು, ಹೊರಗಿಂದ ನಮ್ಮ ಮಿತ್ರರು, ಮಧ್ಯೆ ಶತ್ರುಗಳು, ಅವರು ಸ್ಯಾಂಡ್ವಿಚ್ ಆಗಿ ಸಾಯ್ತಾರೆ. ಈ ರೀತಿಯಾಗಿ ಮಾಡಬೇಕಾದದ್ದು ಕರ್ತವ್ಯ. ಅದನ್ನು ಬಿಟ್ಟು ನಮ್ಮ ನೆಲೆಯನ್ನು ಗಟ್ಟಿ ಮಾಡಿಕೊಳ್ಳದೆ ಏನೂ ಪ್ರಯೋಜನವಿಲ್ಲ. ಯೋರಿಪೋ ರಾಗಮಂ ಶ್ರುತ್ವಾ ಭಯಸಂತ್ರಸ್ತ ಮಾನಸಃ ಸ್ವಂ ಸ್ಥಾನಂ ಸಂತ್ಯಜೇತ್ ತತ್ರ ನ ಸ ಭೂಯೋ ವಸೇನ್ನರಃ. ಯಾರು ವೈರಿಯ ಆಗಮನದ ಸುದ್ದಿಯನ್ನು ಕೇಳಿದ ತಕ್ಷಣವೇ ಪಲಾಯನ ಮಾಡ್ತಾನೋ ಅವನು ಖಂಡಿತ ವಿಜಯವನ್ನು ಗಳಿಸೋಲ್ಲ ಅಂತ. ನಮ್ಮ ನೆಲೆ ನಮಗೆ ಗಟ್ಟಿಯಾಗಿರಬೇಕು ಅಂತ. ಪ್ರತಿಯೊಂದು ಉಪಾಯವೂ ಚೆನ್ನಾಗೇ ಇದೆ, ಪ್ರತಿಯೊಂದು ಯುಕ್ತಿಯೂ ಕೂಡ ಅಭ್ಯುಪಗಮ್ಯವಾಗಿ ತೋರತಕ್ಕಂಥದ್ದು. ಅಂದರೆ ಅವುಗಳು ಆಯಾ ಸಂದರ್ಭಕ್ಕೆ ಬೇಕಾಗುತ್ತದೆ ಅನ್ನೋದೇ ಅವುಗಳ ರೆಲೆವೆನ್ಸನ್ನು, ಅರ್ಥಪೂರ್ಣತೆಯನ್ನು ತೋರಿಸುತ್ತವೆ. ನಾವು ಇದನ್ನು ಗಮನಿಸಬೇಕು, ಎಷ್ಟು ಬಗೆಯಲ್ಲಿ ಒಳಿತು ಇರೋದಕ್ಕೆ ಸಾಧ್ಯ ಅಂತ. ಕೆಡುಕು 10 ಹಲವು ಮುಖವಾಗಿದ್ದರೆ ಒಳಿತು ಅದೇ ರೀತಿಯಲ್ಲಿರುತ್ತದೆ. ಸಂಯೋಚಿತವಾಗಿ ಔಚಿತ್ಯ ಪ್ರಜ್ಞೆಯಿಂದ ಕೂಡಿಕೊಂಡು ಅದನ್ನು ಬಳಸಿಕೊಳ್ಳಬೇಕು. ಕಾವ್ಯಮೀಮಾಂಸಕರು ಹೇಳ್ತಾರೆ, ಕಾವ್ಯಕ್ಕೆ ಗುಣ ಬೇಕಾದಷ್ಟು ರೀತಿಯಲ್ಲಿ ಉಂಟು ಅಂತ. ಭರತನೇ 36 ಭೂಷಣ ಅಂತ ಹೇಳ್ಬಿಟ್ಟು ಅಂತಾನೆ. ಆ ಕಾವ್ಯದ ಅಲಂಕಾರಗಳು ಅಥವಾ ಕಾವ್ಯದ ಭೂಷಣಗಳು ಅಂತ ಹೇಳಿಬಿಟ್ಟು ಅವನ್ನು 16 ಅಲಂಕರಿಯೇ 36 ಅಂತ ರನ್ನ ಕೂಡ ತನ್ನ ಗದಾಯುದ್ಧದಲ್ಲಿ ಅಥವಾ ಸಾಹಸ ಭೀಮವಿಜಯದಲ್ಲಿ ಹೇಳ್ತಾನೆ. ಇವೆಲ್ಲವೂ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಒಂದು ಶಾಸ್ತ್ರ ಮತ್ತೊಂದು ಶಾಸ್ತ್ರವನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡು ಬರ್ತದೆ. ಪ್ರತಿಯೊಂದು ಯುಕ್ತವಾದದ್ದೇ. ಮುಖ್ಯವಾಗಿ ನಮ್ಮ ನೆಲೆ ನಮಗೆ ಗಟ್ಟಿಯಾಗಬೇಕು, ಅದೊಂದು ಒಳ್ಳೆಯ ದೃಷ್ಟಿ. ಕೆಲವರು ಬೇರೆ ಕಡೆ ಹೋಗಿ ಮಿಂಚಬೇಕು ಅಂತಾರೆ. ಮನೆಯನ್ನೇ ಗೆಲ್ಲದೆ ಇದ್ದರೆ ಬೀದಿ ಹೇಗೆ ಅಂತ. ಎರಡಕ್ಕೂ ಅರ್ಥ ಉಂಟು. ಆ ಸನ್ನಿವೇಶ ವಿವೇಚನೆಯೇ ತುಂಬ ಮುಖ್ಯ ಬೇಕಾಗಿರೋದು. ನಮ್ಮ ಸಂದರ್ಭವನ್ನು ಗ್ರಹಿಸಿ ಯಾರು ತೀರ್ಮಾನ ಕೊಡಬಲ್ಲರೋ ಅದು ಮುಖ್ಯ. ಈ ಒಂದು ನೀತಿಯನ್ನು ಗಿಣಿಪಾಠ ಒಪ್ಪಿಸಿದಂತೆ ಒಪ್ಪಿಸ್ಬೋದು.
ಆದರೆ ಹೌ ಟು ಅಪ್ಲೈ ಅನ್ನುವಾಗ ಬರ್ತದೆ. ಹೌ ಟು ಇಂಟರ್ಪ್ರೆಟ್ ಲಾ ಅಂತೀವಲ್ಲ, ಅದು ಕಂಡು ಬರ್ತಕ್ಕಂಥದ್ದು. ನಿಘಂಟುಗಳಲ್ಲಿ ಪದಗಳು ಬೇಕಾದಷ್ಟು ಉಂಟು, ವ್ಯಾಕರಣದ ಸಹಾಯದಿಂದ ಬೇಕಾದಂತೆ ವಾಕ್ಯಗಳನ್ನು ರಚನೆ ಮಾಡಬಹುದು. ಆದರೆ ಎಂಥ ವಾಕ್ಯ ರಚನೆ ಮಾಡಿದ್ರೆ ಸಾರ್ಥಕವಾಗಿ, ಸರಸವಾಗಿ, ಧ್ವನಿಪೂರ್ಣವಾಗುತ್ತದೆ ಅನ್ನೋದು ಕವಿ ಪ್ರತಿಭಾ ಸ್ವಾಧೀನವಾದದ್ದು, ಬೇರೆ ಎಲ್ಲಿಯೂ ಅಲ್ಲ. ಹೀಗಾಗಿ ಇರುವ ಎಲ್ಲ ಪದಾರ್ಥವನ್ನು ಅಡುಗೆಗೆ ಬಳಸ್ಬೋದೇ, ಇಂಗುನ ಪಾಯಸಕ್ಕೆ ಹಾಕ್ತಾರೆ, ಈ ರೀತಿಯಾಗಿ ನೋಡಿದಾಗ ಈ ಎಲ್ಲ ಮಂತ್ರಿಗಳು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾ ಇದ್ದಾರೆ, ನಿಜ, ಅದನ್ನು ನಾವು ನೋಡ್ತೀವಿ. ಆದರೆ ಆ ಹೊತ್ತಿಗೆ ಯಾವುದು ಅನ್ನುವುದು ತುಂಬ ಮುಖ್ಯ. ದಂಷ್ಟ್ರಾ ವಿರಹಿತ ಸರ್ಪೋ ಮದಹೀನೋ ಯಥಾಗಜ ಸ್ಥಾನಹೀನಸ್ತಥಾ ರಾಜ ಗಮ್ಯ ಸ್ಯಾತ್ ಸರ್ವಜಂತುಷು. ಹಲ್ಲಿಲ್ಲದ ಹಾವು, ಮದವಿಲ್ಲದ ಆನೆ ಹೇಗೋ ಹಾಗೆ ಸ್ವಸ್ಥಾನ ಭ್ರಷ್ಟನಾದಂಥ ರಾಜ. ನಮ್ಮ ಮನೆಯೇ ನಮಗೆ ಬಲ, ಪಳಗಿದ್ದ ಮನೆ ಬಿದ್ದ ಕುರುಡ ಕುಂಟನ್ನು ತೆರೆದು ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂದ್ರಲ್ಲ. ನಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವುದು ಅಂತನ್ನೋದು ನಮಗೆ ಒಂದು ಅಚ್ಚುಕಟ್ಟು ಅನುಕೂಲತೆ. ನನಗೆ ನನ್ನ ತಾಯಿಯ ಅನಾರೋಗ್ಯದ ಕಾರಣದಿಂದ ನನ್ನ ಅಧ್ಯಯನದ ಕೋಣೆಯನ್ನು ಅವರಿಗೆ ಬಿಟ್ಟುಕೊಟ್ಟು ನಾನು ಬೇರೊಂದು ಮನೆಯ ಭಾಗಕ್ಕೆ ಹೋಗಬೇಕಾಯಿತು. ನನ್ನ ಮನೆಯ ಭಾಗ ಬೇರೊಂದು ಗ್ಯಾರೇಜಿನಲ್ಲಿ ನನ್ನ ಪುಸ್ತಕಗಳನ್ನೆಲ್ಲ ರವಾನೆ ಮಾಡಿಕೊಳ್ಳಬೇಕಾಯಿತು. ಆಗ ತುಂಬ ಆತ್ಮೀಯರಾದ ಸ್ನೇಹಿತರು ಹಲವರು ಆ ಇಡೀ ಪುಸ್ತಕದ ರವಾನೆಗೆ ಸಹಾಯ ಮಾಡ್ತೀವಿ ಅಂತ ಬಂದರು. ಎಲ್ಲರ ಒಳ್ಳೆಯ ವಿಶ್ವಾಸವನ್ನು ಕೂಡ ಪಕ್ಕಕ್ಕಿಡಬೇಕಾಯಿತು. ಕಾರಣ ನನ್ನ ಪುಸ್ತಕ ಎಲ್ಲಿರಬೇಕು ಅಂತ ಅನ್ನೋದು ನನಗೇ ಗೊತ್ತಾಗಬೇಕು. ಹಾಗೆ ಮಾಡಿಕೊಂಡ ಮೇಲೂ ಕೂಡ ಬೇರೆ ಅಲಮಾರಗಳು ಬಂದವು, ಬೇರೆ ದಿಕ್ಕುಗಳಾಯಿತು. ಇನ್ನೊಂದು ಸ್ವಲ್ಪ ಬುದ್ಧಿ ಬಂತು, ಇನ್ನೂ ಚೆನ್ನಾಗಿ ರಿಅರೇಂಜ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಮಾಡಿಕೊಂಡ ಮೇಲೆ ಅದು ಅಕ್ವೆಂಟ್ ಆಗೋದಕ್ಕೆ 1 ವರ್ಷ ಮೇಲೆ ಬೇಕಾಯಿತು. ಯಾವ ಪುಸ್ತಕ ಎಲ್ಲಿದೆ ಅಂತ, ಪುಸ್ತಕದ ಒಳಗೆ ಏನಿದೆ ಅಂತ ತಿಳ್ಕೊಳ್ಳೋದಿರಲಿ, ಎಲ್ಲಿದೆ ಯಾವ ಪುಸ್ತಕ ಅನ್ನೋದಕ್ಕೆ. ಅದೆಲ್ಲ ಆದಮೇಲೆ ಕಳೆದ ವರ್ಷ ಮೇಲಿನ ಸೋರುತಿಹುದು ಮನೆಯ ಮಾಳಿಗೆ ಅಂತ ಶಿಶುನಾಳ್ ಶರೀಫರ ತರಹ ಗೋಳಾಡುವ ಪರಿಸ್ಥಿತಿ ಬಂದು ಎಲ್ಲ ತೆಪ್ಪದ ಉತ್ಸವ ಆಗಿಬಿಡ್ತು ಪುಸ್ತಕಗಳಿಗೆ, ಒಳ ಹೊರಗೆ ಎಲ್ಲ ಕೂಡ. ಪಕ್ಕದ ಮನೆಯವರು ಏನೋ ಮನೆ ಕಟ್ತಾ ಇದ್ದಿದ್ದರಿಂದಾಗಿ ಅವರು ನಮ್ಮ ಗೋಡೆಯ ಗಾರಿಯನ್ನು ಕಿತ್ತಾಕಿದ್ರಿಂದಾಗಿ ಗೋಡೆಯಿಂದಲೂ ನೀರು, ಒಂದು ಕಡೆ ಮಳೆಯ ಆರ್ಭಟ, ಪಕ್ಕದ ಕಡೆ ಕ್ಯೂರಿಂಗ್ ಮಾಡುವುದರಿಂದಾಗಿ ಬಂದಕ್ಕಂಥ ಈ ನೇಚರ್ ಫ್ಯೂರಿ, ಇವೆರಡೂ ಸೇರಿಕೊಂಡು ಎಲ್ಲ ವಿಧದಿಂದಲೂ ನನಗೆ ಒಳ್ಳೆ ನೀರು ಮುತ್ತಿಗೆ ಹಾಕಿದಂತೆ ಆಗಿಬಿಡ್ತು. ಹಾಗಾಗಿ ಸರಸ್ವತಿ ಹೋಗ್ಬಿಟ್ಟಿದ್ದು ಲಕ್ಷ್ಮಿ ಆಗಿಬಿಟ್ಲು, ನೀರಿನ ಮೇಲೆ ತೇಲೋಳ್ತಾನೆ ಲಕ್ಷ್ಮಿ. ಆಗ ಮತ್ತೆ ಅದನ್ನೆಲ್ಲ ಒಪ್ಪ ಮಾಡಿಕೊಂಡ ಮೇಲೆ ಪುಸ್ತಕಗಳನ್ನು ಇನ್ನೊಂದು ರೀತಿ ರೇಂಜ್ ಮಾಡ್ಕೊಳ್ಬೇಕಾಯಿತು. ಈಗ ಮೊನ್ನೆ ಅದಾಗಿದ್ದು. ಈಗ ಮತ್ತೆ ಪುಸ್ತಕಗಳನ್ನು ಎಲ್ಲಿಟ್ಕೊಂಡಿದ್ದೀನಿ ಅಂತ ದಿನಾ ಒಂದು ಸರ್ತಿ ರೌಂಡ್ ಹಾಕಿ ನೋಡ್ತಾ ಇರ್ತೀನಿ, ಈ ಪುಸ್ತಕ ಇಲ್ಲಿದೆ, ಆ ಪುಸ್ತಕ ಇಲ್ಲಿದೆ ಅಂತ. ಇನ್ನು ಅದ್ರ ಒಳಗೇನಿದೆ ಅಂತ ಚಿಂತೆ ಮಾಡ್ಕೊಳ್ತಕ್ಕಂಥದ್ದು. ಹೀಗಾಗಿ ಸ್ವಸ್ಥಾನ ಸರಿಯಾಗಿದ್ದಿದ್ದರೆ ಎಷ್ಟು ತೊಂದರೆ ಆಗುತ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಮನೆ ಗ್ರಂಥಾಲಯಕ್ಕೆ ಆದರೆ ಒಂದು ಸಾಮ್ರಾಜ್ಯಕ್ಕೆ ಯಾವ ಮಟ್ಟದಲ್ಲಿ ತೊಂದರೆ ಆದೀತು ಅಂತ ಗೊತ್ತಾಗುತ್ತದೆ. ಆಮೇಲೆ ಹೇಳ್ತದ್ದು, ನಿಜಸ್ಥಾನ ಸ್ಥಿತೋಪ್ಯೇಕ ಶತಂ ಯೋದ್ಧುಂ ಸಹೇನ್ನರ ಶಕ್ತಾನಾಮಪಿ ಶತ್ರುಣಾಂ ತಸ್ಮಾತ್ ಸ್ಥಾನಂ ನ ಸಂತ್ಯಜೇತ್. ಅಯಕಟ್ಟಾದ ಜಾಗ ಅನ್ನೋದು ಬಹಳ ಮುಖ್ಯ. ಅಲ್ಲಿದ್ದರೆ ಸಾಕು, ಇನ್ನೇನು ಬೇಕಿಲ್ಲ. ಸಿಂಗಪೂರ್ ಅಯಕಟ್ಟಾದ ಜಾಗದಲ್ಲಿದ್ದು ಎಷ್ಟು ಪ್ರಭಾವಶಾಲಿಯಾಗಿದೆ ನೋಡಿ. ಅದೇ ರೀತಿಯಲ್ಲೇ ನಾವು ಹಿಂದಿನ ಇತಿಹಾಸವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಒಂದು ಕಾನ್ಸ್ಟ್ಯಾಂಟಿನೋಪಲ್ ಅಂತ ಯಾವುದಿತ್ತು, ಇಸ್ತಾಂಬೂಲ್ ಅಂತ ಯಾವುದಾಗಿದೆ ಟರ್ಕಿಯ ರಾಜಧಾನಿ, ಆ ಸಿಲ್ಕ್ ರೂಟಿನ ಅಯಕಟ್ಟಾದ ಜಾಗ, ಅದನ್ನು ತುರ್ಕರು ಅಂದರೆ ಅರಬ್ಬರು ಹಿಡಿದಾಗ ಇಡೀ ಜಗತ್ತಿನ ಮಾರುಕಟ್ಟೆಯ ವಹಿವಾಟುಗಳೆಲ್ಲ ಬದಲಾಗ್ಬಿಟ್ವು. ಅವರು ತೀರ್ಮಾನ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಕೊಳ್ಳಬೇಕಾದದ್ದು, ಮಾರಬೇಕಾದದ್ದು ಎಲ್ಲ ಅವರ ವಶಕ್ಕೆ ಬಂದುಬಿಡ್ತು. ಪೂರ್ವ ಪ್ರಪಂಚ, ಪಶ್ಚಿಮ ಪ್ರಪಂಚ ಅಂತ ಯಾವುದಿದೆ ಅವೆಲ್ಲವೂ ಕೂಡ ಮಾರುವ ಕೊಳ್ಳುವ ಎರಡೂ ಘಟಕಗಳು, ಸೆಲ್ಲರ್ ಆ್ಯಂಡ್ ದಿ ಬಯ್ಯರ್, ಇವರೆಲ್ಲರೂ ಇವ್ರ ಮಾತನ್ನು ಕೇಳುವಂತೆ ಆಗ್ಬಿಡ್ತು. ಅಂದರೆ ಇಡೀ ಪ್ರಪಂಚದ ಎಕಾನಮಿ ಬದಲಾಯಿತು ಅಂತಂದರೆ ಎಕಾನಮಿಯನ್ನು ಆಧರಿಸಿಕೊಂಡೇ ಮಿಕ್ಕಿದ್ದೆಲ್ಲ ಉಂಟು. ಅರ್ಥಾರಂಭ ಸರ್ವಮೂಲಾಹ. ಹಾಗಾಗಿ ಎಲ್ಲವೂ ಹೊರಟೋಗ್ಬಿಡ್ತು. ಅಯಕಟ್ಟಾದ ಜಾಗ, ಥರ್ಮೋಪೈಲ್ ಅಂತ ಒಂದು ಅಯಕಟ್ಟಾದ ಜಾಗದಲ್ಲಿ ನಿಂತು 300 ಜನ ಯಾವ ಮಹಾವೀರರು ಬಂದರಲ್ಲ ಆ ಸ್ಪಾರ್ಟಾಯಿಂದ, ಅವರು ಎಷ್ಟು ದೊಡ್ಡ ಪರ್ಷಿಯನ್ ಸೇನೆಯನ್ನು ಎದುರಿಸಿ ಧೂಳಿಪಟ ಮಾಡೋಕ್ಕಾಯಿತು. ಸ್ಥಾನ ಬಲವೇ ಅಲ್ಲಿ ಕಾರಣವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಯುದ್ಧದಲ್ಲಿ ವ್ಯೂಹಾದಿಗಳನ್ನು ಮಾಡಿಕೊಳ್ಳುವುದು ಅದಕ್ಕೆ. ಯಾಕೆ ಮೊನ್ನೆ ಕಾರ್ಗಿಲ್ ಯುದ್ಧದಲ್ಲಿ ಸಿಯಾಚೆಲ್ ಅಯಕಟ್ಟಾದ ಜಾಗದಲ್ಲಿ ಪಾಕಿಸ್ತಾನಿ ಸೈನಿಕರು ನಿಂತದ್ದರಿಂದ ಭಾರತೀಯರು ಎಷ್ಟು ಕಷ್ಟಪಡಬೇಕಾಯಿತು. ಅಷ್ಟು ವಿಜಯಕ್ಕೂ ಬೆಲೆ ಇಲ್ಲದೆ ಹೋಗ್ತು ಈಗ ನಾವು ಮಾಡಿಕೊಳ್ತಾ ಇರ್ತಕ್ಕಂಥ ವಿವೇಕದಿಂದಾಗಿ. ಹೀಗಾಗಿ ಸ್ಥಾನಕ್ಕೆ ತುಂಬ ದೊಡ್ಡ ಮಾನ ಇದೆ, ಸ್ಥಾನ ಇದೆ. ತಸ್ಮಾತ್ ದುರ್ಗಂ ದೃಢಂ ಕೃತ್ವ
ವಿವಧಾಸಾರ ಸಂಯುತಂ ಪ್ರಾಕಾರ ಪರಿಖಾಯುಕ್ತಂ ಶಸ್ತ್ರಾದಿಭಿರಲಂಕೃತಂ ತಿಷ್ಟ ಮಧ್ಯಗತೋ ನಿತ್ಯಂ ಯುದ್ಧಾಯ ಕೃತನಿಶ್ಚಯ. ಯುದ್ಧಾಯ ಕೃತನಿಶ್ಚಯ ಭಗವದ್ಗೀತೆಯ ಮಾತು. ಜೀವನ್ ಸಂಪ್ರಾಪ್ಸ್ಯಸಿ ಕ್ಷಾಂತಂ ಮೃತೋ ವಾ ಸ್ವರ್ಗಮೇಷ್ಯಸಿ. ಭಗವದ್ಗೀತೆಯ ಧ್ವನಿಯೇ ಇಲ್ಲಿರ್ತಕ್ಕಂಥ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ಅಂತ. ಹಾಗಾಗಿ ದುರ್ಗವನ್ನು ಗಟ್ಟಿ ಮಾಡಿಕೊ, ಧನ ಧಾನ್ಯ ಜಲ ಸಮೃದ್ಧಿಯನ್ನು ಇಟ್ಟುಕೋ, ಮಧ್ಯದಲ್ಲಿ ನಿಂತುಕೋ, ಕೇಂದ್ರದಲ್ಲಿ ಯುದ್ಧ ಮಾಡು, ಇಲ್ಲಿಂದ ಆಚೆಗೆ ಹೋಗಬೇಡ, ಯುದ್ಧಕ್ಕಾಗಿ ಶತ್ರುವಿನ ಕೋಟೆಗೆ ಹೋಗಬೇಡ, ಅವರು ಬಂದಲ್ಲಿ ಎದುರಿಸು, ಕಟ್ಟಾಳಾಗಿ ನಿಲ್ಲು, ಸತ್ತರೆ ಸ್ವರ್ಗ, ಬದುಕಿದರೆ ಸಾಮ್ರಾಜ್ಯ, ಎರಡೂ ಉಂಟಲ್ಲ. ಹಾಗಾಗಿ ನಿಜಸ್ಥಾನ ಸ್ಥಿತೋಪ್ಯೇಕ ಶತ್ರುಂ ಯೋದ್ಧುಂ ಸಹೇನ್ನರ ಶಕ್ತಾನಾಮಪಿ ಶತ್ರುಣಾಂ ತಸ್ಮಾತ್ ಸ್ಥಾನಂ ನ ಸಂತ್ಯಜೇತ್ ಅಂತನ್ನುವ ಮಾತಿದೆಯಲ್ಲ. 100 ಶತ್ರುಗಳು ಬಂದರೂ ಒಬ್ಬ ನಿಂತು ಯುದ್ಧ ಮಾಡಬಲ್ಲ ಅನ್ನುವುದು ತುಂಬ ಮುಖ್ಯವಾದದ್ದು ಅಂತ. ನಮ್ಮ ಸ್ಥಾನದಲ್ಲಿ ನಮಗೆ ಬಲ. ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಕಾರಣದಿಂದಲೇ ಶಿವನ ಕೊರಳಲ್ಲಿರ್ತಕ್ಕಂಥ ಹಾವು ಗರುಡನಿಗೆ ಏನಪ್ಪ ಕ್ಷೇಮನ, ತೊಂದರೆ ಇಲ್ಲ ತಾನೆ ಅಂತ ಕೇಳುತ್ತಂತೆ. ಸ್ಥಾನದ ಬಲ ಆ ರೀತಿಯಾದದ್ದು ಅಂತ ಹೇಳ್ಬಿಟ್ಟು ಅಂತಾರೆ. ಹೀಗಾಗಿ ಸ್ಥಾನವೇ ತುಂಬ ದೊಡ್ಡದು. ಬಲಿನಾಪಿ ನ ಬಾಧ್ಯಂತೆ ಲಘವೋಪ್ಯೇಕ ಸಂಶ್ರಯಾ ವಿಪಕ್ಷೇಣಾಪಿ ಮರುತ ಯತೈಕ ಸ್ಥಾನವೀರುದ. ತನ್ನ ನೆಲದಲ್ಲಿ ಗಟ್ಟಿಯಾಗಿರೋದ್ರಿಂದಲೇ ಆ ಹೆಬ್ಬೆ ಗಿಡ ಜೊಂಡು ಎಷ್ಟು ಗಾಳಿ ಬೀಸಿದ್ರು, ಎಷ್ಟು ಪ್ರವಾಹ ಬಂದರೂ ಬಗ್ಗಿರುತ್ತದೆ, ಆದರೆ ಬುಡ ಕಿತ್ತು ಬರೋದಿಲ್ಲ, ನೆಟ್ಟಗೆ ಆಮೇಲೆ ನಿಂತುಕೊಳ್ಳುತ್ತದೆ. ಮಹಾನಪ್ಯೇಕಕೋ ವೃಕ್ಷೋ ಬಲವಾನ್ ಸುಪ್ರತಿಷ್ಠಿತ ಪ್ರಸಹ್ಯೇವ ಹಿ ವಾತೇನ ಶಕ್ಯೋ ಘರ್ಷಯಿತು ಯತಃ. ಚೆನ್ನಾಗಿ ಬೆಳೆದು ಬೇರು ಬಿಟ್ಟುಕೊಂಡಂಥ ವಟವೃಕ್ಷ ಎಂಥ ಬಿರುಗಾಳಿಗೂ ನಿಲ್ಲುವುದು ಇದೇ ಕಾರಣದಿಂದ. ಸ್ಥಾನಬಲ ಅನ್ನುವುದು ಬಹಳ ಮುಖ್ಯ. ಅಥಯೇ ಸಂಹತಾ ವೃಕ್ಷಾ ಸರ್ವತಃ ಸುಪ್ರತಿಷ್ಠಿತಾ ನತೆ ಶೀಘ್ರೇಣ ವಾತೇನ ಹನ್ಯಂತೆ ಏಕ ಸಂಶ್ರಯಾಂತ್. ಬಿದಿರು ಮಳೆಗಳು ಎಲ್ಲ ಕೂಡ ಒಟ್ಟಾಗಿ ಗಟ್ಟಿಯಾಗಿ ನೆಲದಲ್ಲಿ ನಿಲ್ಲುವುದರಿಂದ ಯಾವ ಗಾಳಿ ಬಂದರೂ ಸೀಳಿಕೊಂಡು ಹೊರಟೋಗ್ಬಿಡ್ತದೆ. ಏವಂ ಮನುಷ್ಯಮಪ್ಯೇಕಂ ಚ ಶೌರ್ಯೇಣಾಪಿ ಸಮನ್ವಿತಂ ಶಕ್ಯಂ ದ್ವಿಷಂತೋ ಮನ್ಯಂತೆ ಹಿಂಸಂತಿ ಚ ತತಃಪರಂ. ಹಾಗಾಗಿ ಒಬ್ಬ ಮನುಷ್ಯ ವೀರನಾಗಿ ನಿಂತರೆ ಸಾಕು, ಶತ್ರು ಅವನ ಪೀಡೆಗೆ ತತ್ತರಿಸಿ ಬಿಡ್ತಾನೆ. ಇದನ್ನು ನಾವು ನೋಡಬೇಕು, ಇದನ್ನು ಮರೆಯದೆ ಗಮನಿಸಿಕೊಳ್ಳಬೇಕು ಅಂತ ಹೇಳಿ. ಕೃಷ್ಣ ದುರ್ಭೇದ್ಯವಾದ ದ್ವಾರಾವತಿಯಲ್ಲಿದ್ದ. ಈ ದುರ್ಗರಚನೆಯ ಜಲದುರ್ಗ, ಸ್ಥಳದುರ್ಗ, ಮರುದುರ್ಗ, ಗಿರಿದುರ್ಗ, ವನದುರ್ಗ ಅಂತ ಬೇರೆ ಬೇರೆಯಾಗಿ ಅರ್ಥಶಾಸ್ತ್ರಕಾರರು ಹೇಳ್ತಾರಲ್ಲ. ಇಂದು ಆ ದುರ್ಗಗಳಿಗೆ ಸಾಕ್ಷಾತ್ತಾದ ಅನ್ವಯ ಇಲ್ಲದೇ ಇದ್ದರೂ ಅಚ್ಚುಕಟ್ಟಾದ ಜಾಗಗಳು ಅಂತ ಇದ್ದೇ ಇರ್ತದೆ. ಸಿಂಗಪುರ ಎಷ್ಟು ಒಳ್ಳೆಯ ವಾಣಿಜ್ಯ ಕೇಂದ್ರ ಆದದ್ದು ಅದೇ ಕಾರಣದಿಂದ. ಅಷ್ಟು ಮಾತ್ರ ಯಾಕೆ, ಈಗ ನಾವು ಪನಾಮಾ ಕೆನಾಲ್, ಉತ್ತರ ದಕ್ಷಿಣ ಅಮೇರಿಕಾದ ವಿಭಾಜಕವಾದಂಥ ಒಂದು ಸ್ಥಳ, ಅಥವಾ ಸೂಯೇಜ್ ಕೆನಾಲ್, ಇವುಗಳೆಲ್ಲ ಎಲ್ಲಿವೆ? ಆಫ್ರಿಕಾ ಖಂಡದ ಸುತ್ತು ಬಳಕೆ ಇಲ್ಲದೆಯೇ ಹಾಯಾಗಿ ಭೂಮಧ್ಯ ಸಮುದ್ರಕ್ಕೆ, ಮಧ್ಯಧರಾ ಸಮುದ್ರ ಅಂತೀವಿ, ಮೆಡಿಟೇರಾ ಅದು ತಾನೇ ಇರತಕ್ಕಂಥದ್ದು, ಅಲ್ಲಿಗೆ ಪ್ರವೇಶ ಮಾಡೋದಕ್ಕೆ ಆ ಸೂಯೇಜ್ ಕೆನಾಲ್ ಯಾವ ರೀತಿಯಾಗಿ ಅನುಕೂಲಕಾರಿಯಾಯಿತು. ಇವುಗಳೆಲ್ಲ ಆಯಕಟ್ಟಾದ ಜಾಗ. ಅವ್ರು ಏನೂ ಮಾಡಬೇಕಾಗಿಲ್ಲ, ಸುಂಕ ವಸೂಲಿ ಮಾಡ್ತಾ ಇದ್ದರೆ ಸಾಕು, ಶ್ರೀಮಂತರಾಗ್ಬಿಡ್ತಾನೆ. ಅಂದರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ, ನೋ ಕ್ಯಾಪಿಟಲ್ ಬಟ್ ಲಾಟ್ ಆಫ್ ಇನ್ಕಮ್, ಲಾಟ್ ಆಫ್ ಡಿವಿಡೆಂಡ್ಸ್. ಈ ರೀತಿಯಾದದ್ದು ಸ್ಥಾನಬಲ ಅನ್ನುವುದು ದೊಡ್ಡದಾದಂಥದ್ದು. ಅದೇ ರೀತಿಯ ಸ್ಥಾನದಲ್ಲಿ ಉತ್ಪತ್ತಿ ಯಾವುದಾಗುತ್ತದೆ ಅದರಿಂದ ಗೊತ್ತಾಗುತ್ತದೆ. ನಮಗೆ ಗೊತ್ತಿರತಕ್ಕಂಥದ್ದು, ಜಾವಾ ಮೊದಲಾದ ದ್ವೀಪಗಳಲ್ಲಿ ಸಹಜವಾಗಿ ಅಡಿಕೆ ಬೆಳೆಯುತ್ತದೆ. ಅದರಿಂದ ಅವರು ಯಾವ ಬೆಲೆಗೆ ಬೇಕಾದ್ರೂ ಅಡಿಕೆಯನ್ನು ಮಾರ್ತಾರೆ, ಥ್ರೋವೇ ಪ್ರೈಸ್ಗೆ. ಅದರಿಂದ ನಮ್ಮ ಅಡಿಕೆ ಬೆಳೆಗಾರರೆಲ್ಲ ಪಾತಾಳಕ್ಕೆ ಕುಸಿಯುವಂತೆ ಆಯಿತು. ಇಲ್ಲಿ ಅಡಿಕೆ ಕರ್ಷ್ಯವಾದದ್ದು, ಕೃಷಿಯಿಂದ ಆಗಬೇಕಾದದ್ದು, ಇಟ್ ಈಸ್ ಕಲ್ಟಿವೇಟೆಡ್, ಅಲ್ಲಿ ನ್ಯಾಚುರಲ್. ಹೀಗಾಗಿ ಅವರು ಯಾವ ಬೆಲೆಗೂ ಮಾರ್ತಾರೆ, ನಮಗೆ ಆ ಬೆಲೆ ಆಗುವಂಥದ್ದಲ್ಲ. ಅದು ಸ್ಥಾನಬಲದಿಂದ ಬರ್ತಕ್ಕಂಥ ಅನುಕೂಲ. ಈ ಥರದ್ದು ಎಷ್ಟೊಂದುಂಟು. ಪಂಚತಂತ್ರದ ಈ ವಿವೇಕವನ್ನು ಸಾರ್ವತ್ರಿಕವಾಗಿ ಅನ್ವಯ ಮಾಡ್ಬೋದು. ಪ್ರತಿಯೊಂದು ಕಡೆಯಲ್ಲಿಯೂ ಸುಸಾಂಗತ್ಯವನ್ನು ಕಾಣ್ತೀವಿ. ಹೀಗಾಗಿ ನನಗೆ ಯಾನವೇ ಇದು ಆಸನವೇ ತುಂಬ ಯುಕ್ತವಾದದ್ದು, ಇದಂ ಆಸನ ಸಂಜ್ಞಕಂ ಅಂತ ಹೇಳುತ್ತದೆ. ಆಮೇಲೆ ಚಿರಂಜೀವಿಯನ್ನು ಕೇಳುತ್ತದೆ. ಈಗ ಸಂಧಿ ಆಯಿತು, ಯುದ್ಧ ಆಯಿತು, ಯಾನ ಆಯಿತು, ಆಸನ ಆಯಿತು, ಮತ್ತು ಸಂಶ್ರಯ ದ್ವೈದೀಭಾವ ಅಂತ ಇನ್ನು 2 ಉಂಟು. ಶರಣಾಗತನಾಗತಕ್ಕಂಥದ್ದು ಮತ್ತು ಶರಣಾದಂತೆ ವರ್ತಿಸಿ ಮತ್ತೆ ವಿರೋಧ ಮಾಡುವುದು. ಆ ಸಂಶ್ರಯವನ್ನು ಈ ಕಡೆಯದಾದಂಥ ಸ್ಥಿರಜೀವಿ ಆಚರಣೆಯಿಂದ ತೋರಿಸುತ್ತದೆ. ಚಿರಜೀವನಂ ಪ್ರಾಹ ಭದ್ರ ತ್ವಮಪಿ ಸ್ವಾಭಿಪ್ರಾಯಂ ವದ ಸೋಬ್ರವೀತ್ ದೇವ ಷಾಡ್ಗುಣ್ಯ ಮಧ್ಯೆ ಮಮ ಸಂಶ್ರಯ ಸಮ್ಯಕ್ ಪ್ರತಿಭಾತಿ ತತ್ತಸ್ಯ ಅನುಷ್ಠಾನಂ ಕಾರ್ಯಂ. ನನಗನ್ನಿಸುತ್ತದೆ ಸಂಶ್ರಯವೇ ಯುಕ್ತವಾದದ್ದು ಅಂತ.
ಯಾಕೆಂದರೆ ಶರಣಾಗತನಾಗೋದು ಅನ್ನೋದು ಅರ್ಥವೇ ಇಲ್ಲ ಇಲ್ಲಿ. ಶರಣಾಗತನಾದರೆ ಕಾಗೆ ಗೂಬೆಗಳಿಗೆ ಶಾಶ್ವತ ವೈರ, ಅದು ಪ್ರಾಕೃತಿಕ ವೈರ, ಸಹಜ ವೈರ. ಬೆಂಕಿಗೆ ನೀರು ಶರಣಾಗತನಾದರೆ ಬೆಂಕಿ ಏನು ಮಾಡೋದಕ್ಕೆ ಸಾಧ್ಯ? ಅದು ಸಾಯಬೇಕಷ್ಟೇ. ಬೆಂಕಿ ನೀರಿಗೆ ಶರಣಾಗತನಾದರೆ ಏನು ಪ್ರಯೋಜನ? ಹಸು ಹುಲಿಗೆ ಶರಣಾಗತನಾದರೆ ಸಾಯಲೇಬೇಕು, ಬೇರೆ ದಾರಿಯೇ ಇಲ್ಲ. ಸನಾತನ ಧರ್ಮ ಇಸ್ಲಾಮಿಗೆ ಶರಣಾಗೋದು ಅಂದರೆ ಏನೋ, ಅದು ಇಸ್ಲಾಮೇ ಆಗಿಬಿಡೋದು ಅಂತ ಅರ್ಥ. ಎಲ್ಲಾದರೂ ಉಂಟೆ? ಕ್ರೈಸ್ತಕ್ಕೆ ಶರಣಾಗೋದು ಅಂದರೆ ಕ್ರೈಸ್ತ ಆಗೋದು ಅಂತ. ಅದಾದ ಮೇಲೆ ಇದರ ಅಸ್ತಿತ್ವವೇ ಇರೋದಿಲ್ಲ. ಯಾವ ಶಾರಣ್ಯ ಸ್ವರೂಪಕ್ಕೆ ನಾಶನ ತರುತ್ತದೆಯೋ ಅಂಥ ಶಾರಣ್ಯಕ್ಕೆ ಶಾರಣ್ಯವೇ ಅಲ್ಲ. ಹಾಗಾಗಿ ಅದು ಪರಮಾರ್ಥದಲ್ಲಿ ಸಾಧ್ಯ, ಅದು ಕೈವಲ್ಯದಲ್ಲಿ ಮಾತ್ರ ಸಾಧ್ಯ. ಅಂದರೆ ಅದು ಮಹಾ ಪ್ರಪತ್ತಿ ಅಂತೆಲ್ಲ ಏನು ಕರೀತಾರೆ, ಆ ರೀತಿಯಾದಂಥದ್ದು. ಅದು ಪರಮಸಾಮ್ಯ ಅನ್ನೋದು ಪರಲೋಕಕ್ಕೆ ಮಾತ್ರ, ಇಹಲೋಕಕ್ಕೆ ಅಲ್ಲ. ಇಹಲೋಕದಲ್ಲಿ ಸ್ವರೂಪನಾಶಕ್ಕಾಗಿ ಯಾರಾದರೂ ಶರಣಾಗತಿಯನ್ನು ಮಾಡ್ಕೊಳ್ತಾರೆಯೇ? ನಾವೆಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಬೇಕು ಅಂದರೆ ನಾವು ಯಾರು ಅಂತಲೇ ಗೊತ್ತಾಗಬಾರ್ದು ಅಂದರೆ ಆ ಮೇಕಪ್ಗೆ ಯಾವ ಬೆಲೆ ಇರ್ತದೆ? ಅದುವಾಗ ಛದ್ಮವೇಷ ಆಗುತ್ತದೆ, ಗೈಸ್ ಅಂತ ಆಗುತ್ತದೆ ಹೊರತು ಮೇಕಪ್ ಅಂತ ಆಗೋದಿಲ್ಲ. ನಮ್ಮ ಸ್ವಸ್ವರೂಪವೇ ಅಲ್ಲಿ ಪ್ಯಾಕಪ್ ಆಗಿರುತ್ತದೆ. ಹಾಗಾಗಿ ಸಂಶ್ರಯ ಅಂತಂದರೆ ಕಾಪಟ್ಯ, ಶರಣಾಗತನಾದಂತೆ ವರ್ತಿಸಿ ಹಾಗಲ್ಲ ಅನ್ನುವಂತೆ ಮಾಡುವಂಥದ್ದು. ಅಸಹಾಯ ಸಮರ್ಥೋಪಿ ತೇಜಸ್ವಿ ಕಿಂಕರಿಷ್ಯತಿ, ನಿರ್ವಾತೆ ಜ್ವಲಿತೋ ವನ್ಹಿ ಸ್ವಯಮೇವ ಪ್ರಶಾಮ್ಯತಿ, ಸಂಗತಿ ಶ್ರೇಯಸಿ ಪುಂಸಾಂ ಸ್ವಪಕ್ಷೇ ಚ ವಿಶೇಷತಃ ತುಷೈರಪಿ ಪರಿಭ್ರಷ್ಟ ನ ಪ್ರರೋಹಂತಿ ತಂಡುಲಾಹ. ಅಸಹಾಯಕನಾಗಿದ್ದವನು ಎಷ್ಟು ಸಮರ್ಥನೆ ಆಗಿದ್ದರೂ ಕೂಡ ಅವನು ಬೆಳೆಯೋದಿಲ್ಲ. ಹಾಗಾಗಿ ಸಾಮರ್ಥ್ಯ ಅನ್ನುವುದು ಬೇಕು. ನಿರ್ವಾತದಲ್ಲಿ ಅಂದರೆ ಗಾಳಿಯೇ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಎಂಥ ದೊಡ್ಡ ಬೆಂಕಿ ಇದ್ದರೂ ಆರೋಗುತ್ತೆ. ಹಾಗಾಗಿ ತಾನು ತನ್ನ ಸಹಕಾರಿಗಳನ್ನು ಕಂಡುಕೊಳ್ಳಬೇಕು, ಸಹಕಾರಿಯಾದಂಥ ಸಂದರ್ಭ ಇರಬೇಕು. ಮತ್ತು ಸಂಘಟನೆ ತುಂಬ ಮುಖ್ಯ. ಅಲ್ಪರನ್ನು ಉಪೇಕ್ಷೆ ಮಾಡಬಾರ್ದು. ಏನು ಮಹಾ ಹೊಟ್ಟು ಅಂತಂದರೆ ಭತ್ತ ತನ್ನ ಹೊಟ್ಟನ್ನು ಕಳಿಸ್ಕೊಂಡ್ರೆ ಮೊಳೆಯೋದಿಲ್ಲ. ತುಷೇಣಾಪಿ ವಿನಿರ್ಮುಕ್ತ ಸ್ತಂಡುಲೋ ನ ಪ್ರರೋಹತಿ ಅಂತ ತುಂಬ ಚೆನ್ನಾಗಿರ್ತಕ್ಕಂಥ ಮಾತಿದು. ಭತ್ತ ಉಪೇಕ್ಷೆ ಮಾಡಿಕೊಂಡಿದ್ದು ಹೊಟ್ಟಲ್ಲಿ ಏನು ಸಾರವಿಲ್ಲ ಅಂತ ಬಿಟ್ಟರೆ ಅದರ ಸ್ವರೂಪ ನಾಶವಾಯಿತು. ಭತ್ತದ ಸ್ವರೂಪ ಹೋಯಿತು ಅಂದರೆ ಭತ್ತಕ್ಕೆ ಪ್ರಜನನ ಶಕ್ತಿಯೇ ಹೋಯಿತು, ಮತ್ತೇನೂ ಮಾಡೋಕ್ಕಾಗೋದಿಲ್ಲ. ಈಗ ನಾವು ತೆಂಗಿನ ಮರವನ್ನು ಬೆಳೆಸ್ತೀವಿ ಅಂತ ಗಿಟಕನ್ನು ಮರಳಲ್ಲಿ ಹೂತರೆ, ಮಣ್ಣಲ್ಲಿ ಹೂತು ಎಂಥ ಗೊಬ್ಬರ ಹಾಕಿದ್ರೂ ಬೆಳೆಯುತ್ತದೆಯಾ? ಇಲ್ಲ. ತೆಂಗಿನಕಾಯನ್ನೇ ನೆಡಬೇಕಾಗುತ್ತದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಬೆಳ್ಳುಳ್ಳಿಯನ್ನು ನೆಡ್ತೀವಿ ಅಂತ ಬೆಳ್ಳುಳ್ಳಿಯ ಸಿಪ್ಪೆಯನ್ನೆಲ್ಲವನ್ನೂ ಸುಲಿದುಬಿಟ್ಟು ಬೇರೆ ಅದರ ಪಪ್ಪನ್ನು ಮಾತ್ರ ಹೂತಿಟ್ಟರೆ ಆಗುತ್ತದೆಯಾ? ಇಲ್ಲ. ಹೀಗಾಗಿ ನಿಷ್ಪ್ರಯೋಜಕ ಅಂತ ಭಾವಿಸ್ತಕ್ಕಂಥವರು ಪ್ರಯೋಜನಕಾರಿಗಳಾಗ್ತಾರೆ. ಹೀಗಾಗಿ ಎಲ್ಲವನ್ನು ಗಮನಿಸಿಕೊಳ್ಳಬೇಕು. ತದತ್ರೈವ ಸ್ಥಿತೇನ ತ್ವಯ ಕಶ್ಚಿತ್ ಸಮರ್ಥ ಸಮಾಶ್ರಯಣೀಯ ಯಹ ವಿಪತ್ ಪ್ರತೀಕಾರಂ ಕರೋತಿ. ಹಾಗಾಗಿ ವಿಪತ್ ಪ್ರತೀಕಾರ ಮಾಡುವಂಥವನನ್ನು ಆಶ್ರಯಿಸಿಕೊಳ್ಳಬೇಕು, ಛದ್ಮವನ್ನು ಹೂಡಬೇಕು. ಯದಿ ಪುನಸ್ತ್ವಂ ಸ್ವಸ್ಥಾನಂ ತ್ಯಕ್ವಾ ಅನ್ಯತ್ರ ಯಾಸ್ಯಸಿ ತತ್ಕೋಪಿತೆ ವಾಂಗ್ಮಾತ್ರೇಣಾಪಿ ಸಹಾಯತ್ವಂ ನ ಕರಿಷ್ಯತಿ. ನೀನು ನಿನ್ನ ಜಾಗ ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ಇಲ್ಲಿಯೇ ಇರಬೇಕಾಗುತ್ತದೆ. ಉಕ್ತಂಚ ವನಾನಿ ದಹತೋ ವನ್ನೇ ಸಖಾ ಭವತಿ ಮಾರುತಃ ಸಯೇವ ದೀಪನಾಶಾಯ ಕೃಷೇ ಕಸ್ಯಾಸ್ತಿ ಸೌಹೃದಂ. ಕೃಷೇ ಕಸ್ಯಾಸ್ತಿ ಸೌಹೃದಂ ಅನ್ನುವುದನ್ನು ಸ್ವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. ಕಾಡನ್ನೆಲ್ಲ ಸುಡತಕ್ಕಂಥ ಬೆಂಕಿಗೆ ಗಾಳಿ ಸಹಕಾರಿಯಾಗುತ್ತದೆ ಅದನ್ನು ಹರಡೋದಕ್ಕೆ. ಅದೇ ದೀಪಕ್ಕೆ ಮೃತ್ಯುವಾಗುತ್ತದೆ. ಯಾಕೆ? ದೀಪ ಸೊರಗಿದೆ, ಕೃಶ, ಕಾಳ್ಕಿಚ್ಚು ಬಲಿಷ್ಠ. ಹೀಗಾಗಿ ಬಲಿಷ್ಠನಿಗೆ ವೈರಿಯೂ ಸಹಕಾರಿಯಾಗಿಬಿಡ್ತಾನೆ. ನರೇಂದ್ರ ಮೋದಿಗೇನಾದರೂ 270 ಸೀಟ್ ಬಂತು ಅಂತಂದರೆ ಜಯಲಲಿತಾ ಮತ್ತೊಂದು ಮಗದೊಂದು ಎಲ್ಲ ಜಯ 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 ಅಂದ್ಕೊಂಡು ಬರ್ತಾರೆ. ಹೀಗಾಗಿ ಅವ್ರಿಗೆ ಬಂತು ಗೆದ್ದೆತ್ತಿನ ಬಾಲ ಎಲ್ಲರೂ ಹಿಡಿಯತಕ್ಕಂಥದ್ದು. ಇದು ನಮಗೆ ಕಂಡೇ ಇರತಕ್ಕಂಥದ್ದು. ಅದನ್ನು ಹೇಳ್ತದೆ. ಅಥವಾ ನೈತದ್ ಏಕಾಂತಂ ಯದ್ ಬಲಿನಂ ಏಕಂ ಸಮಾಶ್ರಯೇತ್ ಲಘುನಾಪಿ ಸಂಶ್ರಯ ರಕ್ಷಾಯೇ ಏವ ಭವತಿ. ಅಲ್ಪವಾಗಿದ್ದರೂ ಮಹಾನ್ ಬಲಿಷ್ಠರಾದವರಿಂದ ನಮಗೆ ತುಂಬ ಅನುಕೂಲ ಉಂಟು. ಯಾಕೆ? ಸಂಘಾತವಾನ್ ಯಥಾ ವೇಣು ನಿಬಿಡೋ ವೇಣುಭಿರ್ವೃತಃ ನ ಶಕ್ಯ ಸಮುಚ್ಛೇತ್ತು ದುರ್ಬಲೋಪಿ ತಥಾ ನೃಪ. ಒಗ್ಗಟ್ಟಿನಲ್ಲಿ ತುಂಬ ಬಲ ಉಂಟು. ಸಣ್ಣ ಸಣ್ಣ ಬಿದಿರಿನ ಗಡುಗಳಾದರೂ ಒಟ್ಟಿಗೆ ಸೇರಿದಾಗ ಮುರಿಯೋದಕ್ಕಾಗೋದಿಲ್ಲ. ಸರಳವಾದಂಥ ದೃಷ್ಟಾಂತ. ಹಾಗೆ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಯದಿ ಪುನರುಕ್ತ ಸಂಶ್ರಯ ಭವತಿ ತತ್ ಕಿಮುಚ್ಯತೆ ಉಕ್ತಂಚ ಮಹಾಜನಸ್ಯ ಸಂಪರ್ಕ ಕಸ್ಯ ನೋನ್ನತಿಕಾರಕ ಪದ್ಮಪತ್ರ ಸ್ಥಿತಂ ತೋಯಂ ಧತ್ತೆ ಮುಕ್ತಾಪರಶ್ರಿಯಂ.
ದೊಡ್ಡವ್ರ ಜೊತೆ ನಾವು ಸೇರಿಕೊಳ್ಬೇಕು, ಒಳ್ಳೆಯ ಅಲೀಸನ್ನು ನಾವು ಇಟ್ಕೊಳ್ಬೇಕು. ತಾವರೆ ಎಲೆ ಮೇಲೆ ಬಿದ್ದ ನೀರು ಮುತ್ತಿನ ಹಾಗೆ ಹೊಳೆಯುತ್ತದೆ. ನೀರಿಗೇನೂ ಬದಲಾವಣೆ ಬರಲಿಲ್ಲ, ತಾವರೆ ಎಲೆ ಮೇಲೆ ಬಿದ್ದದ್ದು ಎಷ್ಟು ಆಕರ್ಷಕವಾಗುತ್ತೆ. ಒಂದು ಹನಿ ನೀರನ್ನು ಯಾರು ನೋಡ್ತಾರೆ, ಅದೇ ತಾವರೆ ಎಲೆ ಮೇಲೆ ಬಿದ್ದ ನೀರನ್ನು ಎಲ್ಲರೂ ನೋಡಿ ಆಹಾ ಓಹೋ ಅಂತ ಕೊಂಡಾಡ್ತಾರೆ. ಇದು ಮಹಾಪುರುಷ ಸಂಶ್ರಯದಿಂದ ಆಗ್ತಕ್ಕಂಥದ್ದು. ಭರ್ತೃಹರಿಯನ್ನು ವಿಸ್ತರಿಸಿದ್ದಾನಲ್ಲ, ಕಾದ ಹೆಂಚಿನ ಮೇಲೆ ಬಿದ್ದ ನೀರು ನಾಮಾವಶೇಷವಾಗುತ್ತದೆ, ತಾವರೆ ದಳದ ಮೇಲೆ ಬಿದ್ದಂಥ ನೀರು ಮುತ್ತಿನ ಮಣಿಯಂತೆ ಹೊಳೆಯುತ್ತದೆ. ಸ್ವಾತಿ ನಕ್ಷತ್ರದಲ್ಲಿ ಮುಕ್ತಾಶುಕ್ತಿಗಳಲ್ಲಿ ಪರ್ಲ್ ಆಯಿಸ್ಟರ್ ಶೆಲ್ಸ್ ಅಲ್ಲಿ ಬಿದ್ದಂಥ ನೀರು ಮುತ್ತೇ ಆಗುತ್ತದೆ ಅಂತ. ಹೀಗಾಗಿ ಮಹಾ ಯೋಗ್ಯತೆ ಅನ್ನುವುದು ಬರುವಂಥದ್ದು ಮಹಾಜನ ಸಂಶ್ರಯದಿಂದ ಅಂತ ಇದು ನೋಡಬೇಕು. ತದೇವ ಸಂಶ್ರಯಂ ವಿನಾ ನ ಕಶ್ಚಿತ್ ಪ್ರತೀಕಾರೋ ಭವತಿ ತಸ್ಮಾತ್ ಸಂಶ್ರಯ ಏವ ಕಾರ್ಯ ಇತಿ ಮೇ ಅಭಿಪ್ರಾಯ ಅಂತ. ಆಮೇಲೆ ಮೇಘವರ್ಣ ಎಲ್ಲವನ್ನೂ ಆದಮೇಲೆ ಈ ಇನ್ನೊಂದು ಮಂತ್ರಿಯನ್ನು ಇಟ್ಕೊಳ್ಳುತ್ತೆ. ಅದು 6ನೇದು ಸ್ಥಿರಜೀವಿ ಅಂತ ಹೇಳಿಬಿಟ್ಟಿದ್ವಿ. ಚಿರಜೀವಿ ಆದಮೇಲೆ 6ನೇದು ಅದನ್ನು ಹೋಗಿ ಕೇಳುತ್ತದೆ. ಸಕಲ ಶಾಸ್ತ್ರ ನೀತಿ ಪಾರಗಂ ದೀರ್ಘದರ್ಶಿನಂ ಪಿತೃಸಚಿವಂ ಚಿರಂತನಂ ಅಂತ. ತನ್ನ ತಂದೆ ಕಾಲದಿಂದ ದೀರ್ಘಕಾಲದ ಮಂತ್ರಿಯಾಗಿದ್ದ, ಸ್ಥಿರಬುದ್ಧಿ ಉಳ್ಳಂಥ ಸಕಲ ರಾಜನೀತಿ ಕೋವಿದನೂ ಆದಂತಹ ದೀರ್ಘದರ್ಶಿ, ಫಾರ್ ಸೈಟೆಡ್ ಆಗಿರತಕ್ಕಂಥ ಸ್ಥಿರಜೀವಿಯೇ ಅನ್ನೋದಕ್ಕೆ ಹೋಗಿ ತಾತ ಯದೇತೆ ಮಯಾ ಪೃಷ್ಟಾ ಸಚಿವಾ ತಸ್ತಾವದತ್ರ ಸ್ಥಿತಸ್ಯಾಪಿ ತವಯೇವ ತತ್ ಪರೀಕ್ಷಾರ್ಥಂ ಏನ ತ್ವಂ ಸಕಲಂ ಶ್ರುತ್ವ ಯದುಚಿತಂ ತನ್ಮೇ ಸಮಾಧಿಸಿ. ಇದೆಲ್ಲ ನೀನು ಕೇಳಿದ್ದೀಯ, ಆಮೇಲೆ ನೀನು ಯಾವುದು ಹಿತ ಅಂತ ಹೇಳುತ್ತೀಯೋ ಅದನ್ನು ನಾವು ಮಾಡೋಣ. ಹೀಗಾಗಿ ನೀವು ನಮ್ಮ ಅಭಿಪ್ರಾಯಗಳು ಹೇಗಿವೆ ಅಂತ ತಿಳ್ಕೊಳ್ಳಿ ಅಂತ ಸಭೆಯಲ್ಲಿ ನಾವು ಇವ್ರನ್ನೆಲ್ಲರನ್ನೂ ಬಾಯಿ ಬಿಡಿಸಿದ್ದೀವಿ. ಇನ್ನು ಯುಕ್ತವಾದದ್ದು ಏನು ಅಂತ ಹೇಳಬೇಕು. ಏನತ್ವಂ ಸಕಲಂ ಶ್ರುತ್ವ ಯದುಚಿತಂ ತನ್ಮೇ ಸಮಾಧಿಸಿ ತದ್ಯದುಕ್ತಂ ಭವತಿ ತತ್ ಸಮಾಧಿಷ್ಯತಾಂ ಸಾಹ ವತ್ಸ ಸರ್ವೈರಪ್ಯೇತೈ ನೀತಿಶಾಸ್ತ್ರ ಆಶ್ರಯಂ ಯುಕ್ತಂ ಮುಕ್ತಂ ಸಚಿವೈ ತದುಪಯುಜ್ಯತೆ ಸ್ವಕಾಲೋಚಿತಂ ಸರ್ವಮೇವ. ನೋಡಿ, ಯಾರನ್ನೂ ತೆಗಳಲಿಲ್ಲ, ಎಲ್ಲವೂ ಆಯಾ ಸಂದರ್ಭಕ್ಕೆ ಒಳ್ಳೆಯದು ಅಂತ. ಆದರೆ ಸಂದರ್ಭ ಏನು ಅಂತ ನೋಡಬೇಕು. ಪರಂ ಯೇಷಃ ದ್ವೈದೀಭಾವಸ್ಯ ಕಾಲ. ಈಗ ದ್ವೈದೀಭಾವ ನಮಗೆ ಬೇಕಾಗಿರ್ತಕ್ಕಂಥದ್ದು. ಸಂಶ್ರಯ ಅಂತಂದರೆ ಸರ್ವಾರ್ಪಣ, ದ್ವೈದೀಭಾವ ಅಂದರೆ ಮುಚ್ಚು ಮರೆ ಮಾಡಿ ಅಟಕಾಯಿಸ್ತಕ್ಕಂಥದ್ದು. ಉಕ್ತಂಚ ಅವಿಶ್ವಾಸಂ ಸದಾ ತಿಷ್ಠೇತ್ ಸಂಧಿನೋ ವಿಗ್ರಹೇಣ ಚ ದ್ವೈದೀಭಾವಂ ಸಮಾಶ್ರಿತ್ಯ ಪಾಪೇ ಶತ್ರೌ ಬಲೀಯಸಿ. ನಾವು ಇನ್ಯಾರಾದ್ರೂ ಬಲವಂತರ ಶರಣ ಕೋರೋಣ, ಮತ್ತೊಂದು ಮಾಡೋಣ ಅಂತಿದ್ದೀವಲ್ಲ, ಅದು ಅಲ್ಲ. ಇದು ದ್ವೈದೀಭಾವ ಅಂದರೆ ಗೋಮುಖ ವ್ಯಾಘ್ರದಂತೆ ಪಯೋಮುಖ ವಿಷಕುಂಭದಂತೆ ಇರಬೇಕಾದದ್ದು. ಭಾರತ ಅನ್ವಯಿಸ್ಕೊಳ್ಬೇಕಾದಿದೆ. ಶುಕ್ರನೀತಿ, ಚಾಣಕ್ಯ ನೀತಿ, ಕೌಟಿಲ್ಯ ನೀತಿ ಬೇಕಾಗಿರ್ತಕ್ಕಂಥದ್ದು. ಅವಿಶ್ವಾಸಂ ಸದಾ ತಿಷ್ಠೇತ್ ಸಂಧಿನ ವಿಗ್ರಹೇಣ ಚ ದ್ವೈದೀಭಾವಂ ಸಮಾಶ್ರಿತ್ಯ ಪಾಪೇ ಶತ್ರು ಬಲೀಯಸಿ. ಈಗ ಏನು ಬರತಕ್ಕಂಥದ್ದು ಸಮಸ್ಯೆ ಅಂತಂದರೆ, ಮೊದಲು ಅವಿಶ್ವಾಸದಿಂದ ಇದ್ದು ಸಂಧಿ ವಿಗ್ರಹ ಅನ್ನುವ ವ್ಯಾಜದಿಂದ ನಾವೆಲ್ಲ ಬೇರೆ ಸಾಮಾನ್ಯ ನೀತಿಗಳನ್ನು ಬಳಸ್ತಾ ಇದ್ದೀವಿ ಅಂತ ಮುಚ್ಚುಮರೆಯಿಂದ ತಟಪಟ ಮಾಡಿ ಕೊಲ್ಲಬೇಕು ಅಂತ. ನಾವು ಅವರಿಗೆ ವಿಶ್ವಾಸವನ್ನು ಉಂಟು ಮಾಡಿ ವಿಶ್ವಾಸ ದ್ರೋಹವನ್ನು ಮಾಡಬೇಕು. ಏನು ಇಂಥ ಮಹಾಗ್ರಂಥ ಇಂಥದ್ದನ್ನು ಹೇಳೋದಾ ಅಂತ. ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ ಜಗತ್ತಲ್ಲಿ. ಆಳುವುದೇ ಇದು, ಇನ್ಯಾವುದೂ ಅಲ್ಲ. ನಮ್ಮನ್ನು ನಮ್ಮ ನೆಮ್ಮದಿಗೆ ಇರಗೊಡದೇ ಇದ್ದರೆ ನಾವು ಸದಾ ಬೇರೆಯವ್ರ ನೆಮ್ಮದಿನ ಕದಡ್ತಾ ಇರಬೇಕು. ಅದಲ್ಲದೆ ದಾರಿಯೇ ಇಲ್ಲ. ನೋಡಿ, ಈ ಪ್ರಾಕ್ಟಿಕ್ಯಾಲಿಟಿಯನ್ನು ಮರೆತ ದಿವಸವೇ ಬಂದದ್ದು. ಅವರು ಕೆ ವಾರ್ಡರ್ ಅವರು ಹೇಳ್ತಾರೆ, ಯಾವತ್ತೂ ನಮ್ಮ ಭಾರತ ದೇಶ ಶಿವಲ್ರಿ ಅಂತಂತ ಇಟ್ಕೊಂಡು ಮರ್ಯಾದೆ ಅಂತ ಇಟ್ಕೊಂಡು ಹೋಯಿತು, ಅಂದು ಸರ್ವನಾಶ ಆಯಿತು. ಚಾಣಕ್ಯನ ಮರೆತ ದಿವಸ ನಾಶವಾಯಿತು ಅಂತ ಹೇಳಿಬಿಟ್ಟು ಅವರು ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅನ್ನುವ ಗ್ರಂಥ ಮಾಲಿಕೆಯ 3ನೇ ಸಂಪುಟದಲ್ಲಿ ವಿಶಾಖದತ್ತನ ಬಗೆಗೆ ಮಾತಾಡ್ತಾ ಹೇಳ್ತಾರೆ. ಈ ಮಾತು ಬಹಳ ನಿಜ. ಇಂಡಿಯಾ ಲಾಸ್ಟ್ ಫಾರ್ ಇಟ್ಸ್ ಕಾಂಕರರ್ಸ್ ಅಂತ ಹೇಳ್ತಾರೆ. ಉಚ್ಛೇದ್ಯಮಪಿ ವಿದ್ವಾಂಸೋ ವರ್ಧಯಂತ್ಯರಿಮೇಕದ ಗುಡೇನ ವರ್ಧಿತ ಶ್ಲೇಷ್ಮ ಸುಖಂ ವೃದ್ಧ ನಿಪಾತ್ಯತೆ. ಶತ್ರುವಾದವನು ಗೆದ್ದರೆ ಆಮೇಲೆ ಅವನು ಗೆಲ್ಲೋಕ್ಕೆ ಬಿಟ್ಟು ಮತ್ತೆ ವಿದ್ವಾಂಸರು ಅವನನ್ನು ಬಲಿ ಹಾಕಬೇಕು. ಬೆಲ್ಲ ತಿಂದು ಶ್ಲೇಷ್ಮ ಜಾಸ್ತಿ ಆದರೆ ಕಡೆಗೆ ಅಷ್ಟು ಶ್ಲೇಷ್ಮವು ಹೆಚ್ಚಾಗಿ ಕಡೆಗೆ ಬಂದುಬಿಡುತ್ತಲ್ಲ, ಅಗ್ರವೇಟ್ ಮಾಡಿ ಹೊರಕ್ಕೆ ಅದನ್ನು ಬಹಿಷ್ಕರಿಸುವುದು ಅಂತ ಉಂಟಲ್ಲ, ಆ ರೀತಿಯಾಗಿ ಇದೆ. ಆ ಕಾರಣದಿಂದ ತಚ್ಛತ್ರು ವಿಶ್ವಸ್ತೈ ಲೋಭಂ ದರ್ಶಯದ್ಭಿ ಸುಖೇನ ಉಚ್ಛಿದ್ಯತೆ ರಿಪು. ತಥಾಚ ಸ್ತ್ರೀಣಾಂ ಶತ್ರೋ ಕುಮಿತ್ರಾಸ್ಯ ಪುಣ್ಯಸ್ತ್ರೀಣಾಂ ವಿಶೇಷತಃ ಯೋ ಭವೇತ್ ಏಕಭಾವೇನ
ನ ಸ ಜೀವತಿ ಮಾನವ. ಹೆಣ್ಣಿನಲ್ಲಿ, ವೈರಿಯಲ್ಲಿ, ಧೂರ್ತ ಮಿತ್ರನಲ್ಲಿ, ವೇಷಿಯಲ್ಲಿ ಏಕಭಾವದಿಂದ ಬೆರೆತಿದ್ದರೆ ಯಾವನೂ ಚಿರಕಾಲ ಇರುವುದಿಲ್ಲ. ನ ಸ ಜೀವತಿ ಮಾನವ. ಇಲ್ಲಿ ಸ್ತ್ರೀಣಾಮ್ ಅಂತನ್ನುವಲ್ಲಿ ತಾತ್ಪರ್ಯ ಇಷ್ಟೇ, ಸ್ತ್ರೀನ ಒಂದು ಪ್ರಲೋಭನ ಸ್ಥಾನ ಮಾಡಿಕೊಂಡಿದ್ದು ಅಂತ. ಗಂಡು ಸ್ತ್ರೀಗೆ ಒಂದು ಪ್ರಲೋಭ ಸ್ಥಾನ ಆದರೆ ಆ ಥರವೂ ಇಟ್ಕೊಳ್ಬಹುದು. ಕೃತ್ಯಂ ದೇವದ್ವಿಜಾತೀನಾಂ ಆತ್ಮನಶ್ಚ ಗುರೋಸ್ತತ ಏಕಭಾವೇನ ಕರ್ತವ್ಯಂ ಶೇಷಂ ದ್ವೈಧಂ ಸಮಾಚರೇತ್. ದೇವತೆಯಲ್ಲಿ, ಜ್ಞಾನಿಯಲ್ಲಿ, ತನ್ನಲ್ಲಿ, ಗುರುವಿನಲ್ಲಿ ಏಕಭಾವ ಇರಬೇಕು. ಇನ್ನು ಮಿಕ್ಕ ಕಡೆಯೆಲ್ಲ ದ್ವೈಧೀ ಭಾವವನ್ನು ಇಟ್ಕೊಳ್ಬೇಕು. ಏಕೋಭಾವ ಸದಾಶಸ್ತೋ ಯತೀನಾಂ ಭಾವಿತಾತ್ಮನಾಂ ಶ್ರೀಲಬ್ಧಾನಾಂ ಚ ನ ಲೋಕಾನಾಂ ವಿಶೇಷೇಣ ಮಹೀಭೃತಾಂ. ಸನ್ಯಾಸಿಯಲ್ಲಿ ಏಕಭಾವ ಇಟ್ಕೊಳ್ಬಹುದು, ಸಮ್ರಾಟ್ನಲ್ಲಿ ಅಲ್ಲ ಅಂತ. ಅಂದರೆ ಯಾರು ಅರ್ಥಕಾಮ ಪರಾಯಣರೋ ಅವರಲ್ಲಿ ಏಕಭಾವ ಇಟ್ಟುಕೊಂಡು ಬದುಕೋದಕ್ಕಾಗೋದಿಲ್ಲ. ಅಲ್ಲಿ ದ್ವೈಧೀ ಭಾವವನ್ನೇ ಇಟ್ಕೊಳ್ಬೇಕು. ಎಲ್ಲಿ ಲಾಭ ನಷ್ಟಗಳ ಪ್ರಸಕ್ತಿ ಬರುತ್ತದೆಯೋ ಅಲ್ಲಿ ಜಾಣ್ಮೆಯನ್ನು ಇಟ್ಟುಕೊಳ್ಬೇಕು. ಹೀಗಾಗಿ ತದ್ವೈಧೀ ಭಾವಂ ಸಂಶ್ರಿತ್ಯ ತವ ಸ್ಥಾನೇ ವಾಸೋ ಭವಿಷ್ಯತಿ ಲೋಭಾಶ್ರಯಾಚ್ಚ ಶತ್ರುತ್ಪಾಟನಂ ಭವಿಷ್ಯತಿ. ಅಪರಂಚ ಯದಿ ಕಿಂಚಿತ್ ಛಿದ್ರಂ ತಸ್ಯ ಪಶ್ಯಸಿ ತದ್ಗತ್ವಾ ವ್ಯಾಪಾದಯಿಷ್ಯಸಿ. ವೈರಿಯ ಛಿದ್ರವನ್ನೇ ನೋಡಿಕೊಂಡಿದ್ದು ಅವನನ್ನು ಬಲಿ ಹಾಕಬೇಕು ಅಂತ. ಆಗ ಹೇಗೆ, ಏನು, ಎತ್ತ ಅಂತ ಪ್ರಶ್ನೆ ಮಾಡುತ್ತದೆ ಮೇಘವರ್ಣ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.